ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯ ಆರಾಧ್ಯ ದೈವನಾದಂಥ ಮಹಾತ್ಮ ಕೊತ್ತಲ ಬಸವೇಶ್ವರನಲ್ಲಿ ನತಮಸ್ತಕನಾಗಿ ಇವತ್ತಿನ ದಿನದ ಪ್ರವಚನದ ದಾಸೋಹವನ್ನು ಮಾಡಿರುವಂಥ ಶ್ರೀಯುತರಾದ ಸಿದ್ದನಗೌಡ ಪಾಟೀಲ್ ಯಡ್ಡಳ್ಳಿಯವರು, ಅವರ ಕುಟುಂಬ ವರ್ಗ, ಅವರ ಪರಿವಾರ ಎಲ್ಲರಿಗೂ ಕೂಡ ಶರಣಾರ್ಥಿಗಳು ಮತ್ತು ಆಗಮಿಸಿದಂಥ ಸರ್ವ ಸದ್ಭಕ್ತರಿಗೂ ಕೂಡ ಶರಣಾರ್ಥಿಗಳು. 7ನೇ ದಿನದ ಸತ್ಸಂಗ ಇದು. ತತ್ವತ್ರಯಗಳು ಅಂತಿದೆ. ತತ್ವತ್ರಯಗಳಂದರೆ ಅಷ್ಟಾವರಣ, ಪಂಚ ಆಚಾರಗಳು, ಷಟಸ್ಥಳಗಳು. ಅಷ್ಟಾವರಣ ಅಂದರೆ 8, ಪಂಚ ಆಚಾರಗಳಂದರೆ 5, ಷಟಸ್ಥಳಗಳಂದರೆ 6. 856 ನಮ್ಮ ಧರ್ಮ ಪದ್ಧತಿಯ ಪ್ರಕಾರ ಸಂಕೇತ ಇರುವಂಥದ್ದು. ವೀರಶೈವರ ಅನ್ರಿ, ಲಿಂಗಾಯತರ ಅನ್ರಿ, ಅಥವಾ ಮಾನವನ ಬದುಕಿಗೆ ಬೇಕಾದಂಥ ಮೆಟ್ಟಲುಗಳ ಅನ್ರಿ, ಎಲ್ಲ ಜಾತಿ ವರ್ಗದಲ್ಲಿ ಎಲ್ಲ ಮತ ಪಂಥಗಳಲ್ಲಿ ಕೂಡ ಈ ರೀತಿಯಾದಂಥ ಸಿದ್ಧಾಂತ ಇರ್ತೈತಿ. ಅದರ ಪರಿಪೂರ್ಣವಾದಂಥ ಧರ್ಮ ಅಥವಾ ಸಿದ್ಧಾಂತ ಅಂದರೆ ಅದು ನಮ್ಮ ವೀರಶೈವ ಲಿಂಗಾಯತ ಧರ್ಮದಲ್ಲಿದೆ. ಹಾಗಾಗಿ ಏನಪ್ಪ ಅಂದ್ರೆ ಈ ತತ್ವತ್ರಯಗಳನ್ನು ಹೇಳ್ಬೇಕು ಅನ್ನುವಂಥ ದೃಷ್ಟಿಯಿಂದ 7 ಆಗಿವೆ. ಈ 7ನೇದಿದು ಗುರು, ಲಿಂಗ, ಜಂಗಮ 3. ಅದಾದಮೇಲೆ ವಿಭೂತಿ, ರುದ್ರಾಕ್ಷಿ, ಮಂತ್ರ, ಒಟ್ಟು 6. ಅದು ಇವತ್ತು 7ನೇದ್ದು. 7ನೇದ್ದು ಯಾವುದು ಅಂದ್ರೆ ಪಾದೋದಕ. ಬದುಕಿಗೆ ಗುರು ಅಂತೂ ಬೇಕು, ಆಮೇಲೆ ಲಿಂಗನ ಬೇಕು, ಜಂಗಮನ ಬೇಕು. ಅವುಗಳನ್ನ ಪೂಜೆ ಮಾಡಕ್ಕೆ ವಿಭೂತಿ ಬೇಕು, ರುದ್ರಾಕ್ಷಿ ಬೇಕು, ಮಂತ್ರ ಬೇಕು. ದೇವ್ರಿಗೆ ಕರಿಬೇಕಾದ್ರೆ ಒಂದು ಏನು ಹೆಸರು ಇರ್ತೈತಲ್ಲ ದೇವರಿಗೆ, ಇರ್ಬೋದು ದೇವರು, ಬಸವಣ್ಣ, ರೇವಣ ಸಿದ್ದಪ್ಪ ಅಂತೀವಲ್ಲ, ಅದಕ್ಕೆ ಮಂತ್ರ ಅಂತಾರೆ. ಆಮೇಲೆ ನಾವು ಮೊದಲಿಗೆ ವಿಭೂತಿ ಹಚ್ಕೊಂಡು ದೇವ್ರಿಗೆ ವಿಭೂತಿ ಹಚ್ಬೇಕು. ದೇವ್ರಿಗೆ ಹಾಕಕ್ಕೆ ರುದ್ರಾಕ್ಷಿನೇ ಸರ್ವಶ್ರೇಷ್ಠ ಅಂತ ಕರೀತಾರೆ. ಅದು ಹೆಣ್ಣರೇ ಇರಲಿ ಗಂಡರಿರಲಿ ಹಾಕ್ಬೋದು. ಇಲ್ಲಿವರೆಗೆ ಅದು ಆದಂಥದ್ದು. ಈಗ ಅವುಗಳನ್ನು ಪೂಜೆ ಮಾಡಿದರೆ, ಗುರು, ಲಿಂಗ, ಜಂಗಮವನ್ನು ಪೂಜೆ ಮಾಡಿದರೆ, ಈ 3 ವಸ್ತುಗಳು ವಿಭೂತಿ, ರುದ್ರಾಕ್ಷಿ, ಮಂತ್ರದಿಂದ ಪೂಜೆ ಮಾಡಿದ್ರೆ ಏನು ಸಿಗ್ತೈತಪ್ಪ? ಲಾಭ ಏನು? ಎಲ್ಲ ಜನರ ತಲೆ ಒಳಗಿರ್ತೈತೆ. ಈ ಗುಡಿಗೆ ಅಂದ್ರೆ ಬಸವಣ್ಣಪ್ಪ ಏನಾರು ಕೊಡ್ತಾನಂದ್ರೆ ಗುಡಿಗೆ ಹೋಗ್ತಾರ, ತಿಳಿತಿಲ್ಲ. ಅದ್ರ ಜೊತೆಗೆ ಯಾರ್ದಾರ ಮನೆಗೆ ಹೋಗ್ತೀರಿ, ಅವ್ರು ಏನಾರ ಕೆಲಸ ನಾವು ಹೇಳಿದ್ದು ಮಾಡಿಕೊಡ್ತಾರಂತ ಹೋಗ್ತೀವಿ, ಅಥವಾ ಕಷ್ಟ ಸುಖಾರ ಕೇಳ್ತಾರಂತ ಹೋಗ್ತೀವಿ. ಏನರ ಒಂದು ರೀತಿಯಲ್ಲಿ ಸಂಬಂಧಗಳಿರ್ತಾವೆ. ಆ ಸಂಬಂಧಗಳಲ್ಲಿ ಒಂದು ಪ್ರತಿಫಲ ಇರ್ತದೆ, ಒಂದು ನಿರೀಕ್ಷೆ. ಎಲ್ಲರಿಂದಲೂ ನಿರೀಕ್ಷೆ ಇರ್ತೈತಿ. ಮಗನಿಂದ ತಂದೆ ತಾಯಿಗೆ ನಿರೀಕ್ಷೆ ಇರ್ತೈತಿ, ತಂದೆ ತಾಯಿಯಿಂದ ಮಗನಿಗೆ ನಿರೀಕ್ಷೆ ಇರ್ತೈತಿ. ಹಂಗೆ ಎಲ್ಲ ಕಡೆಯಿಂದ ನಿರೀಕ್ಷೆ ಇರ್ತೈತಿ. ಹಂಗೆ ಧರ್ಮದ ಹಾದಿಯಲ್ಲಿ ಕೂಡ ಒಂದು ನಿರೀಕ್ಷೆ ಅದ. ಗುರುವನ್ನು ಪೂಜಿಸಿದರೆ, ಲಿಂಗವನ್ನು ಪೂಜಿಸಿದರೆ, ಜಂಗಮನ ಪೂಜಿಸಿದೆ, ಪೂಜಿಸಕ್ಕೆ ಬೇಕಾದಂಥ ವಸ್ತು ಯಾವುದು? ವಿಭೂತಿ, ರುದ್ರಾಕ್ಷಿ, ಮಂತ್ರ, ಇವನ್ನ ತೊಗೊಂಡು ಪೂಜೆ ಮಾಡಿದ್ವಿ. ಏನು ಸಿಗ್ತೈತೆಪ್ಪ? ಪಾದೋದಕ ಸಿಗುತ್ತೆ, ಪ್ರಸಾದ ಸಿಗುತ್ತೆ. ಅದಕ್ಕೆ ಆವರಣಗಳು. ಆವರಣ ಅಂದರೆ ಹೊದಿಕೆ, ಮುಚ್ಚುವಿಕೆ. ತಣ್ಣಗೆ ಗಾಳಿ ಬಿಡ್ತಂದ್ರೆ ಏನು ಮಾಡ್ತೀವಪ್ಪ? ರಗ್ ಹೊಚ್ಕೊತೀವಿ, ಜರ್ಕಿನ್ ಹಾಕ್ಕೊತೀವಿ, ಶಟ್ರ್ ಹಾಕ್ಕೊತೀವಿ, ಬೆಚ್ಚಗಿರ್ತೀವಿಲ್ಲ, ತಲೆ ಟೊಪ್ಪಿ ಹಾಕ್ಕೊತೀವಿ, ಕಾಲಿಗೆ ಸಾಕ್ಸ್ ಹಾಕ್ಕೊತೀವಿ, ಕೈಗೆ ಹ್ಯಾಂಡ್ ಗ್ಲೌಸ್ ಹಾಕ್ಕೊತೀವಿ, ಒಟ್ಟು ಬೆಚ್ಚಗಿರ್ತೀವಿಲ್ಲ. ಹಂಗೆ ಬದುಕಿನಲ್ಲಿ ಭವರೋಗ ಅಂದರೆ ಸಂಸಾರದ ತಾಪತ್ರಯಗಳಿಗೆ ಏನು ಕರೀತಾರೆ ಅಂದ್ರೆ ಭವರೋಗ ಅಂತ ಕರೀತಾರೆ. ಆ ರೋಗ ನಿವಾರಣೆ ಮಾಡುವಂಥ ಶಕ್ತಿ ಯಾರಿಗಿರ್ತೈತಿ? ಗುರುವಿಗಿರ್ತೈತಿ. ಗುರುವಿನಲ್ಲೇ 3 ಇರ್ತಾವೆ. ಗುರುವಿನ ಹತ್ರ ಲಿಂಗನ ಇರ್ತೈತಿ, ಗುರುವಿನ ಹತ್ರ ಜಂಗಮನ ಇರ್ತದೆ. ಗುರು ಬೇರೆ, ಲಿಂಗ ಬೇರೆ, ಜಂಗಮ ಬೇರೆ ಅಲ್ಲ. 3 ಒಟ್ಟೊಟ್ಟಿಗೆ ಇರ್ತಾರೆ. ಲಿಂಗದ ಮುಖ ಜಂಗಮ. ಹಾಗಾಗಿ ಅಂಥ ಶಕ್ತಿಯನ್ನು ಪಡೆದಂಥ ಗುರುವಿನ ಪಾದ ಪೂಜೆಯನ್ನು ಮಾಡಿದಾಗ ಸಿಗುವಂಥ ಉದಕ ಅಂದ್ರೆ ನೀರು. ಅದಕ್ಕೇನಂತಾರೆ? ಪಾದ ಪೂಜೆ ಮಾಡಿದ ಮೇಲೆ ಸಿಗುವಂಥದಕ್ಕೆ ತೀರ್ಥಕ್ಕೆ ಪಾದೋದಕ. ಪಾದೋದಕದಲ್ಲಿ 10 ವಿಧ ಅದಾವೆ.
ಅಷ್ಟು ದೊಡ್ಡ ವಿಚಾರವನ್ನು ಮಂಡನೆ ಮಾಡೋಕ್ಕೆ ಹೋಗಲ್ಲ. ಸುಮ್ಮನೆ ಮೂರೇ ದೇವ್ರು ಹೇಳೋದು, ದೇವರನ್ನು ಚೆನ್ನಾಗಿ ನೀರು ಹಾಕಿ ತೊಳೆದು ಒಂದು ತಾಟ್ನೆ ತೊಗೊಂತೀರಿ, ಅದಕ್ಕೆ ಅಂತೀರಿ ತೀರ್ಥ ಅಂತ ಕರಿತೀರಿ. ಗುಡಿಗೆ ಹೋದ್ಕೊಳ್ಳೋ ತೀರ್ಥ ಕೊಡ್ತಾನೆ ನಾವು. ಅಥವಾ ನಿಮ್ಮ ಮನೆ ಒಳಗನ ಜಗಲಿ ಮೇಲೆ ಇರ್ಬೋದು ದೇವರು, ಅಂಬಾಭವಾನಿ ಯಾವುದೇ ದೇವ್ರು ಇರ್ತದೆ ಪೂಜೆ ಮಾಡ್ತಾರೆ, ಆ ನೀರು ತೊಗೊತಾರೆ, ಸೇವನ ಮಾಡ್ತಾರೆ. ಸೇವನಾಂತರ ತೀರ್ಥಕ್ಕೆ ಸೇವಿಸುವುದು, ಕುಡಿಯೋದು ಬೇರೆ, ಕುಡಿಯೋಕೆ ಅರ್ಥ ಬೇರೆ ಐತಿ, ತಿಳಿತಿಲ್ಲ. ದೇವರ ತೀರ್ಥವನ್ನು ಹಿಂಗೆ ತೊಗೊಂಡು ಹಿಂಗೆ ಕುಡಿತೀವಿ. ತಲೆಗೆ ಒರೆಸೋಬಾರ್ದು, ಬಟ್ಟೆಗೆ ಒರೆಸ್ಬಾರ್ದು, ಮೈಗೆ ಒರೆಸ್ಕೋಬೇಕು, ಎರಡು ಕೈಗೆ ಒರೆಸ್ಕೋಬೋದು, ಹೊಟ್ಟೆಗೆ ಒರೆಸ್ಕೋಬೋದು. ಸೇವಿಸೋದು ಅದು ಆ ರೀತಿ ಗುರುವಿನ ಪಾದೋದಕದಿಂದ ಬಂದಂಥ ತೀರ್ಥಕ್ಕೆ ಅದಕ್ಕೆ ಬಹಳ ವಿಶಿಷ್ಟವಾದಂಥ ವೈಶಿಷ್ಟ್ಯಪೂರ್ಣವಾದಂಥ ಅರ್ಥ ಐತಿ. ಆ ಗುರುವಿನಿಂದ ಬಂದಂಥ ತೀರ್ಥಕ್ಕೆ, ಪಾದದಿಂದ ಬಂದಂಥ ತೀರ್ಥಕ್ಕೆ ಬಹಳ ಅರ್ಥ ಅದ. ಎಲ್ಲ ಧರ್ಮದಲ್ಲಿ ಗುರುವನ, ಎಲ್ಲ ಧರ್ಮದಲ್ಲಿ ದೇವರನ, ಎಲ್ಲ ಧರ್ಮದಲ್ಲಿ ಜಂಗಮನ. ಅವ್ರವ್ರ ಧರ್ಮದ ಪ್ರಚಾರ ಮಾಡೋಕ್ಕೊಬ್ಬ ವ್ಯಕ್ತಿ ಇದ್ದೇ ಇರ್ತಾನೆ, ಆತನಿಗೆ ಜಂಗಮ ಅಂತ ಕರೀತಾರೆ. ಮತ್ತು ನಾನು ಐಗೊಳ್ಟೆ ಹುಟ್ಟಿನಿ ಅಷ್ಟೇ ಜಂಗಮ ಅಂತ ಅಲ್ಲ. ಧರ್ಮ ಪ್ರಚಾರವನ್ನು ಮಾಡುವಂಥವನು, ಸಂಚಾರ ಮಾಡುವಂಥವನು, ಮನೆಗಿರು ಬೇರೆ, ಎಲ್ಲ ಮನೆಗೆ ಅಡ್ಡಾಡಿ ಪತ್ರೆ ಹಾಕ್ತಾನಲ್ಲ. ಈಗ ಶ್ರಾವಣ ಪತ್ರೆ ಹಾಕ್ತಾನೆ ಇಲ್ಲ, ಅವನು ಜಂಗಮ. ಬಿಬ್ಬಳ್ಳಿ ಒಳಗೆ ಮೌಲ ಅಂತಿದ್ದಪ್ಪ, ಮುಸ್ಲಿಮರವ, ಸಿದ್ದಯ್ಯಪ್ಪನ ಶಿಷ್ಯ. ಎಷ್ಟು ಮಂದಿ ಲಿಂಗಾಯತರು ಅವನ ಕಡೆ ಪತ್ರ ತೊಗೊಂಡ್ರಿ, ರಗಡ ಮಂದಿ ತೊಗೊಂಡ್ರಿ. ಹುಡುಗರಿಗೆ ಕೂಡಿಸ್ಬಿಡ್ರಿ, ಕೆಳಗೆ ಆರಾಮ್ ಕುಂತ ಬಿಡಿ. ತೊಗೊಂಡ್ರಿಲ್ಲ, ಅವ ಮೌಲ ಅಂತ ಅನ್ಕೊಂಡಿಲ್ಲ. ಯಾಕೆ ಅವನ ಕೈಯಾಗ ಏನಿತ್ತು? ಪತ್ರಿ, ಬಿಲ್ಲೋ ಪತ್ರಿ, ಅದು ಶ್ರೇಷ್ಠವಾದಂಥ ಪತ್ರಿ ತಂದು ಹಾಕ್ತಿದ್ದ. ಮಾಂಸವನ್ನು ತ್ಯಾಗ ಮಾಡಿದ್ದ, ಮದ್ಯವನ್ನು ತ್ಯಾಗ ಮಾಡಿದ್ದ. ಯಾರು ಮದ್ಯ ಮತ್ತು ಮಾಂಸವನ್ನು ತ್ಯಾಗ ಮಾಡ್ತಾರೆ ಅವರೆಲ್ಲ ಒಂದು ರೀತಿ ಉತ್ತಮವಾದಂಥ ಬದುಕನ್ನು ನಡೆಸ್ತಾರೆ. ಅದು ಯಾವುದೇ ಜಾತಿಯಲ್ಲಿ ಹುಟ್ಟಿರಲಿ, ಅದರಾಗನೇ ಸ್ವಲ್ಪ ಲಿಂಗ ಹಾಕ್ಕೊಂಡು ಬಿಟ್ಟ ಅಂದರೆ ಮತ್ತಷ್ಟು ಶ್ರೇಷ್ಠವಾದಂಥದ್ದು. ಈಗ ಅನ್ನಂಗಿಲ್ಲ ಶಾಲೆ ಒಳಗೆ ರ್ಯಾಂಕ್ ಸ್ಟೂಡೆಂಟ್ ರೀ, ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ರೀ, ಸೆಕೆಂಡ್ ಕ್ಲಾಸ್ ಸ್ಟೂಡೆಂಟ್ ರೀ, ಆರ್ಡಿನರಿ ಪಾಸ್ ಆಗ್ಯಾನ್ರಿ, ಫೇಲ್ ಆಗ್ಯಾನ್ರಿ, ಮಾಡಿಲ್ಲ ಸರ್ಕಾರದ ಗ್ರೇಡ್ ಮಾಡ್ರ, ಸಿ ಗ್ರೇಡ್, ಬಿ ಗ್ರೇಡ್, ಎ ಗ್ರೇಡ್, A+ ಗ್ರೇಡ್. ಹಂಗೆ ಸದಾಕಾಲ ಲಿಂಗ ಹಾಕ್ಕೊಂಡು ದಿನ ಲಿಂಗ ಪೂಜೆ ಮಾಡ್ತಿದ್ನಂದ್ರೆ ಅವನು ದೈವೀ ಸ್ವರೂಪನಾದಂಥ ದೇವರೇ ಅವನು ಆಗಿದ್ದಾನೆ. ಈಗ ದೇವಿ ಪಾರಾಯಣ ಮಾಡ್ತಾರೆ, ಬರೀ ಶುಕ್ರವಾರ ಮಾಡಿದ್ರಂದ್ರೆ ಸ್ವಲ್ಪ ಫಲ ಸಿಗ್ತೈತಿ, ಅಮಾಸಿ ಮಾಡಿದ್ರೆ ಸ್ವಲ್ಪ ಫಲ ಸಿಗ್ತೈತಿ, ಅಮಾಸಿ ಹುಣ್ಣಿಮೆ ಫಲ ಏನಪ್ಪ ಪಾರಾಯಣ ಮಾಡಿದ್ರೆ ಸ್ವಲ್ಪ ಫಲ ಸಿಗ್ತೈತಿ, ದಸರಾದಾಗ ಮಾಡಿದ್ರೆ ಸ್ವಲ್ಪ ಫಲ ಸಿಗ್ತೈತಿ. ನಿರಂತರವಾಗಿ 1 ವರ್ಷ ಓದಿದಂದ್ರೆ ಹಿಂಗೆ ಹಾಕನ, 3 ವರ್ಷ ಓದಿದ್ರೆ ಸಾಕ್ಷಾತ್ ದೇವಿ ಅಪ್ರತಿರೂಪ ಹಾಕನ ಅಂತ. ಹೌದನ್ನಲ್ಲ? ಮತ್ತು ಬರೀ ಅಲಂಕಾರ ಮಾಡ್ರಿ ದೇವಿಗೆ. ಕೇಳಿರಲಿ ಎಲ್ಲ ಚರಿತ್ರೆ ಒಳಗೆ ಬರ್ದಾರ. ಹಂಗೆ ದಿನನಿತ್ಯ ದೇವರನ್ನು ಪೂಜಿಸಿ ಕೊನೆಗೆ ಅವರೇ ದೇವ್ರು ಹಾಕಾರ. ದೇವ್ರು ಎಲ್ಲಿಲ್ಲ, ನಮ್ಮೊಳಗದನ. ಅವನನ್ನು ಪೂಜಿಸಿದ ಮೇಲೆ ಸಿಗುವುದೇನಪ್ಪ? ಗುರುವಾದಂತನ ಕರ್ಕೊಂಬಂದು ಮನೆಯೊಳಗೆ ಕುಂದರ್ಸಿ ಆತನ ಪಾದ ಪೂಜೆಯನ್ನು ಮಾಡಿ ತೀರ್ಥ ಸ್ವೀಕಾರ ಮಾಡ್ತೀವಲ್ಲ, ಅದಕ್ಕೆ ಗುರುಪಾದೋದಕ. ಅಥವಾ ನಮ್ಮ ಕೊಳ್ಳಲಿರುವಂಥ ಲಿಂಗಕ್ಕೆ ಪೂಜೆ ಮಾಡಿ ಎಲ್ಲ ಆದಮೇಲೆ ಲಾಸ್ಟಿಗೆ ಲಿಂಗಕ್ಕೆ ಒಂದಿಷ್ಟು ನೀರು ಎರೆದು ಹಿಂಗೆ ಲಿಂಗ ಮೇಲೆ ಇಟ್ಕೊಂಡು ಕುಡಿತೀವಲ್ಲ, ಅದು ಲಿಂಗೋದಕ. ಇಲ್ರಿ, ಅಮಾಸಿಗೆ ಹುಣ್ಣಿಮೆಗೆ ಒಬ್ರು ಜಂಗಮರು ಬರ್ತಾರೆ, ಪ್ರಸಾದ ಮಾಡಿಸ್ತೀವಿ, ಅವ್ರದ್ದು ಪಾದ ಪೂಜೆ ಮಾಡ್ತೀವಿ ಅಂತಲ್ಲ, ಅದು ಜಂಗಮೋದಕ. ಆದರೆ ಗುರುವಿನಲ್ಲಿ 3 ಇರ್ತಾರೆ. ಗುರುವಿನಲ್ಲಿ ಲಿಂಗನ ಇರ್ತತಿ, ಜಂಗಮನ ಇರ್ತಾನೆ. ಗುರು ಆದವ ಉಪದೇಶನೂ ಮಾಡ್ತಾನೆ, ಬೇಕಾದ ಸಂದರ್ಭದಲ್ಲಿ ಮಂತ್ರ ಉಪದೇಶವನ್ನು ಕಿವಿಯೊಳಗೂ ಮಾಡ್ತಾನೆ. ಜಗತ್ತಿನ ತುಂಬೆಲ್ಲ ಅಡ್ಡಾಡಿ, ನಾಡಿನ ತುಂಬೆಲ್ಲ ಅಡ್ಡಾಡಿ ಧರ್ಮ ಪ್ರಚಾರವನ್ನು ಮಾಡ್ತಾನೆ, ಜ್ಞಾನವನ್ನು ಕೊಡ್ತಾನೆ. ಅದಕ್ಕೇನಪ್ಪ ಅಂತಂತಂದ್ರೆ ಗುರುಪಾದೋದಕದಿಂದ ಸ್ಥೂಲ ದೇಹಿ, ಕ್ರಿಯಾಪಾದೋದಕದಿಂದ ಸೂಕ್ಷ್ಮ ದೇಹಿ, ಜ್ಞಾನಪಾದೋದಕದಿಂದ ಕಾರಣ ದೇಹಿ. ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರಗಳಿರ್ತಾವೆ ಪ್ರತಿಯೊಬ್ಬರಲ್ಲಿ.
ಈಗ ಕಾಣ್ತೀನಲ್ಲ, ಇದು ಸ್ಥೂಲ ಕಾಣೋದು. ಒಳಗೊಂದು ಸೂಕ್ಷ್ಮವಾದಂಥ ಮನಸ್ಸೈತಿ, ಅದಕ್ಕೆ ಸೂಕ್ಷ್ಮ ದೇಹ ಅಂತ ಕರೀತಾರೆ. ಆತ್ಮದೊಳಗೈತಿ. ಅದಾದಮೇಲೆ ಒಂದು ಕಾರಣ ಶರೀರ ಐತಿ, ಅದು ಐತಿ ಒಳಗೆ. ಈ ಹೆಂಗಪ್ಪ ಅಂದ್ರೆ ಮನ್ಯಾಗ ಮಕ್ಕೊಂಡಿರ್ತೀನಿ, ರಾತ್ರಿ ಆಗಿರ್ತೈತಿ, ಸಂಜೀತಾನ ಅಡ್ಡಾಡಿ ಬಂದಿರ್ತೀನಿ, ಯಾರ್ಯಾರಿಗೆ ಭೇಟಿಯಾಗಿರ್ತೀನಿ, ಅಥವಾ ಕ್ರಿಕೆಟ್ ನೋಡಿರ್ತೀನಿ, ಆಟ ಆಡಿ ಬಂದಿರ್ತೀನಿ, ಏನೆಲ್ಲ ಮಾಡಿ ಬಂದಿರ್ತೀನಿ. ರಾತ್ರಿ ಮಕ್ಕೊಂಡ ಅಂದ ತಕ್ಷಣ ಸೂಕ್ಷ್ಮ ಮನಸ್ಸು ಜಾಗ್ರ ಆಗತ್ತೆ. ಯಾವ ಕಾರಣದಿಂದ ಜಾಗ್ರ ಆಗತ್ತೆ? ಏನೋ ನೋಡಿ ಬಂದಾನ, ಯಾರ ಜೊತೆಗೆ ಏನೋ ಮಾತಾಡಿ ಬಂದಾನ, ಅಥವಾ ಯಾರೋ ಅನ್ಸ್ಯಾರ, ಅಥವಾ ಏನೋ ನೋಡಾರ್ದು ನೋಡ್ಯಾನ, ಅಥವಾ ಆಟ ಆಡಿ ಬಂದಾನ, ಅವ ಅಂತಾನ ಹೋತು ಸಿಕ್ಸ್ ಅಂತ. ಕಾರಣ ಹೌದಲ್ಲ, ರೀಸನ್ ಹೌದಲ್ಲ ಅದು. ಅದಕ್ಕೆ ಕಾರಣ ಶರೀರ. ಆದರೆ ಸೂಕ್ಷ್ಮ ಶರೀರ ಜಾಗ್ರ ಆದಮೇಲೆ, ಆತ್ಮ ಅನ್ನುವಂಥದ್ದು, ಮನಸ್ಸು ಅನ್ನುವಂಥದ್ದು ಜಾಗ್ರ ಆದಮೇಲೆ ಅದು ಬರ್ತೈತಿ. ಯಾರೋ ಮನ್ಯಾಗ ಒಂಥರ ಮಾಡ್ತಾರೆ, ದೇವ್ರು ಬಂದಾಗ ಮಾಡ್ತಾರೆ, ಎಲ್ಲ ಆಗುತ್ತೆ. ಎಲ್ಲ ಆದಮೇಲೆ ಮುಖಕ್ಕೆ ತೊಳೆದ ಮೇಲೆ, ವಿಭೂತಿ ಹಚ್ಕೊಂಡ್ಮೇಲೆ, ಆಧಾರನೋ ಭಂಡಾರನೋ ಹಚ್ಕೊಂಡ್ಮೇಲೆ ಸುಮ್ಮನೆ ಕುಂತಿರ್ತಾರೆ. ಸ್ವಲ್ಪ ಎಲ್ಲ ಜಾಗ್ರ ಆದಮೇಲೆ ಏನು ಮಾಡಿದೆ ಅಂತ ಕೇಳ್ತಾರೆ. ಎಲ್ಲ ಏನು ಮಾಡಿಲ್ತು ಅಂತ ನೀವು ಅಂತೀರಿ. ಆಮೇಲೆ ಒಂದು 2 ತಾಸು ಆದಮೇಲೆ ನೋಡಿ, ಯಾರಿಗಾರ ಕೇಳ್ಕೊಂತೆ ನೋಡು, ಮೈಯಾಗ ಏನೈತೆ ನೋಡಿ, ನಿನ್ನ ಮೈಯಾಗ ಕೇಳ್ಕೊ, ಅವಾಗ ಕೇಳ್ಕೊಂತಾರೆ. ಆದರೆ ಇವೆಲ್ಲವೂ ಶುದ್ಧ ಆಗ್ಬೇಕಂದ್ರೆ, ಸ್ಥೂಲ ದೇಹ ಶುದ್ಧ ಆಗ್ಬೇಕಂದ್ರೆ ಗುರುಪಾದೋದಕ್ಕೆ ಬೇಕು. ಕಾರಣ ದೇಹಕ್ಕೆ ಶುದ್ಧ ಆಗ್ಬೇಕಂದ್ರೆ ಜಂಗಮ ಪಾದೋದಕ್ಕೆ ಬೇಕು. ಸೂಕ್ಷ್ಮ ದೇಹ ಶುದ್ಧ ಆಗ್ಬೇಕಂದ್ರೆ ಲಿಂಗ ಪಾದೋದಕ್ಕೆ ಬೇಕು. ಮೂರನ್ನ ಸದಾಕಾಲ ಪಡೆದುಕೊಳ್ಬೇಕು, ಬಿಡಬಾರ್ದು. ಕರುಣ ಜಲ, ವಿನಯ ಜಲ, ಸಮತಾ ಜಲ. ಭಾಳ ಚಂದ ಹೇಳ್ತಾರೆ ಚನ್ನಬಸವಣ್ಣವರು. ಕರುಣ ಜಲ, ವಿನಯ ಜಲ, ಸಮತಾ ಜಲ. ಕರುಣ ಜಲವೇ ಗುರುಪಾದೋದಕ, ವಿನಯ ಜಲವೇ ಲಿಂಗ ಪಾದೋದಕ, ಸಮತಾ ಜಲವೇ ಜಂಗಮ ಪಾದೋದಕ. ಈ ಮೂರು ಪಡೆದ ಮೇಲೆ ಏನಾಗುತ್ತಂದ್ರೆ, ಸಮತಾ ಜಲವನ್ನು ಪಡೆದ ಮೇಲೆ, ಕರುಣ ಪ್ರಸಾದವನ್ನು ಪಡೆದ ಮೇಲೆ, ಲಿಂಗ ಪಾದೋದಕವನ್ನು ಪಡೆದ ಮೇಲೆ, ಗುರುಪಾದೋದಕ ಪಡೆದ ಮೇಲೆ ಏನಾಗ್ತದೆ? ಗುರುಪಾದೋದಕ ಪಡೆದ್ವಿ ಅಂದ್ರೆ ಪ್ರೆಸೆಂಟ್ ಇರುವಂಥ ಸ್ಥಿತಿಗತಿಗಳು, ಕಷ್ಟ ಇತ್ತು, ಸುಖ ಇತ್ತು, ಅದನ್ನು ಸರಿ ಮಾಡ್ತಾನೆ ದೇವರು, ಗುರುದೇವ. ಲಿಂಗ ಪಾದೋದಕ ಪಡೆದ್ವಿ ಅಂದ್ರೆ ಹಿಂದೆ ಮಾಡಿದಂಥ ಕರ್ಮಗಳಿರ್ತಾವಲ್ಲ, ಪ್ರಾರಬ್ಧ ಕರ್ಮ ಕಾಡ್ತಿರ್ತಾವೆ. ಇನ್ನು ಏನು ಮಾಡಿ ಬಂದೆವು, ಏನು ಮಾಡಿ ಹುಟ್ಟಿದ್ದೋ, ಹಿಂದಿನ ಜನ್ಮದಾಗ ಏನಾಗಿದ್ನೋ ಅನ್ನಂಗಿಲ್ಲ. ಈಗಿರೋದಕ್ಕೆ ವರ್ತಮಾನ ಅಂತಾರೆ, ಹಿಂದಿರೋದಕ್ಕೆ ಭೂತಕಾಲ ಅಂತಾರೆ. ಅದಕ್ಕೆ ಪ್ರಾರಬ್ಧ ಕರ್ಮ ಅಂತಾರೆ ಹಳ್ಳಿ ಭಾಷೆ ಒಳಗೆ. ಆ ಪ್ರಾರಬ್ಧ ಕರ್ಮವನ್ನು ತೊಳ್ಕೊಬೇಕಂದ್ರೆ ಲಿಂಗ ಪಾದೋದಕ್ಕೆ ಬೇಕು. ಈಗಿನ ಸ್ಥಿತಿಗತಿಗಳನ್ನು ಸುಧಾರಿಸ್ಕೋಬೇಕಾಯ್ತಂದ್ರೆ ಗುರು ಪಾದೋದಕ್ಕೆ ಬೇಕು. ಅದು ಆದಮೇಲೆ ಜಂಗಮ ಪಾದೋದಕ್ಕೆ. ಮುಂದೆ ಭವಿಷ್ಯತ್ನಲ್ಲಿ ಹೋಗಿ ಬಂದು ಕೇಳ್ತಿರಲ್ಲ, ನಮ್ಮ ಮಗನ ಜಾತಕ ನೋಡ್ರಿ ಅಂತ ಕೇಳ್ತೀರಿ. ನಮಗೆ ಬಂದು ನಾವೆಲ್ಲ ನೋಡಿ ಹೇಳ್ತೀವಿ, ಮುಂದೆ ಏನು ಹಾಕ್ಕೊಂಡ್ರಿ ಅಂತ ಕೇಳ್ತಾರೆ. ಆ ಥರ ಏನು ಬರ್ದಿರ್ತಾರೆ ಅದನ್ನ ಹೇಳ್ತೀವಿ. ಅಕಸ್ಮಾತ್ ಚೆನ್ನಾಗಿತ್ತಂದ್ರೆ ಚೆನ್ನಾಗಿ ಹೇಳ್ತೀವಿ, ಏನರ ಎರಡು ತೊಡೈತಂದ್ರೆ ಏನರ ಹೇಳ್ತೀವಿ. ಹೇಳ್ಕೊಳ್ಳೋದಕ್ಕೆ ಏನು ಶಾಂತಿ ಮಾಡ್ಬೇಕಂತ ಮತ್ತೆ ಕೇಳ್ತಾರೆ. ಇಂಥ ಶಾಂತಿ ಮಾಡ್ಬೇಕಂತ ಹೇಳ್ತೀವಿ ಇತ್ತಂದ್ರೆ. ಆದರೆ ಅವು ಎಲ್ಲಕ್ಕಿಂತಲೂ ಮುಖ್ಯವಾಗಿ ಏನಪ್ಪ ಅಂದ್ರೆ, ಈಗ ಪ್ರೆಸೆಂಟ್ ಟೆನ್ಸ್ನಲ್ಲಿ, ವರ್ತಮಾನದಲ್ಲಿ ನಮ್ಮ ಕಷ್ಟಗಳ ನಿವಾರಣೆ ಆಗ್ಬೇಕಂದ್ರೆ ಗುರುಪಾದೋದಕ್ಕೆ ಬೇಕು. ಅದು ಯಾವುದೇ ಜಾತಿ ಇರಲಿ, ಧರ್ಮ ಇರಲಿ, ಅದು ವೀರಶೈವ ಲಿಂಗಾಯತರಂತೂ ಮೊದಲಿಗೆ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಎಲ್ಲಿ ನಿಮ್ಮ ಮನೆ ಗುರು ಅದನ್ನು ಅಲ್ಲಿ ಹೋಗ್ಬೇಕು. ಚೆನ್ನಾಗಿರುವಂಥ ನೀರನ್ನು ತೊಗೊಂಡೋಗ್ಬೇಕು. ಪ್ಲಾಸ್ಟಿಕ್ ಬಾಟ್ಲಿಯಲ್ಲಿ ನೀರು ಒಯ್ಯಬಾರ್ದು, ಮತ್ತು ಅದ್ರಾಗ ಇಡಬಾರ್ದು. ಇಟ್ಟಂದ್ರೆ ಜಲ್ದಿ ಕೆಡ್ತಾವೆ, ಸ್ಮೆಲ್ ಬರೋಕ್ಕೆ ಸೋರಕ್ಕವು. ಚಲೋದು ಶುದ್ಧವಾದಂಥ ನೀರು ಕಾಸಿ ಸೋಸಿ ಒಂದು ಬಾಟ್ಲೆ, ಗಾಜಿನ ಬಾಟ್ಲೆ ಹಾಕ್ಕೊಂಡು ಹೋಗ್ಬೇಕು. ಗುರುಗಳು ಕುಂದರ್ಸ್ಬೇಕು, ಅವರು ಜಳಕ ಮಾಡಿ ಸರಿಯಾಗಿರ್ಬೇಕು. ಇದ್ದಾಗನೇ ಅವ್ರು ಪಾದ ಪೂಜೆ ಮಾಡ್ಕೋಬೇಕು. ನಿಮ್ಮ ಮನೆಗೆ ಬಂದಿದ್ರೆ ಅಲ್ಲೇ ಮಾಡ್ಕೊರಿ. ಇಲ್ಲ ಬಂದಿಲ್ಲಪ್ಪ ಎಲ್ಲೇ ಅದಾರ ನಮ್ಮ ಗುರುಗಳು, ಅಲ್ಲೇ ಹೋಗಿ ಮಾಡ್ಕೊಂಬರ್ರಿ. ಇಲ್ಲ ಅವ್ರ ಕಡೆ ಹೋಗೋಕ್ಕಾಗಂಗಿಲ್ಲ, ಯಾರು ಸಿಗ್ತಾರೋ ಅವ್ರ ಬಲ್ಲಿಯಾರು ಮಾಡ್ಕೊಂಬರ್ರಿ. ಅದು ಗ್ರೂಪ್ ಅದು. ಆಮೇಲೆ ಆಗಂಗಿಲ್ಲ ರೀ ನಮ್ಗೆ ಗುರುಗಳ ಬಲ್ಲಿ ಹೋಗಕ್ಕೆ ನಮ್ಮ ಮನಸ್ಸೇ ಆಗಂಗಿಲ್ಲ, ಏನು ಮಾಡೋಕು? ಅಲ್ಲಿ ನಿಮ್ಮ ಮನ್ಯಾಗ ಅದಲ್ಲ, ಅಂಬಾಭವಾನಿ ಅದಳು, ಬಸವಣ್ಣ ಅದನೋ, ಇರ್ಬದ್ದೇವ್ರು ಅದನೋ, ರೇವಣ ಸಿದ್ದಪ್ಪನೋ, ದಂಡವನ ಬಸವಣ್ಣ ಅದನೋ, ದೇವ್ರು ಇದ್ದಾದನಲ್ಲ. ಎಲ್ಲರ ಮನ್ಯಾಗೂ ದೇವ್ರನ್ನ ಜಗಲಿ ಮೇಲೆ ಇಟ್ಟಿರ್ತಾರಲ್ಲ. ಮೊದಲಿಗೆ ಎಲ್ಲ ಚೆನ್ನಾಗಿ ತೊಳಿಬೇಕು. ತೊಳೆದ ಮೇಲೆ ತೀರ್ಥ ಮಾಡಿ ಕಡಿಗಿಟ್ಕೊಂಡು ಮೇಲೆ ಆನಂತರ ಬುತ್ತಿ ಹಚ್ಬೇಕು. ದೇವ್ರಿಗೆ ಬೇರೆ ಹಚ್ಚದ ಸಿಸ್ಟಮ್ ಹತ್ತಿ ನಾನು ಎಲ್ಲ ಆಧಾರ್ ಗಿದಾರ್ ಎಲ್ಲ ಭಂಡಾರ ಎಲ್ಲ ಹಚ್ಚಿ ಕ್ಯಾಸ್ ಆಮೇಲೆ
ತೀರ್ಥ ಮಾಡೋಕ್ಕೆ ಬರೋಂಗಿಲ್ಲ ದೇವರಿಗೆ, ತಿಳಿತಿಲ್ಲ. ದೇವರು ಚೆನ್ನಾಗಿ ತೊಳೆದ ತಕ್ಷಣ ಚಲೋ ನೀರು ಹಾಕಿ ತೆಗೆದಿಟ್ಕೋಬೇಕು, ದಿನ ತೊಗೋಬೇಕು ಅದನ್ನು. ಅದಕ್ಕೆ ಲಿಂಗೋದಕ್ಕೆ ಅಂತಾರೆ. ಅದು ಆಗಲಿಲ್ಲಪ್ಪ, ಗುರುನೂ ಸಿಗಲಿಲ್ಲ, ಲಿಂಗನೂ ಇಲ್ಲ, ನಿಮ್ಮ ಮನೆ ಜಗಲಿನೂ ಇಲ್ಲ, ಈಗೆಲ್ಲ ಬಂದು ಹೊಸ ಹೊಸ ಜಗಲಿ ಬೇಡ ಅಂತಂದು ಮತ್ತು ಕುಂತು ಮಾಡ್ಬೇಕಂತ ಬಂತೀಗ. ಅಡುಗೆ ಕುಂತು ಮಾಡ್ತಿದ್ರು, ದೇವ್ರ ಪೂಜೆ ನಿಂತು ಮಾಡ್ತಿದ್ರು, ತಿಳಿತಿಲ್ಲ. ಈಗ ದೇವ್ರ ಪೂಜೆ ಕುಂತು ಮಾಡ್ತಾರೆ, ಅಡುಗೆ ನಿಂತು ಮಾಡ್ತಾರೆ. ಇಂಥ ಸಿಸ್ಟಮ್ ಬಂದೈತೆ ನೋಡು. ದೇವ್ರ ಪೂಜೆ ಮಾಡೋಕ್ಕೆ ಭಾಳ ತ್ರಾಸಾಗತ್ತೆ ರೀ, ಅದಕ್ಕೆ ಕುಂತು ಮಾಡೋದು ಮಾಡೀವಿ. ಮತ್ತು ಅಡುಗೆ 3 ತಾಸು ನಿಂತು ಮಾಡ್ತೀರಲ್ಲ, ಹೌದನಲ್ವ? ಈ ಹೊಟ್ಟೆ ಹತ್ತಿರ ಇರುವಂಥ ಹೊಕ್ಕಳಕ್ಕಿಂತ ಕೆಳಗೆ ಎಂದಿಗೂ ದೇವ್ರ ಜಗಲಿ ಯಾವ ಕಾರಣಕ್ಕೂ ಮಾಡಬಾರ್ದು. ಮತ್ತು ಬುಡಕ ಕುಲ್ಲಾನು ಇರಲಾರ್ದು ಬಟ್ಟಿ ಬರೀ ಯಾವ ದೇವ್ರಿಗೆ ಹೋಗಿದ್ದು ಆಧಾರ ಭಂಡಾರ ಒಟ್ಟಿರ್ತಾವೆ ನೋಡು. ಶಿವರಾತ್ರಿಗೆ, ಶ್ರಾವಣಕ್ಕೆ, ದಸರಾಕ್ಕೆ ತೆಗೆದಂದ್ರೆ ಜಗ್ ಹೊಂಡುತ್ತೆ. ಚೆನ್ನಾಗಿ ಪೂರ್ಣವಾದಂಥ ಪ್ಯಾಕ್ ಇರಬೇಕು, ನಮ್ಗಿಂತ ಎತ್ತರ ಇರ್ಬೇಕು. ನಾವು ಮಂಚದ ಮೇಲೆ ಮಕ್ಕೊಂಡೇವು ಅಂದ್ರೂ ಕೂಡ ಜಗಲಿ ಎತ್ತರಕ್ಕೆ ಇರ್ಬೇಕು. ಅದು ಯಾವುದೇ ಧರ್ಮದಾಗ ಇರಲ್ಲ, ಬರೀ ಲಿಂಗಾಯತ್ ವೀರಶೈವ ಅಂತಲ್ಲ, ಯಾವುದೇ ಧರ್ಮದಾಗ ಇರಲ್ಲ. ನೀವೇನು ಮಾಡ್ತೀರಪ್ಪ, ದೇವ್ರಿಗೆ ದೀಪ ಹಾಕಿದ ಮೇಲೆ ಏನು ಮಾಡ್ತೀರಿ? ಭಾಳಷ್ಟು ಮನೆ ನನಗೆ ಗೊತ್ತಿರಂಗೆ ಕುರ್ಚಿ ಮೇಲೆ ಕೊಡಂಗಿಲ್ಲ, ಗಾದಿ ಮೇಲೆ ಮಕ್ಕೊಳಂಗಿಲ್ಲ, ಕೆಳಗೆ ಕುಂದಿರ್ತೀರಿಲ್ಲ. ಮತ್ತು ಕಟ್ಟೋದು ಯಾಕೆ ಹೆಂಗೆ ಕಟ್ತೀರಿ ಜಗಲಿ? ಯಾರು ಶಾಸ್ತ್ರ ಹೇಳ್ತಾರ? ನಾವು ವಾಸ್ತುಶಾಸ್ತ್ರ ತಲೆ ಕೆಡಿಸ್ಬಿಟ್ರೆ ಮಂದಿದು, ಹಾಳಾಗಿ ಹೋಗಿ ಸಂಸಾರ. ಭಾರಿ ಹಾಕಿರಿ ಅಪ್ಪರ ಗ್ರ್ಯಾಂಟ್, ಭಾರಿ ಕಟ್ಟಿರಿ ಜಗಲಿ ಅಂತ. ಆಯ್ತಪ್ಪ, ಚಲೋ ಆಯ್ತಪ್ಪ, ಪುಣ್ಯಾತ್ಮ ಭಾಳ ಚಲೋ ಮಾಡಿ ಅಂತೀವಿ, ಬರ್ತೀವಿ. ಮತ್ತೇನು ಮಾಡೋಕೆ? ಚೆನ್ನಾಗಿ ಒಲೆ ಕಾವು ಬಡೀತು ಅಂದ್ರೆ ಯಾವ ಗೃಹಿಣಿಗಾಗಲಿ ಅಥವಾ ಗೃಹಸ್ಥನಿಗಾಗಲಿ ಅಡುಗೆ ಮಾಡೋಕೆ ಯಾರು ಅಂದಿರ್ತಾರೆ, ಎಂದಿಗೂ ಯಾವ ಕಾರಣಕ್ಕೆ ಕ್ಯಾನ್ಸರ್ ರೋಗ ಬರ್ತಿದ್ದಿಲ್ಲ. ಹೆಚ್ಚಾಗಿ ಕಾರಣ ಏನು? ನಾವಾಗಿ ಮಾಡ್ಕೊಂಡಿದ್ದನ್ನು, ನಾವಾಗೆ ಮಾಡ್ಕೊಂಡಿದ್ದು. ಕೊಂಡ್ಕೊಳ್ಳೋದು ಅಂತಾರಲ್ಲ, ಖರೀದಿ ಮಾಡೋದು, ಹಂಗೆ ಮಾಡ್ಕೊಂಡು. ಅದಕ್ಕಾಗಿ ಗುರು ಸಿಕ್ಕರಂದ್ರೆ ಗುರುವಿಂದು, ಲಿಂಗ ಸಿಕ್ಕರಂದ್ರೆ ಲಿಂಗ, ಮನೆಗಿರುವಂಥ ದೇವರಿದ್ದಂದ್ರೆ ದೇವ್ರದ್ದು, ಅದ ಅಲ್ಲಿಂದ ಜಂಗಮದು. ಅದರಿಂದ ಸಂಚಿತ, ಪ್ರಾರಬ್ಧ, ಆಗಾಮಿ, ಭವಿಷ್ಯತ್ ಕಾಲಕ್ಕೆ ಆಗಾಮಿ ಅಂತಾರೆ ಶಾಸ್ತ್ರದೊಳಗೆ. ಅವು 3 ಕಳ್ಕೊಬೇಕಂದ್ರೆ ಈ ರೀತಿ ಆಗಿ ಕಳ್ಕೊ. ಅದಕ್ಕೇನದು? ಕರುಣ ಜಲ, ವಿನಯ ಜಲ, ಸಮತಾ ಜಲ. ಯಾರು ಜಂಗಮ ಪಾದೋದಕನ ಪಡ್ಕೊತೀರಿ ಅವರು ಎಲ್ಲರನ್ನ ಏಕದೃಷ್ಟಿಯಿಂದ ನೋಡ್ಬೇಕು. ಅವು ಬೇರೆ ಸಾವುಕಾರದನ, ಅವ ಗೌಡನ, ಅವ ಕುಲಕರ್ಣಿಯನ, ಅವ ಮುತ್ಯಾನ ಬರಬಾರ್ದು. ಮನಸ್ಸಿನ ದೃಷ್ಟಿ ಏಕವಾಗಿ ಕಾಣಬೇಕು. ಅದಕ್ಕೆ ಸಮತಾ ದೃಷ್ಟಿ ಅಂತ ಕರೀತಾರೆ. ಅದಕ್ಕೆ ಏನಂತಾರಪ್ಪ ಅಂದ್ರೆ ಪಾದೋದಕ ಪಕಾರಂ ಪರಮಜ್ಞಾನಂ, ದೊಕಾರೋ ದೋಷನಾಶನಂ, ಧಕಾರೋ ಜನ್ಮ ದಹತಿ, ಕಕಾರಂ ಕರ್ಮ ನಾಶನಂ. ಪಾದೋದಕಂದ್ರೆ ಪಾಪವನ್ನು ಕಳೆದು ಪರಮ ಜ್ಞಾನವನ್ನು ಕೊಡುವುದು ಪಾದೋದಕ. ಪಾ ಅಂದರೆ ಪರಮ ಜ್ಞಾನವನ್ನು ಕೊಡೋದು, ಪಾಪವನ್ನು ಕಳೆಯೋದು. ದ ಅಂದ್ರೆ ದುಷ್ಟಶಕ್ತಿಯನ್ನು ಓಡಿಸೋದು. ಅದಕ್ಕೇನಂದ್ರು? ದೊಕಾರೋ ಪಾದೋದಕ, ದೊಕಾರೋ ದೋಷನಾಶನ, ಮುಂದೆ ಬರೆಯುವಂಥ ಪಾಪ ಕರ್ಮಗಳನ್ನು ನಾಶ ಮಾಡುವಂಥದ್ದು. ಮತ್ತು ಜೀವಿತ ಅವಧಿಯಲ್ಲಿ ಎಲ್ಲಿಯೋ ಬಂದು ಬೀಳ್ತಾ ಕಸ ಬೀಳ್ತದೆ, ಬೀಳಲ್ಲ ಅಂತಲ್ಲ. ನಾವು ಎಷ್ಟೇ ಸ್ವಚ್ಛ ಇದ್ರೂ ಕೂಡ ಏನ್ರಿ ಮುಟ್ಟ್ಯಾರ, ನಮ್ಮ ಪಾಡೆ ನಾವು ಬದುಕಾಕತ್ತೀನಿ, ನಮ್ಮ ಮನ್ಯಾಗ ನಮ್ಮ ಹೊಲ ಕೆಲಸ ಮಾಡಕತ್ತೀನಿ, ದಂಧೆ ಮಾಡಕತ್ತೀನಿ, ನಮ್ಮ ಪಾಡೆ ನಾವು ಮಾಡಕತ್ತೀನಿ, ಇರ್ಲಾರ್ದು ಬಂದು ಜಗಳ ತಕ್ಕೊಂತಾರೇನಿಲ್ಲ, ಕಿರಿಕಿರಿ ಮಾಡ್ತಾರೆ ಬಂದು. ನಮ್ಮ ಹೊಲ ನಾವು ಬಿತ್ತಕತ್ತೀವಿ ಅಂದ್ರೂ ಐತಲ್ಲ, ನಮ್ಮ ಹೊಲ ಅಲ್ಲಿ ಬರ್ತದೆ ಅಂತ ಬರ್ತಾರೆ. ನಮ್ಮ ಅಂಗಡಿಯಾಗ ಕುಂತ ನಾವು ಬಿಸ್ನೆಸ್ ಮಾಡಕತ್ತೀವಿ, ಬೇರೆ ಅಂಗಡಿ ಬಾಜು ಅಂಗಡಿಯವ್ರು ಬಂದು ಜಗಳ ತಕ್ಕೊಂತಾರೆ. ಅವ್ರು ಜನಮಗೆ ಕಂಡು ಬಿದ್ದಿರ್ತಾರೆ. ಅಂಥವ್ರನ್ನ ಏನದಾರಲ್ಲ ಅವರ ದಹತಿ ಅಂದ್ರೆ ದಹತಿ ಅಂದ್ರೆ ಅವರನ್ನು ಕೂಡ ದೂರನ್ನು ಮಾಡುವಂಥದ್ದು, ಅವ್ರ ಕಷ್ಟಗಳನ್ನು ದೂರ ಮಾಡುವಂಥದ್ದು, ಅವ್ರು ಬರಲಾರ್ದಂಗೆ ಮಾಡುವಂಥದ್ದು. ಕರ್ಮ ಅಂದ್ರೆ ದುಡಿಯೋದು, ಕಾಯಕ ಮಾಡುವಂಥದ್ದು ಸಂದರ್ಭದಲ್ಲಿ ತಿಳಿಲಾರ್ದು ತಪ್ಪು ಮಾಡ್ತೀವಿ, ಸಹಜ ಇದೆ. ಕುಂತ ಬೀಳ್ತಾನನ್ರಿ, ಚೆನ್ನಾಗಿ ಕುಂತ ಬೀಳ್ತಾನ, ಓಡಾಡ್ಯಾಗ ಬೀಳ್ತಾನಲ್ಲ, ಏನೋ ಗೊತ್ತಲ್ಲ ತಪ್ಪಾಗುತ್ತೆ, ಕ್ಷಮ ಮಾಡ್ಬೇಕಲ್ಲ. ಅದಕ್ಕೇನಂತ ಕರ್ಮನಾಶನ. ಪಾದೋದಕದಿಂದ ಇದೆಲ್ಲ ನಿವಾರಣೆ ಆಗುತ್ತೆ. ಈಗ ಗೊತ್ತೈತಿ ನಿಮಗೆಲ್ಲ ಚೆನ್ನಾಗಿದೆ. ಇವೆಲ್ಲ ಮಕ್ಕಳನ್ನ ಮೊಮ್ಮಕ್ಕಳು ಕಂಡೋರದ್ರಿ, ಮಕ್ಕಳು ತೊಡೆ ಮ್ಯಾಗ ಕುಂದ್ಸ್ಕೊಂಡಿರ್ತಾರೆ,
ಏನೋ ಮಲಮೂತ್ರ ವಿಸರ್ಜನೆ ಮಾಡ್ತದೆ, ಏಕಿ ಮಾಡ್ತೋ ಏನೋ ಮಾಡ್ತೋ ಕೂಸು. ಇನ್ನೊಮ್ಮೆ ನಾನು ತೊಡೆ ಮೇಲೆ ಕೂಡಬೇಡ ಅಂತ ಒಕ್ಕೊಡ್ತೇನೆ. ಎಲ್ಲ ನನ್ನ ತೊಡೆ ಮೇಲೆ ಕೂಡಬೇಡ ಅಂತ ಒಕ್ಕೊಟ್ರಿ ಏನು ಮಾಡ್ರಿ? ಮಗುವಿನ ಬಿಸಾಕಿಲ್ಲ, ಬಟ್ಟೆ ತಂದೆ ಆದ್ರೆ ದೋತ್ರ ಉಟ್ಕೊಂಡನು, ಅಂಗಿ ಉಟ್ಕೊಂಡು ತೊಳ್ದಾನ, ಅದನ್ನು ಉಟ್ಕೊಂಡಾನ. ನೀವಾದ್ರೆ ಸೀರೆ ಮೇಲಾಗಿತ್ತು, ಇದ್ರ ಮೇಲಾಗಿತ್ತು ಆಗಿತ್ತು, ಅದನ್ನು ತೊಳ್ಕೊಂಡ್ರಿ ಹೊರತು ಮಗುವಿನ ಬಿಟ್ಟಿಲ್ಲ. ಮಗುವಿನ ಬಿಟ್ಟರೆ ಯಾರು ಬಿಡಲ್ಲ. ಹಂಗೆ ಪಾದೋದಕವನ್ನು ಪಡೆಯೋದ್ರಿಂದ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲ ಆಗುವಂಥ ತಪ್ಪುಗಳನ್ನು, ಆ ಕರ್ಮಗಳನ್ನು ನಾಶ ಮಾಡುವಂಥ ಶಕ್ತಿ ಗುರುಪಾದೋದಕದೊಳಗೆ, ಲಿಂಗ ಪಾದೋದಕದೊಳಗೆ, ಜಂಗಮ ಪಾದೋದಕದೊಳಗೆ ಅದಾವ. ಅವುಗಳನ್ನು ನಾವು ದಿನನಿತ್ಯ ಪಡಿಬೇಕು. ಗುರು ಶಿಖರ ಭಾಳ ಸಂತೋಷ. ಇಲ್ಲಾಂದ್ರೆ ದೇವರು ಜಗಲಿ ಮೇಲಿರುವಂಥಗಳು ದೇವ್ರಿದ್ರೆ ಅದನ್ನು ಇಲ್ಲ. ನಾವು ವೀರಶೈವರದೇವಿ ಲಿಂಗಾಯತರಂದ್ರೆ ಕಂಪಲ್ಸರಿ ಲಿಂಗವನ್ನು ಕಟ್ಕೋಬೇಕು, ಲಿಂಗವನ್ನು ಕಟ್ಕೋಬೇಕು. ಯಾಕಂದ್ರೆ ಬದುಕಿನ ಮೆಟ್ಟಿಲುಗಳು ಎಲ್ಲರೂ ಯಾರ್ಯಾರು ಕಟ್ಕೊಂಡ್ರ? ಅಂಬಿಗರ ಚೌಡೆ ಕಟ್ಕೊಂಡಾನ, ಮಾದರ್ ಚೆನ್ನೈ ಕಟ್ಕೊಂಡಾನ, ತಿಳ್ತಿಲ್ಲ ಡೋರ್ ಕಕ್ಕೈ ಕಟ್ಕೊಂಡಾನ, ಶರಣ ಹರಳೈ ಕಟ್ಕೊಂಡಾನ, ಉರ್ಲಿಂಗ ಪೆದ್ದಿ ಕಟ್ಕೊಂಡಾನ. ಯಾರ್ಯಾರು ಜಾತಿಯರು ಬಂದು ಕಟ್ಕೊಂಡ್ರಲ್ರಿ. ಅಫ್ಘಾನಿಸ್ತಾನದಿಂದ ಬಂದಿದ್ದ ಮರಳು ಶಂಕರ ಅವ ಬಂದು ಅವ ಕಟ್ಕೊಂಡಲ್ಲ. ಅಫ್ಘಾನಿಸ್ತಾನದ ಹಿಂದೂಗಳಿದ್ರೇನು? ಬಸವಣ್ಣನ ಮಾತು ಕೇಳಿ ಅಲ್ಲಿರುವಂಥ ಸಾಮ್ರಾಜ್ಯವನ್ನು ಬಿಟ್ಟು ಬಂದು ಈ ಲಿಂಗ ಕಟ್ಕೊಂಡು ಈ ವಿಭೂತಿ ಹಚ್ಕೊಂಡು ಈ ರುದ್ರಾಕ್ಷ ಹಾಕೊಳ್ಕತ್ತಲ್ವ. ನಮ್ಗೆ ಸತಾ ಮನೆಗೆ ಬಂದು ಗುರುಗಳು ಲಿಂಗ ಕೊಡ್ತಾರೆ, ಕಟ್ಕೋಬೇಕಪ್ಪ. ಮತ್ತು ಹೆಂಗೆ ಇರ್ತೈತೆ ಅನ್ನೋದು ಒಂದಿದ್ದು ತಪ್ಪು ತಿಳ್ಕೊಬೇಡ್ರಿಪ್ಪ. ಮತ್ತು ಹಿಂಗೆ ಅಂತಾರಂತಂದು ಮನೆಗೆ ಬಂದು ಬೈದು ಒಂದು ಮತ್ತೆ ಹಂಗೆ ಆಗ್ಬಾರ್ದು. ನಾವು ಲಿಂಗಾಯತರಿದ್ದೀವಿ, ನಾವು ಇರ್ಸೇರೈತ್ರಿ ಇದ್ರಿ ಏನು ಮಾಡಕ್ಕ ಮರೆ ಕೊಳ್ಳ ಲಿಂಗನೇ ಇಲ್ಲ, ಸರ್ಟಿಫಿಕೇಟ್ನಾಗ ಇತ್ತು, ಏನು ಮಾಡಕ್ಕೆ ತೊಗೊಂಡು ಸ್ವಚ್ಛವಾಗಿ ಲಿಂಗವನ್ನು ತೊಳೆದು ಪೂಜೆ ಮಾಡಬೇಕು. ಎಂದಿಗೂ ಹಸಿ ಇರಬಾರ್ದು ಲಿಂಗ. ಮೈ ಮೇಲೆ ಹಾಕ್ಕೊಳ್ಳುವಂಥ ಲಿಂಗ ಏನೈತಲ್ಲ, ಅಂಗದ ಮೇಲೆ ಇರುವಂಥ ಲಿಂಗ ಸ್ಥಾವರ ಕಳಿವಿಂಟು ಜಂಗಮ ಕಳಿವಿಲ್ಲ. ಒಂದೇ ಸಾಲು ಬಸವನಂತ. ಏನು ಗುಡಿಗಳು ಬಿದ್ದೋದು, ಏನೆಲ್ಲ ಆಗೋತು, ಕೋಟೆ ಕೊತ್ತಲುಗಳ ಸಹಿತ ಬಿದ್ದೋದು. ಆದ್ರೆ ಸ್ಥಾವರ ಬಿದ್ದೋಗ್ಯದ. ಆದ್ರೆ ನಿರಂತರವಾಗಿ ಚಲಿಸುವಂಥ ವಸ್ತುಗೆ ಅಂತಾರೆ ಜಂಗಮ ಅಂತ ಕರೀತಾರೆ. ಅಂಥ ಲಿಂಗ ನಮ್ಮ ಕೊರಳಗೆ ಐತಲ್ಪ. ನಾವು ಹುಟ್ಟು ಹೊತ್ತಿಗೆ ಬಂದತಿ, ಹೋಗೋ ಹೊತ್ತಿಗೆ ಇರ್ತದೆ. ಅಂಥ ಶ್ರೇಷ್ಠವಾದಂಥ ಲಿಂಗವನ್ನು ನಾವು ಪೂಜೆ ಮಾಡಿ ಆ ತೀರ್ಥವನ್ನು ತಗೋಬೇಕು. ವರ್ಷಕ್ಕೆ 1 ಸಲನೋ 2 ಸಲನೋ 3 ಸಲನೋ ಒಂದಿನ ಹೋಗಿ ಗುರುಗಳ ಬಳಿ ಇದ್ದು, ಮನೆದೇವ್ರ ಬಳಿ ಇದ್ದು ದರ್ಶನ ಮಾಡಿ ಬರಬೇಕು. ಓದು 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 ಬರೀ ಓದು ಏನು ಮಾಡೋಕ್ಕೆ? ಮಕ್ಕಳಿಗೆ ಕೇಳಿದಂದ್ರೆ ಮೊದಲನೇ ಶತ್ರು ಯಾರಪ್ಪ ಅಂದ್ರೆ ನಮ್ಮ ಅಪ್ಪವನ್ನೇ ಅಂತಾರೆ. ಮುಂಜಾನೆ 8ಕ್ಕೆ ಶಾಲೆ ಕಳಿಸ್ತೀರ, ನಾವು ಶಾಲೆ ತೆಗ್ದಾರದ್ದು ಇಲ್ಲಿ 8ಕ್ಕೆ ಶಾಲೆ ಕಳಿಸ್ತೀರ, 4ಕ್ಕೆ ಬರ್ತಾನೆ, ಬ್ಯಾಗ್ ಇಡ್ತಾನೆ, ಒಂದಿಷ್ಟು ಏನಾರ ಕೊಡ್ತೀರಿ, ತಿಂತಾನೆ, ಟ್ಯೂಷನ್ ಹೋಯ್ತಿ ನಡಿ ಅಂತ ಅಪ್ಪ ಬರ್ತಾನೆ. ಅಂಗಡಿಯಾಗ ಇರ್ತಾನೋ ಎಲ್ಲಿರ್ತಾನೋ ಬರ್ತಾನೆ ಗಾಡಿ ತೊಗೊಂಡು. ಟ್ಯೂಷನ್ ಐತಿ ನಡಿ, ಟ್ಯೂಷನ್ಗೆ ಹೋಗ್ತಾನೆ, ಟ್ಯೂಷನಿಂದ ಬರ್ತಾನೆ, ಬಂದು ಹೋಮ್ವರ್ಕ್ ಮಾಡ್ತಾನೆ, ಮಕ್ಕಳದ್ರಾಗ 10, 11 ಆಗುತ್ತೆ, ಮಕ್ಕೊಂತಾನೆ. ಹಂಗಪ್ಪ ಎಲ್ಲ ಪೂರ್ಣವಾಗಿ ಕಲಿತು ನೌಕರಿ ಮಾಡೋ ಹೊತ್ತಿಗೆ ನಿಮ್ಮ ಮಗನಿಗೆ ಬೆಂಗಳೂರಾಗ ನೌಕರಿ ಸಿಕ್ತಪ್ಪ, ಅಥವಾ ಬಾಂಬೆದಾಗ ಸಿಕ್ತು. ಭಾಳ ಇಂಟೆಲಿಜೆಂಟ್ ಅದನ್ರಿ ನಮ್ಮ ಹುಡುಗ ಅಂತಂದ್ರೆ ವಿದೇಶದಾಗ ನೌಕರಿ ಸಿಕ್ತು. ನಿಮ್ಗೇನು ಕೊಡ್ಬೋದವ? ಏನು ಕೊಡ್ಬೋದು ಹೇಳ್ರಿ? ಇಲ್ಲೇ ಸೌರಾಷ್ಟ್ರ ಹತ್ತಿರ ಒಂದು L&T ಕಂಪ್ನಿ ಅಂತ ಐತಿ. ಅವ್ರ ಹೆಸರು ಬೇಡ, ಸುಮ್ಮನೆ ನಮ್ಗೆ ಬೇಕಾದಂಥ ಭಕ್ತರು ಅವ್ರು ಏನು ಮಾಡಿದ್ರು, ಭಾಳ ಒಳ್ಳೆ ಕ್ವಾರ್ಟರ್ಸ್ ಕೊಟ್ಟಾರೆ. ನಮ್ಮ ಮಗು ಕರ್ಕೊಂಡೋಕೇನಂದ್ರು ಅವರು, ನೋಡೋ ನಿಮ್ಮ ಮಗು ಎಲ್ಲರಿಗೂ ಓದ್ತಾ ಬರ್ತಾ ಎಲ್ಲ ಮಾತಾಡ್ಸ್ತಾಳೆ ಮರ, ಅಲ್ಲೇ ನೀವು ಹೋಗಿ ಡ್ಯೂಟಿಗೆ ನೀನು ಹೇಳ್ತೀನಿ ಹೋಗ್ಕಳ, ನಿನ್ನ ಮಕ್ಕಳು ಶಾಲೆ ಕಲಿಯಕ್ಕೆ ಹೋದವ್ರೆ, ಮತ್ತು ಅವ್ರು ಇರಂಗಿಲ್ಲ ಮುದಿಗೆ ಒಂದೇ ಮನ್ಯಾಗ ನೋಡು ಮತ್ತು ವಿಚಾರ ಮಾಡು. ಇಲ್ರಿ ಇರ್ತಾಳೆ ನಮ್ಮವ, ಅಲ್ಲಿ ಟಿಕೆಟ್ ತೆಗಿಸ್ಬಿಟ್ಟಿನಿ, ಎಲ್ಲ ಬುಕ್ ಮಾಡಿಬಿಟ್ಟು. ಆಯ್ತಪ್ಪ ಕರ್ಕೊಂಡು ಹೋಗಿ. ಅದು ಹೋಗಕ್ಕೇ 2 ದಿನ ತೊಗೊಳತ್ತೆ ಟ್ರೈನ್. ಇಲ್ಲಿಂದ ಹೋಗಿ ಮುಟ್ಟೈತಿ. ಮುಟ್ಟಿದ ಮೇಲೆ ಮುಂಜಾನೆ ಕೊನೆ ಫ್ಯಾಕ್ಟ್ರಿಗೆ ಹೋದ, L&T ಕಂಪ್ನಿಗೆ. ಆಕಿನದು ಡ್ಯೂಟಿ ಇತ್ತು, ಆಕಿನ ಶಾಲೆಗೆ ಹೋದ್ಲು, ಮಕ್ಕಳು ಶಾಲೆಗೆ ಹೋದು, ಮನ್ಯಾಗ ಒಬ್ಬಾಕಿ ಮುದುಕಿ ಒಬ್ಬಾಕಿನೇ. ಗುಜರಾತ್ ಭಾಷೆ ಬರಲ್ಲ, ಹಿಂದಿನ ಬರಲ್ಲ ಮುದುಕಿಗೆ, ಯಾರಿಗೆ ಮಾತಾಡ್ಸ್ಬೇಕು?
ಟಿ ವಿ ನೋಡ್ಬೇಕಂತ ಟಿ ವಿ ಹಚ್ತಾಳ, ಬರೀ ಹಿಂದಿ ಚಾನಲ್ ಹೊಂಟಾವ. ಫೋನ್ ಹಚ್ಚ ಒಂದಿನ ರಾತ್ರಿ, ನಾನು ಯಾಕೆ ಫೋನ್ ಹಚ್ಚಿಲ್ಲಪ್ಪ ಕೇಳ್ತಾನೆ. ನಾನು ಒಂದೊಂದು ನಂಬರ್ ಸೇವ್ ಇತ್ತು. ಹಚ್ಚಾಳ, ಏನಪ್ಪ ನೀನು ನನ್ನ ಮಗನಿಗೆ ಹೇಳ್ತೇನಿಲ್ಲ, ಬಡ ಬಡ ಟ್ರೈನ್ ಹಚ್ಚಿಬಿಡೋಣ, ನಾನು ಊರಿಗೆ ಬಂದುಬಿಡ್ತೇನೆ ಅಂತ. ಅಲ್ಲವಾ ಯಾರು ಕರ್ಕೊಂಬರಕ್ಕೆ ನಿನಗೆ ಅಂತ ನಾನು. ಯಾರು ಕರ್ಕೊಂಬರೋದು ಬೇಡ, ಬಿಡೋದು ಬೇಡ, ನಾನು ಸುಮ್ಮನೆ ಬರ್ತೀನಿ, ಯಾರು ಇಳಿಸ್ಕೊತಾರೆ, ಯಾರು ಹೆಲ್ಪ್ ಮಾಡ್ತಾರೆ, ಎಲ್ಲರೂ ಸಹಾಯ ಮಾಡ್ತಾರೆ ಅಂತ. ನಾನು 80 ವಯಸ್ಸಾಗ ಯಾರು ನಿನಗೆ ಹೆಲ್ಪ್ ಮಾಡ್ತಿರ್ಬೇಕು, ಸಹಾಯ ಮಾಡ್ತಿರ್ಬೇಕು ಅಂತ ನಾನು ಏನು ಬೇಡ್ರಿಪ್ಪ, ಬೇಡ. ಚೆನ್ನಾಗಿ ಕಲಿಸಿದ ಮೇಲೆ ಈ ಸಮಸ್ಯೆಗಳು ನಾವು ಏನು ಮಾಡಿವಿ, ಗುಡಿಗೆ ಬೇಡ, ಗುಂಡಾರಕ್ಕೆ ಬೇಡ, ಜಾತ್ರೆಗೆ ಬೇಡ. ನೀವು 10th ಇದ್ದಾಗ ಮಾಡಿರೋದನ್ನ, ಸೆಕೆಂಡ್ರಿ ಇದ್ದಾಗ ಮಾಡಿರೋದನ್ನ ಒಪ್ತೀನಿ ನಾನು. ಏನು ಸಣ್ಣ ಸಣ್ಣ ಮಕ್ಕಳು ಇರ್ತಾವೆ, ಟ್ಯೂಷನ್ಗೆ ಹೋಗೋದು 5ಕ್ಕೆ ಹೋಗ್ಕರಿ, 5 ಗಂಟೆ ಟ್ಯೂಷನ್. ಈಗ 1.5 ವರ್ಷ ಆತ ನಾವು ಓಡಾಡಿ ಬಿಟ್ಟಿನಿ. ಮೊದಲಿಗೆಲ್ಲ ನೋಡಿನಲ್ಲ 5 ಗಂಟೆ 4 ಏನು ಅವ್ರಿಗೆ ಮಕ್ಕಳಕ್ಕೆ ಬಿಡೋಂಗಿಲ್ಲ, ನೀವು ಮಕ್ಕಳಂಗಿಲ್ಲ. ಅವ್ರು ಸೆಕೆಂಡ್ರ ಮುಗಿಸೋದಾಗ ನೀವೇ ಮುಗಿಸ್ದಂಗೆ ಇರ್ತದೆ ಸೆಕೆಂಡ್ರ. ಹಾಂ, ಈಗ ಅನಿವಾರ್ಯ ಐತಿ, ಬೇಕು ಶಿಕ್ಷಣ ಅಂತೂ ಭಾಳ ಅವಶ್ಯ ಐತಿ, ಬೇಕೇ ಬೇಕು, ಇಲ್ಲ ಅಂತ ಅನ್ನಂಗಿಲ್ಲ. ಆದ್ರೆ ಒಂದಿಷ್ಟು ರಿಲೀಫ್ ಮಾಡಿರಿ. ಮಕ್ಕಳ ಜೊತೆ ಕುಂತ್ಕೊಂಡು ಹಟ್ಟಿ ಹೊಡೆದು, ನನ್ನ ತಾಯಿ, ನನ್ನ ಪುರಾಶ್ರಮದ ತಾಯಿ ಏನೇನು ಒಂದು ಪೈಸೆ ಓದಕ್ಕೆ ಬರ್ತಿಲ್ಲ. ಆಕೆ ಓದಕ್ಕೆ ಬರಲ್ಲ ಅಂತ ನನಗೆ ಗೊತ್ತೇ ಇದ್ದಿಲ್ಲ. ಆಕೆ ದಿನ ಹೊಲದಾಗಿಂದ ಬಂದ ಮೇಲೆ ನಮ್ಗೆ ಕರ್ಕೊಂಡು ಕುಂದಿರ್ತಿದ್ಲು. 4 ಮಂದಿ ಅಂತಂದವ್ರು ಏನರ ಓದೋತಿ ತಪ್ಪು ಓದೋದು ಕೂಡ ಹೊಡಿತಿದ್ಲು. ಆಕೆ ಗೊತ್ತಿದ್ದಿಲ್ಲ. ನಾ 7ನೇಗೆ ಬಂದ ಮೇಲೆ ಗೊತ್ತಾಕೆ. ಯಾಕೆ ಹೆಂಗೆ ಗೊತ್ತಂತ, ಸಹಿ ಮಾಡಂತಂದು ಪೋಸ್ಟ್ಮ್ಯಾನ್ ಬಂದು ಹೇಳ್ದ. ಎಮ್ಮ ಬಂದಿತ್ತು, ಸಹಿ ಮಾಡಕ್ಕೆ ಬರಲ್ಲ, ಹೆಬ್ಬಟ್ಟೈತೆ ಅಂದಂದು. ಹೆಬ್ಬಟ್ಟೈತೆ ಅಂದ್ರೆ ಹೆಂಗಾರ ಓದ್ತಾಳಕ್ಕೆ ಏನು ಯಾವಾಗ ಓದ್ತಿಲ್ವಿ ಹೆಂಗಂದು. ನನಗೆ ಓದೋಕೆ ಎಲ್ಲಿ ಬರುತ್ತೆ, ಮತ್ತು ದಿನ ನಮ್ಮ ಸಂಜೆ ಮುಂದೆ ಬಡಿತಿದ್ದೆ ಅಂದ. ಹಂಗೆ ಬಡಿತೀನಿ ಅಂತ ಓದ್ಕೊಳ್ಳೆ. ಸಾಲಿಯಿಂದ ಮನೆಗೆ ಬಂದ ತಕ್ಷಣ ಇಟ್ಟು ಶೇಂಗಾ ಬೆಲ್ಲ ಪುಟಾಣಿ ಏನಾರ ಕೊಟ್ಟಿಟ್ರಿ ಅಕ್ಕಿ ಕೊಡಕ್ಕೆ ತಿನ್ನಿಸಕ್ಕೆ ಭಾರಿ ಮಾಡ್ಬಿಡಕ್ಕೆ. ಆತೊಂದು ಅರ್ಧ ತಾಸು ಅಂತಂದ್ಕೊಳ್ಳೆ ಸುತ್ತ ಕುಂದಿಸ್ಕೊಂಡು ಹೊಡ್ಕೊಂತ ಕುಂದ್ರಾಕಿ ಬಿಡತ್ತಿದ್ದಾರೆ. ಟ್ಯೂಷನ್ ಕಳಿಸ್ತಿದ್ದಿಲ್ಲ ಅಕ್ಕಿ ವಿದ್ಯಾವಂತಳಲ್ಲ. ಮತ್ತು ಅಹಮದಿಂದ ಹೇಳಕತ್ತಿಲ್ಲ ನಾನು. ಮಕ್ಕಳ ಜೊತೆಗೆ ತಂದೆ ಆಗಲಿ ತಾಯಿ ಆಗಲಿ ಕಳಿಬೇಕು, ಟೈಮ್ ಕಳಿಬೇಕು. ಕಳಿಯೋಕೆ ಯಾರ್ದ ಮಿನಿಮಮ್ ನಾವು ಕಲಿವತ್ತಿ 10ನೇ ತನ ಮನೆಗೆ ಇರ್ತಿದ್ವಿ. ಈಗಾರ ಅಟ್ಲೀಸ್ಟ್ 5ನೇ ತನಾರ ಮನೆಗೆ ಇರ್ತಿ ಹುಡುಗರು. ಈ 1ನೇ ಸ್ಟ್ಯಾಂಡರ್ಡಿಗೆ ಹಾಸ್ಟೆಲ್ ಬಂದು ಈಗಲ್ಲ, 5ನೇ ತನ 7ನೇ ತನಾರ ಮನೆಗಿರಲಿ. ಹಾಗೆ ಇಲ್ಲಿ ಗುರುಪಾದೋದಕ್ಕೆ, ಲಿಂಗಪಾದೋದಕ್ಕೆ, ಜಂಗಮಪಾದೋದಕ್ಕೆ ಅನ್ನುವಂಥ ಮಾತಿನಲ್ಲಿ ಏನಪ್ಪ ಅಂದ್ರೆ ಮುಕ್ತಿ ಮೋಕ್ಷವನ್ನು ಕಾಣಬೇಕಾಗಿತ್ತಂದ್ರೆ, ಪರಮಾನಂದವನ್ನು ಅನುಭವಿಸ್ಬೇಕಾಗಿತ್ತಂದ್ರೆ ಗುರುವಿನ ಮೊರೆ ಹೋಗ್ಬೇಕು, ದೇವರ ಮೊರೆ ಹೋಗ್ಬೇಕು, ಜಂಗಮನ ಮೊರೆ ಹೋಗ್ಬೇಕು ಅಂತ ಚನ್ನಬಸವಣ್ಣವ್ರು ಹೇಳಿದ್ರು. ಅದಕ್ಕೆ ಕರ್ಣ ಜಲ, ವಿನಯ ಜಲ, ಸಮತಾ ಜಲ ಅಂತ. ಅದಕ್ಕೆ ಪರಮಜ್ಞಾನ ಸಿಗ್ತೈತಿ, ದೋಷ ನಾಶ ಆಗ್ತೈತಿ, ಕರ್ಮ ಕಳೀತೈತಿ ಅಂತ. ಅದಕ್ಕಾಗಿ ತಾವುಗಳೆಲ್ಲ ತಮ್ಮ ಮಕ್ಕಳಿಗೆ ಮತ್ತು ತಾವುಗಳು ಕೂಡ ಸ್ವತಃ ಲಿಂಗವನ್ನು ಕಟ್ಕೋಬೇಕು, ದೇವರನ್ನು ಪೂಜೆ ಮಾಡಬೇಕು, ಸಂಸ್ಕಾರ ಭರಿತರಾಗಬೇಕು. ಅದಾದ ಮೇಲೆ ನಿಮ್ಗೆ ಗೊತ್ತಿರಲಿ ಎಷ್ಟು ಪಾದೋದಕದಲ್ಲಿ ಶಕ್ತಿ ಐತಿ ಅಂದ್ರೆ ಅತ್ಯದ್ಭುತವಾದಂಥ ಶಕ್ತಿ ಅದು. ಯತ್ನಾಳ್ ಚನ್ನಬಸಪ್ಪ ಅಂತಿದ್ದ ಗದಗದಲ್ಲಿ ಯತ್ನಾಳ್ ಚನ್ನಬಸಪ್ಪ ಅಂತಿದ್ದ. ಅವ ಏನಪ್ಪ ಅಂದ್ರೆ 63 ವಿದ್ಯೆ ಕಲ್ತಿದ್ದ. ಇಡೀ ಜಗತ್ತಿಗೆ ಇರೋದೇ 64 ವಿದ್ಯೆಗಳು. ಅದ್ರಾಗ ಎಷ್ಟು ಕಲ್ತಿದ್ದ? 63 ವಿದ್ಯೆ. ಸದಾಕಾಲ ವಿಭೂತಿ ಹಚ್ಕೊಂತಿದ್ದ, ಪೂಜೆ ಮಾಡ್ಕೊತಿದ್ದ, ಎಲ್ಲ ಮಾಡ್ತಿದ್ದ. 63 ವಿದ್ಯೆ ಕಲ್ತಿದ್ದ. ಅವ ಯಾರ ಸ್ವಾಮಿಗಳು ಸಿಕ್ಕರೆ ಸಾಕು ಏನಾರ ಪ್ರಶ್ನೆ ಮಾಡವ, ಏನಾರ ಕೇಳೈತಿರೋ ಅಂಥದ್ದು ಚನ್ನಬಸಪ್ಪ ಯತ್ನಾಳ್ ಅಂತ ಗದಗದಲ್ಲಿದ್ದ. ಇವತ್ತಿಗೂ ಗದಗಿನಲ್ಲಿ ಅವನ ಹೆಸರು ಭಾಳ ಫೇಮಸ್ ಅದ. ಜ್ಯೋತಿಷ್ಯದ ಪ್ರಕಾಂಡ ಪಂಡಿತ ಎಲ್ಲ ಇದ್ದ. ಅಂತ ಚನ್ನಬಸಪ್ಪ ಯತ್ನಾಳ ಬಾಲಲೀಲಾ ಮಹಾಂತ ಶಿವಗಳಂತ ಆಗೋದು. ಮುಳುಗುಂದ ಐತಿ ಗದಗದ ಹತ್ರ. ಭಾಳ ದೊಡ್ಡ ತಪಸ್ವಿಗಳು, ಪುಸ್ತಕಗಳನ್ನು ಬರ್ದಾರ, ಸಾಹಿತ್ಯ ರಚನೆ ಮಾಡ್ಯಾರ, ದಾಸೋಹ ನಡೆಸ್ಯಾರ. ಇವತ್ತಿಗೂ ಕನ್ನಡದ ಇತಿಹಾಸದಲ್ಲಿ ಅವ್ರ ಹೆಸರು ಅಜರಾಮರವಾಗಿ ಐತೆ. ಬದುಕಿದ್ದು ಭಾಳ ಕಡಿಮೆ. ಅಂಥ ಬಾಲಲೀಲಾ ಮಹಾಂತ ಶಿವಗಳಿಗೆ ಏನಪ್ಪ ಅಂದ್ರೆ ಪ್ರಶ್ನೆ ಮಾಡ್ತಾನೆ,
ಯಾಕಂದ್ರೆ ಆ ಊರಿನ ದೊಡ್ಡ ದೊಡ್ಡ ಶ್ರೀಮಂತರು, ಮುಳುಗುಂದದಲ್ಲಿರುವಂಥ ಶ್ರೀಮಂತರು ಎಲ್ಲರೂ ಅವನಿಗೆ ನಮಸ್ಕಾರ ಅಂತಿರ್ತಾರೆ. ಚನ್ನಬಸಪ್ಪ ನಮಸ್ಕಾರ ರೀ, ಅವ ನಮಸ್ಕಾರ ಮಾಡಂಗಿಲ್ಲ, ಬರೀ ಹಿಂಗೆ ಗೋನ ಹಾಕವ, ಬರೀ ಗೋನ ಆಡ್ಸವ. ಏನಪ್ಪ ಮಡದ ಮತ್ತೆ ಒಟ್ಟ ನಾನು ನಮಸ್ಕಾರ ಮಾಡಂಗಿಲ್ಲಲ್ಲ. ಒಂದಿನ ಮಠಕ್ಕೆ ಹೋಗಿ ಕೇಳ್ತಾನವ, ಮಠಕ್ಕೆ ಹೋಗಿ ಕೇಳ್ತಾನೆ, ಏನಂತ, ಮಾನ್ ಸ್ವಾಮಿಗಳ ಮತ್ತು ನಾನು ಇಷ್ಟೆಲ್ಲ ಸಾಧನೆ ಮಾಡೀನಿ, ನನ್ನ ಸಾಧನೆ ನಿಮ್ಮ ಕಣ್ಣಿಗೆ ಕಾಣಂಗಿಲ್ಲೇನು? ಇಡೀ ಊರನ್ ಮಂದಿ, ಮುಳುಗುಂದ ಮಂದಿ, ಗದಗಿನ ಮಂದಿ ನನಗೆಲ್ಲರೂ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ರೀ ಸೌಕಾರ, ನಮಸ್ಕಾರ ನಮಸ್ಕಾರ ಅಂತ ಹೇಳ್ತಾರೆ. ನಾ ಎದುರಿ ಬಂದ್ರೆ ಸಾಕು, ಕಾಲ ಹಾಕಿಕೊಂಡಂಥ ಪಾದಕಿಗಳನ್ನು ಬಿಟ್ಟು, ಚಪ್ಪಲನ್ನು ಬಿಟ್ಟು ನಮಸ್ಕಾರ ಮಾಡ್ತಾರೆ. ನೀವೇನು ರೀ, ನೀವೇನು ಕಲ್ತೀರಿ? ಬರೀ ಭಕ್ತರ ಮನೆಗೆ ಹೋಗ್ತೀರಿ, ಉಣ್ತೀರಿ, ಬರ್ತೀರಿ, ಮಾಡ್ದಾಗಿರ್ತೀರಿ. ಏನು ಮಾಡ್ತೀರಿ? ನಿಮ್ಮ ಕೆಲಸ ಏನದ? ಆರಾಮ್ ಜೀವನ ಅದ, ದೊಡ್ಡ ಮಟ್ಟದ ಚಂದ ಆರಾಮ್ ಜೀವನ ಅದ. ಎಷ್ಟು ವಿದ್ಯೆ ಕಲ್ತಿ ಅಂತ ಕೇಳಂತ ಮುಳುಗುಂದ ಮಹಾನ್ ಶಿವಗಳು. ಎಷ್ಟು ವಿದ್ಯೆ ಕಲ್ತೀನಿ? 63 ವಿದ್ಯೆ ಕಲ್ತೀನಿ. ಇನ್ನೊಂದು ವಿದ್ಯೆ ಐತಿ ನಾ ಕಲ್ತಿಲ್ಲ, ಅದು ಯಾರು ಕಲಿಸಿಲ್ಲ. ಹೌದಾ? ಆತಪ್ಪ, ದೊಡ್ಡ ಜ್ಞಾನಿ ಇದ್ದೀನಿ ನೀನು, ನಿನಗೆ ನಮಸ್ಕಾರ ಮಾಡಲೇಬೇಕು ನಮ್ಮಂಥವ್ರು. ನಾನು ನಮಸ್ಕಾರ ಮಾಡೇ ಮಾಡ್ತೀನಿ, ನನಗೆ ಬಿಡಲ್ಲ. ಒಂದು ಕೆಲಸ ಮಾಡೋಕೆ ನೀನು, ಒಂದು ಕಂಡೀಷನ್ ಅದ. ಏನು ಕಂಡೀಷನು? ಏನು ಕಂಡೀಷನು? ಏನಿಲ್ಲ, ಮತ್ತು ಏನಿಲ್ಲ, ಏನಪ್ಪ ಅಂತಂದ್ರೆ ನಾನು ಒಂದು ಗಡಿಗೆ ಕಟ್ತೀನಿ. ಆ ಗಡಿಗೆಯಲ್ಲಿ ನೀರದವ, ಅವಕ್ಕೆ ನಮ್ಮ ಶಾಸ್ತ್ರದೊಳಗೆ ಪಾದೋದಕ ಅಂತಾರೆ, ಪಾದೋದಕ ಅಂತ ಕರೀತಾರೆ. ಅವುಗಳನ್ನ ಗಡಿಗೆ ಒಳಗೆ ಕಟ್ಟೀನಿ. ನೆಲ ಕಟ್ತಾರೆ ನೋಡ್ರಿ ಇಲ್ಲ, ಅಥವಾ ಗೋಕುಲಾಷ್ಟಮಿ ಒಂತೀಗ ಕೃಷ್ಣ ಜನ್ಮಾಷ್ಟಮಿ ಎಲ್ಲ ಮೊಸರಿನ ಗಡಿಗೆ ಹೊಡೆಯಲ್ಲ. ಹಂಗೆ ಮಹಾನ್ ಸ್ವಾಮಿಗಳಂದ್ರಂತ ಮಠದೊಳಗೆ ಒಂದು ಗಡಿಗೆ ಕಟ್ಟಾರಂತ. ಅವನ ಎದುರಿಗೆ ಅವನ ಕೈಲೇ ತರ್ಸ್ಯಾರ ಒಂದು ಗಡಿಗೆ. ಅದ್ರೊಳಗೆ ತಮ್ಮ ಪಾದೋದಕನ ಹಾಕ್ಯಾರ, ಹಾಕಿ ಕಟ್ಟ್ಯಾರ. ನೀ ಇದನ್ನು ಹೊಡೆದು ಬಿಟ್ಟೆ ಅಂದ್ರೆ ನಿನಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಪ್ಪ ಮರ. ಅಕಸ್ಮಾತ್ ನೀ ಹೊಡಿಲಿಲ್ಲ ಅಂದ್ರೆ ಯಾರು ಕೂಡ, ನನ್ನ ಕೂಡಲ್ಲಿ ಯಾರು ಕೂಡ ನಮಸ್ಕಾರ ಮಾಡಿಸ್ಕೊಳಂಗಿಲ್ಲ. ಸುಮ್ಮನೆ ಇರ್ಬೇಕು ಹೊರಗೆ. ಇದೇನು ದೊಡ್ಡ ಕೆಲಸ ರೀ? ಗಡಿಗೆ ಹೊಡಿದೇನು ಕೆಲಸ? ಒಂದು ಬಡಿಗೆ ತೊಗೊಂಡು ಹೊಡಿತಾರೆ. ಸಣ್ಣ ಹುಡುಗಂತ ಹೊಡಿತಾನೆ, ನನ್ನಂತ ಹೊಡೆಯಂಗಿಲ್ಲ ಅಂದ್ರಂತ. ಹೊಡಿತೇನೆ ಸಣ್ಣ ಹುಡುಗ, ಹೊಡಿತೇನೆ ಗಡಿಗೆ. ಈ ಗೋಕುಲಾಷ್ಟಮಿದೊಳಗೆ ಕೃಷ್ಣ ಜನ್ಮಾಷ್ಟಮಿ ದಿವಸ ಹೊಡಿತಾರ, ಹೊಡಿತೀನಿ ತೋರಿ, ಕಟ್ಟ್ರಿ ಅನ್ನೋದು. ಮುಳುಗುಂದದ ಮಹಾಂತ ಶಿವಗಳು ಗಡಿಗೆ ಕಟ್ತಾರೆ. ಗಡಿಗೆ ಕಟ್ಟಿದ ಮೇಲೆ ಅದ್ರೊಳಗೆ ನೀರು ತುಂಬ್ಯದ, ತುಂಬಿದಂಥ ಗಡಿಗೆ ಕಾಣ್ತದ, ಹೊಡಿ ಅಂತಾರೆ. ಒಂದು 10 ಸಲ ಹೊಡಿತಾನೆ. 1 ಸಲ, 2 ಸಲ, 3 ಸಲ, 4 ಸಲ, ಒಂದು 10 ಸಲ ಹೊಡಿತಾನೆ. ಹೊಡೆಯಂಗಿಲ್ಲ. ಮತ್ತು ಮುಂದೆ ಹೊಡಿತಾನೆ, ಹೊಡೆಯಂಗಿಲ್ಲ. ಅವ ಕೈ ನುಸಕ್ಕೆ ಶುರು ಮಾಡ್ತಾವೆ. ಏನು ರೀ, ಒಂದು 40-50 ಸಲ ಹೊಡೆದೀನಿ, 40-50 ಸಲ ಹೊಡೆದೀನಿ, ಹೊಡೆಯಲಾಗೈತಿ ಗಡಿಗೆ, ಏನರ ಮಾಡಿರಿ ಅದಕ್ಕೆ ಅಂದ್ಕೊಳ್ಳೇನ. ಅವ್ರ ಮಹಾನ್ ಸ್ವಾಮಿಗಳು ಹೇಳ್ತಾರಂತ, ಗಡಿಗೆ ತಂದಾರ ಯಾರು? ನಾನಾ ರೀ, ಚನ್ನಬಸಪ್ಪ ಅಂತಾನೆ. ನಾನೇ. ನೀರು ತಂದಾರ ಯಾರು? ನಾನಾ ರೀ. ನಾನು ಅದಕ್ಕೆ ಮುಟ್ಟಿಲ್ಲ, ಏನೂ ಮಾಡಿಲ್ಲ. ನೀನ ನೆಲ ತಂದಿದ್ದಿ, ನೀನ ಕಟ್ಟಿದಿ, ನೀನ ಬಡಗಿ ತಂದಿದ್ದಿ, ಹೊಡ್ಯಾಕತ್ತಿದ್ದಿ, ಹೊಡೆಯಲಾಗ್ಯದ. ಏನಪ್ಪ ಅಂದ್ರೆ ಒಂದಿಷ್ಟು ಪಾದೋದಕ್ಕೆ ಹಾಕಿವಿ ಅಷ್ಟೇ. ಒಂದಿಷ್ಟು ಪಾದೋದಕ್ಕೆ, ಒಂದು 4 ಹನಿ ಪಾದೋದಕ್ಕೆ ಹಾಕಿವಿ. ನೀನು ಬಡಗಿ ತೊಗೊಂಡ್ರು ಹೊಡೆಯಲಾಗೈತಂದ್ರೆ ಇದೇ ನೋಡಪ್ಪ 64ನೇ ವಿದ್ಯೆ. 64ನೇ ವಿದ್ಯೆ. 64ನೇ ವಿದ್ಯೆ ಅಂದ್ರೆ ನಾ ಅನ್ನೋದನ್ನು ಬಿಡಬೇಕು. ಹೂ ಆಮ್ ಐ. ನಾನು 63 ವಿದ್ಯೆ ಸಾಧಿಸೀನಿ. ನಾನು 63 ವಿದ್ಯೆ ಸಾಧಿಸೀನಿ. ದೊಡ್ಡವ್ರು ಇರ್ತಾರೆ, ನಮಸ್ಕಾರ ಯಾಕೆ ಮಾಡಿಲ್ಲ ಅಂದ್ರೆ ಏನು ಅರ್ಥ? ಏನು ಹೇಳ? ಆ ಮಡ್ದಾಗ ಕುಂತ ಮುತ್ತೆ ಗಂಟೆ ಬಿದ್ದಾನೆ ಹೋಗ್ಯವ. ನಾ 63 ವಿದ್ಯೆ ಕಲ್ತೀನಿ, ನೀನು ನನ್ನ ನಮಸ್ಕಾರ ಮಾಡಲ್ಲ. ಊರಾಗಿದ್ದ ಮಂದಿ ಎಲ್ಲ ಚಪ್ಪಲ್ ಬಿಟ್ಟು ನಮಸ್ಕಾರ ಮಾಡ್ತಾರೆ ನಮ್ಗೆ, ನೀನು ನಮಸ್ಕಾರ ಮಾಡಲ್ಲ. ಏನು ಅರ್ಥ? ಸಂಚಿತ ಕರ್ಮವನ್ನು ಕಳಿಬೇಕು. ಈಗಿರುವಂಥ ಪ್ರೆಸೆಂಟ್ ಇರುವಂಥ ವಾಸ್ತವಿಕವಾದಂಥ ಕರ್ಮಗಳನ್ನು ಕಳಿಬೇಕಾದ್ರೆ ಗುರುವಿನ ಪಾದೋದಕ್ಕೆ ಬೇಕು. ಪ್ರಾರಬ್ಧ ಕರ್ಮಗಳು, ಹಿಂದೆ ಮಾಡಿದಂಥ ತಪ್ಪುಗಳು, ಅವು ಬೈದನು, ಅಪ್ಪು ಬೈದನು, ಅಂತಂದರಿ ಬೈದನು, ಯಾರಿಗೂ ಬೈದನು, ಹೊಡೆದನು, ಒದ್ದಿನ, ಏನೋ ಮಾಡೀನಿ, ನನಗೆ ಗೊತ್ತಿಲ್ಲ, ನೆನಪಿಲ್ಲ, ಅವು ಕಾಡಾಕತ್ತವಲ್ಲ.
ಅದಕ್ಕೆ ಯಾವುದ್ಯಾವುದೋ ಶಾಂತಿ ಅಲ್ಲ, ಗುರುವಿನ ಪಾದೋದಕ, ಲಿಂಗದ ಪಾದೋದಕ ಬೇಕು. ಮುಂದೆ ನನ್ನಿಂದ ಯಾವುದೇ ರೀತಿ ತಪ್ಪಾಗಬಾರ್ದಪ್ಪ ಅಂತಂದು ಜಂಗಮನ ಪಾದೋದಕ ಬೇಕು. ಅವ ದಾಸೋಹ ಮೂರ್ತಿ ಇರಬೇಕು. ನೀವು ನೋಡ್ರಿ, ಪಾದೋದಕದಿಂದ ಏನಾಗುತ್ತೆ ಅಂತಂತೀರಿ. ಒಂದು ಭಾಳ ಸಣ್ಣದಂತ ಒಂದು ಮಾತನ್ನು ಹೇಳ್ತೇನೆ. ಯಾರ್ದಾರ ಮನೆ ಕಳವತ್ತಂತ ತಿಳ್ಕೊ, ಏನ್ರಿ ಅಪ್ಪ ಲಕ್ಷ್ಮೀ ಪೂಜೆ ಮಾಡಿ ಬಂದು ಕುಂತೀವಿ, ಏನ್ರಿ ಇರ್ಲಾರ್ದೆಲ್ಲ ಹಾಕಿ ಬಂದೀವಿ ಅಲ್ಲಿ ಮನ್ಯಾಗ ಲಕ್ಷ್ಮಿಗೆ, ಶುಕ್ರವಾರ ಬೇರೆ ಐತಿ, ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂದೀವಿ, ನೀವೇನ್ರಿ ಹಿಂಗಂತಾರೆ. ಸುಮ್ಮನೆ ಹಾಸ್ಯ ಕೇಳಕತ್ತೀನಿ. ಮನೆ ಕಳ್ತನ ಆತಂತ ತಿಳ್ಕೊ, ಯಾರ್ದೋ ಮನೆ ಕಳ್ತನ ಆದ ತಕ್ಷಣ ಏನು ಮಾಡ್ತಾರೆ, ಪೊಲೀಸ್ರಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ನಮ್ದು 8 ತೊಲೆ ಬಂಗಾರ ಇತ್ತು, ಒಂದು 5 ಲಕ್ಷ ರೂಪಾಯಿ ರೊಕ್ಕ ಇದ್ದು ಅಲಮಾರಿಗೆ ಇಟ್ಟಿದ್ವಿ, ನಾನು ನನ್ನ ಗಂಡ ಇಬ್ಬರೇ ಇರ್ತೀವಿ, ನನ್ನ ಮಗ ಕಲಬುರಗಿ ಕಲಿಯಾಕನ, ನೋಡ್ರಿ ಬರ್ರಿ ಅಂತ ಹೇಳ್ತೀವಿ. ಎಷ್ಟೊತ್ತಿ ನೋಡ್ರಿ ಅಂತ ಪೊಲೀಸ್ರಿಗೆ ಕೇಳ್ತಾರೆ. ನಾವು ಮುಂಜಾನೆ ನಿದ್ದಿಂದ ಎತ್ತರ ಆದ್ಮೇಲೆ ನೋಡೀವಿ, ನಾವು ಊರಾಗಿದ್ದಿದ್ದಿಲ್ಲ, ಊರಿಗೆ ಹೋಗಿದ್ವಿ, ಅವಾಗ ಕಳ್ತನ ಮಾಡ್ರಿ ಅಂತ ಹೇಳ್ತೀವಿ. ಆಯ್ತು, ಪೊಲೀಸರೆಲ್ಲ ಬರ್ಕೊಂಡು ಏನು ಮಾಡ್ತಾನೆ, PSI ನೋ ಸರ್ಕಲ್ ನೋ ಬಂದು ನೋಡ್ತಾನೆ. ನೋಡಿ ಆದಮೇಲೆ ಏನೂ ಗುರುತು ಸಿಗಂಗಿಲ್ಲ, ಅವನಿಗೆ ಏನೂ ಗೊತ್ತಾಗಲ್ಲ, ಏನೇನು ಗೊತ್ತಾಗಲ್ಲ. ಅವ ಏನು ಮಾಡ್ತಾನೆ, ವಾಪಸ್ ಹೋಗ್ತಾನೆ. ಸ್ಟೇಷನ್ಗೆ ಹೋಗಿ ಏನು ಮಾಡ್ತಾನೆ, ಫಿಂಗರ್ ಪ್ರಿಂಟ್ ಅಂದ್ರೆ ಯಾರ ಕೈ ಮುಟ್ಟ್ಯಾರ ಅಲಮಾರಿಗೆ, ಯಾರು ಚಾವಿ ತೆಗ್ದಾರ, ಯಾರು ಚಾವಿ ತೆಗೆದು ಅಲಮಾರಿ ಚಾವಿ ತೆಗೆದು ಬಂಗಾರ ಒಯ್ದಾರ ರೊಕ್ಕ ಒಯ್ದಾರ ಅಂತ ಅದನ್ನ ನೋಡ್ತಾನೆ. ಅದನ್ನು ನೋಡಿದ ಮೇಲೆ ಗೊತ್ತಾಗಲಿ ಅಂದ್ರೆ ಒಂದು ನಾಯಿ ತರ್ತಾನ. ಯಾವ ಬಂದು ಹೋಗ್ಯಾನ, ಎತ್ತ ಹೋಗ್ಯಾನ, ನಾಯಿ ಮೂಸಿನ ಮೇಲೆ ಗುರುತು ಹಿಡಿತೈತಂತ. ಅದನ್ನೆಲ್ಲ ಮನೆಯೊಳಗೆ ಅಡ್ಡಾಡ್ತಾರೆ. ಅದು ಹೆಂಗೆ ಹೊಕ್ಕೈತೆ ಅದ್ರಿಂದ ಅವ ಹೊಕ್ಕನ. ನಾಯಿಗಿಂದ ಪೊಲೀಸ್ ಹೊಕ್ಕನ, ಪೊಲೀಸ್ನಿಂದ ನಾಯಿ ಅಲ್ಲ. ಮತ್ತು ಭಾಳ ತಿಳ್ಕೊರಿ ನೀವು, ಭಾಳ ಅರ್ತೈತಿ. ನಾಯಿಯಿಂದ ಬೆನ್ನತ್ತಾನ ಪೊಲೀಸ. ಇಂಥವು ಕಳ್ತನ ಮಾಡೋದಂತ ಸಿಕ್ಕ ಅಂತ ತೊಗೊಂಬರ್ತಾನೆ. ಒಬ್ಬ ಕಳ್ಳ ಮನೆಗೆ ಬಂದರೆ ಮನೆ ಖಾಲಿಯಾಗೋದಯ್ಯ, ಮನೆಯಲ್ಲಿರುವಂಥ ಸಂಪತ್ತು ಖಾಲಿಯಾಗೋದಯ್ಯ. ಅವನ ಫಿಂಗರ್ ಪ್ರಿಂಟ್ ಗುರುತು ಸಿಗು. ಅವ ಎಲ್ಲಿ ಹೋಗ್ಯಾನ, ಎಲ್ಲಿದಾನಂತ ನಾಯಿ ಕೂಣ್ ಹಿಡಿತೈತಿ. ಒಬ್ಬ ದುಷ್ಟ ವ್ಯಕ್ತಿ ಬಂದ್ರೆ, ಒಬ್ಬ ದೊಡ್ಡಕೊರ ಬಂದರ, ಒಬ್ಬ ಕೊಲೆಗಡಕ ಬಂದ್ರೆ, ಯಾರನ್ನಾದ್ರೂ ಕೊಲೆ ಮಾಡಿದ್ರ ಇಷ್ಟೆಲ್ಲ ಗುರುತು ಸಿಗ್ತಾವು, ಎಲ್ಲ ಪತ್ತೆ ಹಚ್ತೈತಿ. ಅಂದ್ರೆ ಒಬ್ಬ ಜಂಗಮ ಮೂರ್ತಿ ಗುರುದೇವ ಬಂದು ಮನೆ ಒಳಗೆ ನಿಮ್ಗೆ ಚೆನ್ನಾಗಿ ಆಗಲಿ ಅಂತಂದು 2 ಕೈ ಎತ್ತಿ ಆಶೀರ್ವಾದ ಮಾಡಿದ, ತನ್ನ ಪಾದ ಪೂಜೆಯನ್ನು ಮಾಡಿಸ್ಕೊಂಡು ನಿಮ್ಮ ಮನೆ ಒಳಗೆ ಧೂಳೋದಕ್ಕಂತಾರ, ಧೂಳು ಪಾದೋದಕ್ಕಂತಿರಲ್ಲ. ಬಂದ ತಕ್ಷಣ ಕುಂತ ತಕ್ಷಣ ಪಾದ ಪೂಜೆ ಮಾಡ್ತಾರಲ್ಲ, ಅದನ್ನೆಲ್ಲ ಮನೆಯೆಲ್ಲ ಹೊಡಿತೀರಿ. ಯಾಕೆ ಹೊಡಿತೀರಿ? ಸಂಪತ್ತು ವೃದ್ಧಿ ಆಗಲಿ ಅಂತ ಹೊಡಿತೀರಿ. ಯಾಕಂದ್ರೆ ಸತ್ಯದ ನಡಿಗೆ, ಸತ್ಯದ ದುಡಿಮೆ ಮಾಡಿದಂಥ ಒಬ್ಬ ಜಂಗಮ ಮೂರ್ತಿ ನಿಮ್ಮ ಮನೆಗೆ ಬಂದು ಪಾದವನ್ನಿಟ್ಟು ಆತನ ನೀರನ್ನು, ಆತನ ಪಾದೋದಕನ್ನು ತೆಗೆದುಕೊಂಡು ಮನೆಯೆಲ್ಲ ಹೊಡಿತೀವಲ್ಲ, ಅದರಲ್ಲಿದ್ದ ಮನೆ ವೃದ್ಧಿ ಆಗ್ತೈತಿ, ಮನೆ ಬೆಳಿತೈತಿ, ಸಂಪತ್ತು ಅಭಿವೃದ್ಧಿ ಆಗ್ತಾ, ಮಕ್ಕಳು ವಿದ್ಯಾಭ್ಯಾಸ ಅಭಿವೃದ್ಧಿ ಆಗ್ತಾ, ಸಂಸಾರ ಚೆನ್ನಾಗಿ ನಡೀತೈತಿ ಅನ್ನೋದಕ್ಕಾಗಿಯೇ ಪಾದೋದಕ ಬೇಕು. ಕಳ್ಳ ಬಂದ್ರೆ ಮನೆ ಖಾಲಿ ಆಗುತ್ತೆ, ಗುರು ಬಂದ್ರೆ ಸಂಪತ್ತು ಅಭಿವೃದ್ಧಿ ಆಗುತ್ತೆ. ಇಷ್ಟೇ ವ್ಯತ್ಯಾಸ ಆಯ್ತು. ಏನದ ಜೀವನದೊಳಗೆ ಏನಂತ ಹೇಳಿ ಹೆಂಗದಂದ್ರೆ ಇಷ್ಟು ವಿಚಾರವಂತರು ಬಂದಾರ. ವಾ ಬಾ 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 ನಮ್ಮ ಅಪ್ಪ ದೇವರು ಅಷ್ಟು ವಿಚಾರವಂತರು ಇದ್ದಲ್ಲ. ಅವ ಬಂದು ಉಂಡ್ರೆ ಏನಾಗುತ್ತೆ? ಐಗಳಿಗೆ ಕರಿಬೇಕೇನು, ಆಕಳಿಗೆ ಕೊಡ್ಬೇಕೇನು ರೊಟ್ಟಿ, ಎಮ್ಮಿನೂ ಅಲ್ಲನು, ಎಮ್ಮಿದು ಹೆಂಡಿತೇನಪ್ಪ ಹೋಲಿ. ಯಾರು ತಂದು ಹೆಂಡಿ ತಂದು ಕೆಲಸ ಹಾರಿಸಿರ ಮನೆ ಎಮ್ಮಿದು? ಎಮ್ಮಿ ನಾಲಿಗೆ ತೆಗತ್ತ ಹೇಗೆ ಆಕಳ ತೆಗತ್ತಂಗ ತಿಂದ್ರು ಸಹಿತ ಸೌಂಡ್ ಬರಲ್ಲ, ಹುಲ್ಲ ತಿಂತತಿ. ಮನ್ಯಾಗ ಊಟ ಕುಂತಿರ್ತೀವಿ ನಾವು ಸಣ್ಣ ಮಕ್ಳಿದ್ದಾಗ, ಬಾಯಿ ಆವಾಜ್ ಮಾಡಕತ್ತಿದ್ದಂದ್ರೆ ದನಗಿನಾಗಿ ಅನ್ನತ್ತ ಬೈತಾರ. ಹಂಗ್ಯಾಕೆ ತಿಂತೀವಿ? ಹೊಡಸೊಡ ಸೊಕಾಶ ತಿನ್ಬೇಕು, ಆವಾಜ್ ಬರಬಾರ್ದು ಅಂತ ಹೇಳ್ತಾರೆ. ಹಿಂಗೆ ತಿಂತೈತೆ ಆಕಳ, ಒಟ್ಟ ಸೌಂಡ್ ಬರಲ್ಲ. ಅಷ್ಟು ಪರಿಶುದ್ಧವಾದಂಥ ಆಕಳ. ಅದಕ್ಕಾಗಿ ಶ್ರೇಷ್ಠವಾದಂಥ ಗುರು ಮನೆಯೊಳಗೆ ಬಂದು ಹೋದ್ರೆ ಸಾಕು, 5 ನಿಮಿಷ ಬಂದು ಹೋಗಲ್ಲ. ಅಂಥವ್ರಿಂದ ಜೀವನ ಪಾವನ ಆಗ್ತದೆ. ಅದಕ್ಕೆ ಯತ್ನಾಳದ ಚನ್ನಬಸಪ್ಪ ಅನ್ನುವಂಥ ಗದಗಿನ ಭಕ್ತ
ಅವತ್ತು ಶರಣಾಗತಕ್ಕನ 63 ವಿದ್ಯೆ ಕಲ್ತಿದ್ರು ಉಪಯೋಗ ಇಲ್ಲಪ್ಪ. ನಾ ಅನ್ನೋದ ಬಿಟ್ಟಿಲ್ಲಲ್ಲೋ ಮಾರಾಯ ಗುರುವೇ, ತಪ್ಪಾಗೈತಪ್ಪ. ಎಲ್ಲರೂ ನಮಸ್ಕಾರ ಮಾಡೋದೇನು ಬೇಡ, ಎಲ್ಲರೂ ಬಂದು ಮಹಾಂತಜ್ಜ ನಿನಗೆ ನಮಸ್ಕಾರ ಮಾಡ್ತಾರೆ. ಬಾಲಲೀಲಾ ಅಂದರೆ ಸಣ್ಣ ವಯಸ್ಸಿನಲ್ಲಿ ಅನಂತವಾದಂಥ ಲೀಲೆಯನ್ನು ಮಾಡಿದವರು ಮುಳುಗುಂದದ ಮಹಾಂತ ಶಿವಗಳು. ದೇಹ ವಿಭೂತಿಮಯವಾಗಿರ್ತೈತಿ, ಮಂತ್ರಮಯವಾಗಿರ್ತೈತಿ. ಜಂಗಮ ಮೂರ್ತಿ ಮನೆಯೊಳಗೆ ಬಂದರೆ ಎಲ್ಲ ಸಂಪತ್ತು ಬರ್ತೈತಿ. ಗುರು ಬಂದರೆ ಸಂಪತ್ತು ಬರ್ತೈತಿ, ಲಿಂಗ ಬಂದರೆ ಸಂಪತ್ತು ಬರ್ತೈತಿ. ಈಗ ಹೋಗ್ತೀರಿ ಮಲ್ಲೆಗೆ, ಶ್ರಾವಣ ಐತಿ, ಮಲ್ಲೆಗೆ ಹೋಗ್ತಿರೋ, ರಟಕಲ್ಗೆ ಹೋಗ್ತಿರೋ, ಅನ್ವಾರಕ್ಕೆ ಹೋಗ್ತಿರೋ, ಕೊರವಾರಕ್ಕೆ ಹೋಗ್ತಿರೋ, ಹೋಗ್ತೀರಿ ದೇವ್ರ ಬಲ್ಲಿ ಹೋಗಿ ಬರ್ತಾರೆ. ಹೋಗಿ ಒಂದಿಷ್ಟು ಏನೋ ತೊಗೊಂಬರ್ತಾರೆ. ನಾಳೆ ನಡೆಯುವ ಸೋಮವಾರ ಹೋಗಿ ತೊಗೊಂಬರ್ತಾರೆ. ಕೊನೆಯ ಸೋಮವಾರ ಇತ್ತಪ್ಪ ಅಂದ್ರೆ ಯಾಕಂಬ್ರಿ ಹೋಗ್ತೀರಿ, ಏನೋ ತೊಗೊಂಬರ್ತಾರೆ ದೇವ್ರ ಪ್ರಸಾದ ಅಂತಂದು. ತಂದು ದೇವ್ರ ಕಳ್ಸಕತ್ತಿ ಬರೀ ಅನ್ನಬಾರ್ದು. ನೀವು ಚಲೋ ನೆನ್ಪಿಟ್ಟವ್ರು. ದೇವ್ರ ಕಳಿಸ್ತೀನಿ ಅಂದ್ರೆ ಮತ್ತೆ ನೀವು ಅಷ್ಟೇ ಅಂದಂಗತ್ತಲ್ಲ ಮನ್ಯಾಗ, ದೇವ್ರ ನೀವು ಇರ್ಬೇಡಪ್ಪ ಹೋಗ್ಬಿಡು ಅಂದಂಗತ್ತಲ್ಲ. ಹೌದನಲ್ಲ? ಮತ್ತು ನನಗೆ ಹಂಗಾಗಿ ಅನ್ಸೈತೆ ಅರ್ಥ. ಮತ್ತು ನಿಮಗೆ ಬೇರೆ ಏನಾರ ಐತೆ ನೋಡ್ರಿ. ದೇವರು ಭಾಳಪ್ಪ ಮರ ಭಾಳ ದಿವಸ ಇದ್ದೆ ಅಂದ್ರೆ ನಮ್ಮಂಗೆ ಆಗೋಬೇಕಿ. ನೀನು ಪೂರಾ ಅಲ್ಲೇ ಗುಡ್ದಾಗ ಅಲ್ಲೇ ಮೊಲ್ಲೆ ಅಲ್ಲೇ ಇರು, ಎಲ್ಲ ರೇವಣಸಿದ್ದಪ್ಪ ಅಲ್ಲೇ ಇರು, ಕೊತ್ತಲಸೋನ್ ಅಲ್ಲೇ ಇರು, ನಮ್ಮ ಬಲ್ಲಿ ಏನು ಬರೋದು ಬೇಡ, ನಾವ ಬಂದು ಬೇಕಾರೆ ಯಾವಾಗಾರ ಭೇಟಿ ಹಾಕಿವ ಅಂತ ಟೈಮ್ ಇರ್ತದ್ರ. ಹಂಗಲ್ಲ, ದೇವ್ರಿಗೆ ಹೋಗಿ ಬಂದೀವಿ, ಪ್ರಸಾದ ಅನ್ಸಕತ್ತಿ ಬರ್ರಿ. ಒಂದು 4 ಮಂದಿಗೋ 5 ಮಂದಿಗೋ ಸುತ್ತಮುತ್ತ ಮನೆಯವ್ರಿಗೋ ಬೀಗರಿಗೋ ನೆಂಟರಿಗೋ ಕರೆದು ಅದು ದೇವರನ್ನು ಕಾಣೋ ರೀತಿ. ಅದನ್ನು ದೇವರು ನಮ್ಮ ದಂಡಗುಣದಾಗದನೋ ಮಲ್ಲೈದಾಗದನೋ ದೂರ ಎಲ್ಲೋ, ಅದಕ್ಕೆ ಗುರುವನ್ನು ಕರೆದು ಗುರುವಿನಲ್ಲಿ ದೇವರನ್ನು ಕಾಣಬೇಕು. ಜಂಗಮನನ್ನು ಕರೆದು ಆತನಲ್ಲಿ ದೇವರನ್ನು ಕಾಣಬೇಕು. ನಮ್ಮಲ್ಲಿನೇ ಲಿಂಗದಲ್ಲಿನೇ ಜಂಗಮನನ್ನು ಕಾಣಬೇಕು. ಲಿಂಗ ಪೂಜೆ ಮಾಡಿಬಿಟ್ಟು ಜಗಲಿ ಪೂಜೆ ಮಾಡಬೇಕು. ಜಗಲಿ ಪೂಜೆ ಮಾಡಿದ ಮೇಲೆ ಲಿಂಗ ಪೂಜೆ ಮಾಡಿದ್ರೆ ಎಂದಿಗೂ ಫಲ ಸಿಗಲ್ಲ, ಯಾವುದೇ ಕಾರಣಕ್ಕೂ ಫಲ ಸಿಗಲ್ಲ. ಚೆನ್ನಾಗಿ ತಿಳ್ಕೊಡ್ರಿ ಮಂದಿ. ಮತ್ತು ಮನೆಗೆ ಜಂಗಮರ ಕರೆಸಿ ಪ್ರಸಾದ ಮಾಡಕ್ಕೆ ಕರೆಸಿ ಅವ್ರಿಗೆ ಅಲ್ಲಿ ಗದ್ದಿಗೆ ಮೇಲೆ ಕುಂದ್ರಿಸಿ 20 ನೈವೇದ್ಯ ಮಾಡ್ಕೊಂತ ಕುಂತ್ರೂ ಉಪಯೋಗ ಇಲ್ಲ. ಇಟ್ಟಿಟ್ಟು ಪಟ್ಟಿರ್ತಾವ್ರಿ, ಎಲ್ಲಿ ಹುಡ್ಕೊಂಬಂದಿರ್ತಾರೋ, ಏನು ಸಿಗ್ತು, ಹೆಂಗೆ ಸಿಗ್ತಾವ ನಿಮ್ಗೆ ಅವ ಅಂತಿನ. ಇಟ್ಟಿಟ್ಟು ಒಂದು 20 ನೈವೇದ್ಯ ಮಾಡ್ತಾರೆ. ಪಟಕ್ನ ದೇವ್ರ ಕಡಿಯಾಗಿ ಎದ್ದಿಂತು ಈಟ್ ಹೋಳಿಗೆ ಸಾಲಂಗಿಲ್ಲ, ನಾನು ದೊಡ್ಡದು ಹೋಳಿಗೆ ಬೇಕು, ಹೊಸೊಳಕ್ಕೆ ಕಾಸೊಳಕ್ಕೆ ಅಂದಂದ್ರೆ ಗೊತ್ತಿಲ್ಲ. ನೀವು ಉಣ್ಣವತ್ತಿ ದೊಡ್ಡವ್ರು ಮಾಡ್ತಿಲ್ಲ, ಹಂಚಿ ಎಷ್ಟು ದೊಡ್ಡದಿರುತ್ತೆ ಅಷ್ಟು ದೊಡ್ಡದು ಹೋಳಿಗೆ ಮಾಡ್ತಾರೆ. ಹೊಸೊಳಕ್ಕೆ ಆಗ್ತೈತಿ, ಹಸೊಳಕ್ಕೆ ಆಗ್ತೈತೆ ನೋಡೋದು. ಅಕಸ್ಮಾತ್ ಹಂಗೆ ಕೇಳಿಬಿಟ್ಟಂತ ತಿಕ್ಕೋರಿ ದೇವ್ರು, ಅವನಿಗೆ ಸುಟ್ಟಿನೇ ತಿಳಿತಾರೆ. ಮೊದಲಿಗೆ ಜಂಗಮ ಮೂರ್ತಿಯನ್ನು ಕರೆದ ಮೇಲೆ ಜಂಗಮರ ಪಾದ ಪೂಜೆ ಮಾಡಿ ಅವ್ರಿಗೆ ಪ್ರಸಾದ ಮಾಡಿಸಿದ ಮೇಲೇ ಮನೆಯಲ್ಲಿರುವಂಥ ಜಗಲಿಗೆ ನೈವೇದ್ಯ. ದೇವರಿಗಿಂತಲೂ ಪರಮಶ್ರೇಷ್ಠವಾದವನು ಗುರು ಜಂಗಮ ಲಿಂಗ. ಅದು ಯಾವುದೇ ಜಾತಿ ಒಳಗೆ, ಎಲ್ಲ ಜಾತಿ ಒಳಗೆ ಗುರುಗಳದಾರ, ಎಲ್ಲ ಜಾತಿ ಒಳಗೆ ಲಿಂಗ ಕಟ್ಕೊಂಡ್ರೆ, ಎಲ್ಲ ಜಾತಿ ಒಳಗೆ ಜಂಗಮ ಮೂರ್ತಿಗಳದಾರ. ಬರೀ ವೀರಶೈವ ಧರ್ಮದಾಗ ಅಷ್ಟದ ಅಂತ ತಿಳ್ಕೊಬೇಡ್ರಿ, ಬರೀ ವೀರಶೈವ ಧರ್ಮದ ಹೇಳಕತ್ತ ಅಂತ ತಿಳ್ಕೊಬೇಡ್ರಿ. ಎಲ್ಲ ಕಡೆ ನಾನು ಇಲ್ರಿ ಮಾತ್ರ ಲಿಂಗ ಇಲ್ಲ, ಯಾರು ಕೊಡ್ತಾನಂತ ಅವ್ರು ಬಲ್ಲಿ ಅವ್ರಿ. ಯಾರು ಕೊಡಂಗಿಲ್ಲ ಅಂದ್ರೆ ನಾ ಅಂತೂ ಕೊಡ್ತೀನಿ ನೋಡಿ, ಬರ್ರಿ ಯಾರಿಗೆ ಬೇಕು ಲಿಂಗ ಬರ್ರಿ ಅಂತ. 2 ಕಂಡೀಷನ್ ಅಷ್ಟೇ. ಏನು ಕಂಡೀಷನ್ನು? ಮದ್ಯ ಕುಡಿಬಾರ್ದು, ಮಾಂಸ ತಿನ್ನಬಾರ್ದು, ಜಳಕ ಮಾಡಿ ಉಣ್ಬೇಕು. ಜಳಕ ಮಾಡಿ ಲಿಂಗ ಪೂಜೆ ಮಾಡಿ ಲಿಂಗಕ್ಕೆ ಅರ್ಪಣೆ ಮಾಡಿ ಉಣ್ಬೇಕು. ಇಷ್ಟೇ ಕಂಡೀಷನ್. ಏನು ಭಾಳ ಕಂಡೀಷನ್ ಜಡ್ಲ ಅದನ್ನು. ನೀವು ಎಲ್ಲಾರು ಹಾಕ್ಕೊಂಡ್ರಿ, ಸತ್ತೆಲ್ಲಾರ ಹಾಕ್ಕೊಂಡ್ರಿ, ಊಟದಲ್ಲೇ ಹಾಕ್ಕೊಂಡ್ರಿ. ಇಲ್ರಿ ನಾವು ದಿನ ರಾತ್ರಿ ಹೋಗೋರದೀವಿ, ಅಲ್ಲಿ ಹೆಂಗೆ ಮಾಡೋದು? ಬೇಡ ಅಂತ ಹೇಳಿದಲ್ಲ ಮರೆ, ಬೇಡ ಅಂತ ಹೇಳಿದ ಮೇಲೆ ಕೊಟ್ಟಿನಿ ನಿಮ್ಗೆ. ಇವು ಶುರು ಮಾಡ್ತಾರೆ, ಅವು ಇವು ಸಮಾವೇಶ ಅದು ಇದು ಮಾಡ್ತಾರೆ, ಎಲ್ಲ ಕಂಡಪಟ್ಟು ಕತೆ ಹೇಳ್ತಾರೆ. ಆಮೇಲೆ ಕತೆ ಎಲ್ಲ ಮುಗಿದ ಮೇಲೆ ನೀವು ಬೇಕಂದ್ರೆ ಅವ್ರಿಗೆ ಅಲ್ಲೇ ಹಂಗೆ ತೆಗಿಸಿ ನೋಡ್ರಿ, ಲಿಂಗನೇ ಅಲ್ಲ, ಬರೇ ಭಾಷಣ ಕೇಳಿ 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 ತೆರಿ ತೂತ್ಬಿದ್ದ. ಏನು ಮಾಡೋದು ತೊಗೊಂಡವ್ರನ್ನ? ಅಂಥ ಗುರುವನ್ನು ಪಡಿಬೇಕು, ಅಂಥ ಜಂಗಮನನ್ನು ಪಡಿಬೇಕು, ಅಂಥ ಲಿಂಗವನ್ನು ಪಡಿಬೇಕು. 103 ವರ್ಷ ಆಗಿದ್ದು ಸಜ್ಜಲಗುಡದ ಶರಣಮ್ಮ ತಾಯಿಗೆ 103 ವರ್ಷ. ನಿಮ್ಮಂಗೆ ಹೆಣ್ಮಗಳು 103 ವರ್ಷ ಬದುಕಿದ್ಲು. ಮುಂದಿನ ತಿಂಗಳ ಆ ತಾಯಿದು ಶತಮಾನೋತ್ಸವ ಮಾಡೋರಿದ್ರು. ನಾಡೇನ ಎಲ್ಲ ಪೂಜ್ಯರು ಜಗತ್ಗಳು ಎಲ್ಲರೂ ಬರೋರಿದ್ರು.
ಎಲ್ಲರಿಗೂ ಆಮಂತ್ರಣ ಕೊಟ್ಟಿದ್ರು. ಆಗಿನ ಕಾಲದಾಗ ಏನು ಫೋನ್ ಇದ್ದಿಲ್ಲ, ಅದೇ ಲ್ಯಾಂಡ್ಲೈನ್, ಟ್ರಂಕ್ ಕಾಲ್ ಇತ್ತು, ಟ್ರಂಕ್ ಕಾಲ್ ಅಂತಾರೆ ಇತ್ತು. ಆಕಿ ಸಜ್ಜಗುಡು ಅಮ್ಮ ಶರಣಮ್ಮ ತಾಯಿ ಅಂತ ಏನಿಲ್ಲ, ಅದಕ್ಕೆ ನನಗೆ ಅಲ್ಲಿ ಶಿವಮಂದಿರದಾಗಿರುವಂಥ ಸದಾಶಿವ ಸ್ವಾಮಿಗಳು ಅವ್ರು ಬೇಕಾಗೈತಿ, ಮಠಕ್ಕೆ ಬಂದು ಹೋಗ್ಬೇಕು, ನಮ್ಮ ಆಶ್ರಮಕ್ಕೆ ಬಂದು ಹೋಗ್ಬೇಕು, ಸಜ್ಜಲಗುಡ್ಡಕ್ಕೆ ಬಂದು ಹೋಗ್ಬೇಕು, ಅವ್ರ ತೀರ್ಥ ಬೇಕಾಗೈತಿ. ನನಗಂತೂ ಶತಮಾನೋತ್ಸವ ಮಾಡಿಕೊಳ್ಳೋಕೆ ಮನಸ್ಸೇ ಇಲ್ಲ. ಯಾವ ಕಾರಣಕ್ಕೂ ನನಗೆ ಶತಮಾನೋತ್ಸವ ಮಾಡಿಸ್ಕೊಳ್ಳುವಂಥ ಮನಸ್ಸಿಲ್ಲ. ನಂದು ಅಭಿನಂದನಾ ಸಮಾರಂಭ ಅಂತ ಏನಂತೀರಲ್ಲಪ್ಪ ನೀವು ಕಲ್ತರು, ಅದನ್ನು ಮಾಡಿಸ್ಕೊಳಕ್ಕೂ ನನ್ನ ಮನಸ್ಸಿಲ್ಲ. ನನಗೇನು ಕೊನೆ ಆಸೆ ಅಂದ್ರೆ ಸದಾಶಿವ ಸ್ವಾಮಿಗಳದ್ದು ಪಾದ ಪೂಜೆ ಮಾಡ್ಬೇಕಂತ ಕೊನೆ ಆಸೆ ಐತಿ. ಹಿಂಗೆ ಯಾರಿಗಾರ ಕನಸು ಬಿದ್ದ, ಹಿಂಗೆ ಯಾರಿಗಾರ ಆಸೆ ಅದ? 103 ವರ್ಷ ಆಗೈತಿ. ಮುಂದಿನ ತಿಂಗಳು ಹಾಕಿದ್ದು ಶತಮಾನೋತ್ಸವ ಇಟ್ರ 5 ಮಂದಿ ಜಗದ್ಗಳು ಬರೋರದಾರ, ಮತ್ತು ಬೇರೆ ಬೇರೆ ಒಳ್ಳೊಳ್ಳೆ ಪಂಡಿತೋತ್ತಮರು ಪೂಜ್ಯರು ಬರೋರದಾರ. ಅಂಥ ಸಂದರ್ಭದಲ್ಲಿ ಏನಾಗ್ಯದ, ಆ ತಾಯಿ ಎಲ್ಲರೂ ಕರೆದಿರ್ತಾರೆ ಕಮಿಟಿಗೆ, ಏನಿಲ್ಲಪ್ಪ ಶಿವಮಂದಿರದವರು ಸದಾಶಿವ ಸ್ವಾಮಿಗಳು ಬಂದು ಒಂದಿಷ್ಟು ತೀರ್ಥ ಕೊಟ್ರೆ ಸಾಕು, ಇದೇ ಒಂದೇ ಕೊನೆ ಆಸೆ ನೋಡು, ನಂದೇನು ಆಸೆ ಇಲ್ಲ. ಆಯ್ತು ಕರೆಸ್ತೀವಿ. ಕರೆಸಿದ್ರಂತ ಅಂಬಾಸಡರ್ ಕಾರ್ಯ ಬರ್ತಾವೆ ಸದಾಶಿವ ಸ್ವಾಮಿಗಳು ಶಿವಮಂದಿರದಿಂದ. ಅದು ಹುಣಗುಂದ ತಾಲೂಕಿದ ಲಿಂಗಸೂರಿಗೆ ಸಮೀಪ ಬರ್ತಾರೆ. ಬಂದು ಎಲ್ಲ ಆದಮೇಲೆ ಹಿಂಗೆಪ್ಪ ಪಾದ ಪೂಜೆ ಮಾಡ್ಕೊತೀನಿ, ಜಾಕ ಮಾಡ್ಕೊರಿ, ಪೂಜೆ ಮಾಡ್ಕೊರಿ, ಪಾದ ಪೂಜೆ ಮಾಡ್ಕೊತೀನಿ. ಕ್ರಿಯಾಪಾದಕ್ಕಂದ್ರೆ ನಾನು ಉಪವಾಸ ಇರಬೇಕು, ತೋಳೋರು ಉಪವಾಸ ಇರಬೇಕು. ಮುಂಜಾನೆಯಿಂದ ಎದ್ದಾಗಿಂದ ಉಪವಾಸ ಇರಬೇಕು. ನಾನು 2 ಗಂಗಾಳ ಉಪ್ಪಿಟ್ಟು ಹೊಡೆದು, ನೀವು 3 ಗಂಗಾಳ ಉಪ್ಪಿಟ್ಟು ಹೊಡೆದು, ಆಮೇಲೆ ಕ್ರಿಯಾಪಾದಕ್ಕಂದ್ರೆ ಹಂಗಲ್ಲ. ಧೂಳ್ಪಾದಕ್ಕಂದ್ರೆ ಯಾವಾಗಾರ ಈಗ ತೋರಿ ಧೂಳ್ಪಾದಕ್ಕೆ. ಕ್ರಿಯಾಪಾದಕ್ಕಂದ್ರೆ ಭಾಳ ಕರ್ಣವನ್ನು ಶುದ್ಧಿ ಮಾಡೋದು, ಕರ್ಣತ್ರಯಗಳಂತ ಇರ್ತಾವೆ ಹೃದಯದೊಳಗೆ, ಅವುಗಳನ್ನ ಶುದ್ಧಿ ಮಾಡುವಂಥ ಶಕ್ತಿ ಇರ್ತೈತೆ ಅದಕ್ಕೆ. ಸದಾಶಿವ ಸ್ವಾಮಿ ಅಂತಾರೆ, ಇವತ್ತು ಬೇಡ ನಾಳೆ ಮುಂಜಾನೆ ಕೊಡ್ತೇನೆ. ಆಯ್ತಪ್ಪ, ನೀ ಯಾವಾಗಂತೆ ಅವಾಗ. ಈಗ ಭಾಳ ಲೇಟ್ ಆಗೈತಿ, ಮತ್ತು ಮುಂಜಾನೆ ಎಲ್ಲ ಪ್ರಸಾದ ಮಾಡಿಬಿಟ್ಟು ನಾವು, ಅದಕ್ಕೆ ಬೇಡ ನಾಳೆ ಮುಂಜಾನೆ ಕೊಡ್ತೇನೆ. ಆಯಿತು. ಮುಂಜಾನೆ ಹೇಳ್ತಾರೆ, ಸ್ನಾನ ಪೂಜೆ ಎಲ್ಲ ನಡೀತೈತಿ. ಆಕಿನೂ ಆಯಿನು ಶರಣಮ್ಮ ಆಯಿನು ಸಜ್ಜಗುಡದ ಅಮ್ಮವರು ಅವರು ಸ್ನಾನ ಪೂಜೆ ಎಲ್ಲ ಮಾಡ್ಕೊತಾರೆ. ಪಾದದಕ್ಕೆ ಕುಂದಿರ್ತಾರೆ, ಪಾದದಕ್ಕೆ ಮಾಡ್ಕೊತಾರೆ, ಪಾದದಕ್ಕೆ ತೊಗೊತಾರೆ. ಅಪ್ಪರು ಸದಾಶಿವ ಅಪ್ಪಳು ಅವರು ತೊಗೊತಾರೆ. ದೊಡ್ಡ ಪಂಡಿತೋತ್ತಮ ಸದಾಶಿವಜ್ಜ. ಕನಿಷ್ಠ 100 ಮಂದಿ ಮಠಾಧೀಶರು ಇಡೀ ಕರ್ನಾಟಕದ ತುಂಬ ಅದಾರ. ಅವ್ರ ಶಿಷ್ಯರು ಕರ್ನಾಟಕದ ತುಂಬ ಎಲ್ಲ ಆ ಕಡೆ ಅವ್ರು ತೀರ್ಥ ಕೊಡ್ತಾರೆ, ತೀರ್ಥ ತೊಗೊತಾರೆ. ಅವರು ಸಜ್ಜಗುಡು ಶರಣಮ್ಮ ತಾಯಿ ಸಾಕ್ಷಾತ್ ದೇವಿಯ ಪ್ರತಿರೂಪವಾದಂಥ ಶರಣಮ್ಮ ತಾಯಿಯವರು ತೊಗೊತಾರೆ. ಲಿಂಗೈಗೆ ಹಾಕ್ಕೊಂಡು ಹಿಂಗೆ ತೊಗೊಂಡು ಹಿಂಗೆ ಕೊಡ್ದಾರ ಅಷ್ಟೇ. ಮುಂದೆ ಇನ್ನೂ ಪ್ರಸಾದ ಎಲ್ಲ ಮಾಡಬೇಕು. ಇನ್ನೂ ಶತಮಾನೋತ್ಸವ ಐತಿ, ಲಕ್ಷಾಂತರ ಮಂದಿ ಬರೋರದಾರ. ಕಂಬಳಿ ಆಳದಿಂದ ಎಲ್ಲ ಕಡೆಯಿಂದ ಭಕ್ತರು ಬರೋದಾರ, ಕಲಬುರಗಿಯಿಂದ ಬರೋದಾರ, ಎಲ್ಲ ಕಡೆಯಿಂದ ಭಕ್ತರು ಬರೋದಾರ. ಎಲ್ಲ ಪತ್ರಿಕೆ ಹಂಚಿ ಎಲ್ಲ ಆಗ್ಯದ. ಆದರೆ ಅಮ್ಮೋರೇ ಇಲ್ಲ. ಕೊನೆ ಆಸೆ ಏನು? ಪಾದೋದಕ ಬೇಕು, ಸದಾಶಿವ ಸ್ವಾಮಿಗಳದ್ದು ಪಾದೋದಕ ಬೇಕು. ನಮ್ಮ ಹೆಂಗಿರ್ತೋ ಆಸೆ? ಮಗನಂತೂ ಲಗ್ನ ಮಾಡೇನ್ರಿಪ್ಪ, ಭಾಳ ಸಂತೋಷ ಐತಿ. ಅವನು ಹೊಟ್ಟಿಲಿ ಮಗ ಹೊಟ್ಟೇನ್ರಿ, ಅವನು ದೊಡ್ಡಾಗನ್ರಿ. ಹೆಂಗಾರ ಮಾಡ್ರಿ, ಮಗನಿಗೆ ಬುದ್ಧಿಲ್ಲ. ನನ್ನ ಮಗನಿಗೆ, ನನ್ನ ಮೊಮ್ಮಗನ ಲಗ್ನ ಮಾಡೋದಾಗನ. ಅಲ್ಲ, ಅವನಿಗೆ 16 ವಯಸ್ಸು ಅದಾವ, ಹೆಂಗೆ ಲಗ್ನ ಮಾಡ್ತಾನೆ ಅಂತ ನಾವಂದ್ರೆ ಏನಾಕತ್ತಪ್ಪ. ನಾವು ಹೋಗ್ಬೇಕಂತೈತೆ ನಂದು ಆಸೆ. ಹೋಗೋತ್ರಾಗ ಕಣ್ಣಾರ ನೋಡೋಕೆ ಅವನ ಲಗ್ನ 2 ಅಕ್ಷತೆ ಹಾಕೋಕಿನ. ನಾನು ಬಂಗಾರ ಕೇಳೋಣ, ಬೆಳೆ ಕೇಳೋಣ, ಹೊಲ ಕೇಳೋಣ, ಏನು ಕೇಳೋಣ ಹೇಳಪ್ಪ. ನಂದು ಆಸೆ ಏನೈತಿ, ಅವನ ತಲೆ ಮ್ಯಾಗ 2 ಅಕ್ಷತೆ ಹಾಕೋಬೇಕು ಅಷ್ಟೇ ನನ್ನ ಆಸೆ. ನೋಡಿ ಎಂಥ ಆಸೆ ನಮ್ಮ. ಆ ತಾಯಿ ಸಜ್ಜಲಗುಡ್ಡದ ಶರಣಮ್ಮ ಕುರುಬ್ರಹ್ಮಣ್ಯತನದಲ್ಲಿ ಹುಟ್ಟಿ ಯಮನವನಾಗಿದ್ದವಕಿ, ಮೊಳದಾಗ ಕಸ ಹೊಡೆಯೋಕಿದ್ದಕಿ. ಆಕೆ ಇವತ್ತು ಯೂನಿವರ್ಸಿಟಿ ಹಂತದಲ್ಲಿ ಆಕೆ ಬಗ್ಗೆ ಸಂಶೋಧನೆ ಮಾಡ್ತಾರ. ತಿಪ್ಪೇರುದ್ರ ಸ್ವಾಮಿಗಳು ಆಕೆ ಬಗ್ಗೆ ಬರೀತಾರೆ. ನಿಬ್ಬೆರಗು ಕೃತಿ ಹೆಸರು ನಿಬ್ಬೆರಗು. ಮತ್ತೊಬ್ರು ಬರೀತಾರೆ ಸಜ್ಜಲಸರಿ. ಎಲ್ಲರ ಸಂಬಂಧ ಬರೀ ಲಿಂಗ ಪೂಜೆ ಮಾಡ್ಕೊಂಡ್ರ ಅಷ್ಟೇ, ಮತ್ತೇನು ಮಾಡಿಲ್ಲ.
ಏನು ಓದೋಕ್ಕೆಲ್ಲ ಬರ್ದಕ್ಕೆಲ್ಲ ಪೇಚರಿ ಮಾಡೋದಕ್ಕೆಲ್ಲ ಏನಲ್ಲ. ಅಡವಿಯಾಗಿದ್ದಕ್ಕೆ ಹೆಣ್ಮಳು ಆಕೆ ಆಸೆಗಳು ಹೆಂಗಿದ್ದು ನಮ್ಮ ಹೆಂಗವ. 75 ವರ್ಷ ಆದ್ಮೇಲೆ ನಮ್ಮ ಹತ್ರ ಇರುವಂಥ ಚಾವಿ ಮಕ್ಕಳ ತೋರಿ ಅಂತ ಕೊಟ್ಟೇವೆ ನಾವು. ಕೊಡಂಗಿಲ್ಲ ಅಂತೈತಿ, ಪಾಲನ ಮಾಡಿ ಕೊಡಂಗಿಲ್ಲ, ಚಾವಿನ ಕೊಡಂಗಿಲ್ಲ. ಸೀದಾ ಪಾಲ ಮಾಡಿದವ್ರನ್ನಲ್ಲ, ಸೀದಾ ಚಾವಿ ಕೊಟ್ರ ನಾವು. ಅದು ಊರು ತುಂಬ ಪ್ರಚಾರ ಆಗ್ಬೇಕು, ಅವಾಗ ಚಾವಿ ಕೊಡೋಕೆ ಶುರು ಮಾಡ್ತೀವಿ, ಅವಾಗ ಪಾಲ ಮಾಡೋಕೆ ಶುರು ಮಾಡ್ತೀವಿ. ಯಾರು ಮಾಡಂದಾರ ನಿಮ್ಗೆ? ನಕ್ಕೊಂತಿರುವತ್ತಿ ಕೊಟ್ಬಿಟ್ರೆ ದೇವ್ರು ಹಾಕಿವ್ರಿ. ಇಲ್ಲ ಬಂದು ಕೇಳ್ತೀರಿ ನಾನು, ಯಾಕ್ರಿ ನೋಡ್ರಿ ಮುದುಕಿ ಸತ್ತಾಳ, ಭಾಳ ಕನಸನೆ ಬರಕತ್ತಾಳ, ಮಾವ ಸತ್ತಾನ, ಅಪ್ಪ ಸತ್ತಾನ, ಭಾಳ ಕನಸನೆ ಬರಕತ್ತಾನ, ಕಾಡ್ತಾನ ನೋಡ್ರವ. ಅದಕ್ಕೇನ್ರ ಪರಿಹಾರ ಇದ್ರಿ ಹೇಳ್ರಿ. ಏನು ಮತ್ತೇನೈತಪ್ಪ, 2 ಜೊತೆ ಬಟ್ಟೆ ತಂದು ಏರ್ಸ, ಒಳ್ಳೆ ನೀನ ಉಟ್ಕೋ, ಮುಗೀತು ಅಷ್ಟೇ. ನೀನಿಟ್ಟು ಹೊಳ್ಕೊಂಡು ಬಂದಾರ ಇಟ್ಟು ಉಣ್ಸ್ಬಿಡ, ಮುಗೀತು. ಮತ್ತೇನು ಶಾಂತಿ ಆಯ್ತು. ಸಮಾಧಿಗೆ ಇಟ್ಟು ನೈವೇದ್ಯ ಕೊಡ್ರಿ ಅಂತ ನಾವು ಸ್ವಾಮಿಗಳು ಹೇಳ್ತೀವಿ. ಎಲ್ಲ ನಿಮ್ಮ ಹತ್ರ ಇರ್ತದೆ, ಆನ್ಸರ್ ನಿಮ್ಮ ಹತ್ರ, ಪ್ರಶ್ನೆ ನಿಮ್ಮ ಹತ್ರ. ಹಿಂಗಂದ್ರೆ ಇಲ್ಲ ಮಗ ಹುಟ್ಟೈತಿ, ಭಾಳ ಅಳಕತ್ತೈತಿ, ಹಿರಿಯರ ಹೆಸರು ಇರ್ಲಾಕತ್ತೈತ ನೋಡ್ರಂತ. ಏನು ಪಾಪ ಹಿರಿಯರಿಗೆ ನೋಡಿಲ್ಲ ಬಿಟ್ಟಿಲ್ಲ ಅದು ಕೂಸು, ಅದಕ್ಕೇನು ಅವನು ನೋಡ್ಲಾರ್ದ ಹೋಗ್ಯಾನ. ಅವ ಹೆಂಗೆ ಬಂದು ಕಾಡ್ತಾನೆ ರೀ? ಯಾರ್ದ್ರ ಮೇಲೆ ಟ್ಯಾಂಗ್ ಹೊಡೆದ್ರೆ ಹೆಂಗೆ? ಅದಲ್ಲ, ಕೊನೆಯ ಆಸೆಗಳಿರಬೇಕು, ದೇವರನ್ನು ಕಾಣಬೇಕು. 75 ವರ್ಷವಾದ ಮೇಲೆ ಆದ್ರೂ ಬದುಕಿದ್ವಿ ಅಂದ್ರೆ ಬದುಕಿನ ಹಾದಿಯಲ್ಲಿ ನಾವು ದೇವರನ್ನು ಕಾಣಕ್ಕೆ ಪ್ರಯತ್ನ. ಕೇಡ್ಗಾಲ ಬಂದಾಗರ ದೇವ್ರನ್ನ ನೆನೆಯು ಅಂತಾರೆ. ಕೇಡ್ಗಾಲ ಅಂದ್ರೆ ಮುಪ್ಪು ಸೇರಿದ ಮೇಲೆ ದೇವ್ರ ನೆನೆಯಪ್ಪ. ಎಲ್ಲ ಆಯ್ತತ್ ಹೇಳ, ಜೀವನ ಇಲ್ಲ ಹಂಗಿಲ್ಲ, ಜೀವನ ಬದುಕು ಹಂಗಿಲ್ಲ. ಪ್ರತಿನಿತ್ಯವೂ ಕೂಡ ಬಡ್ದಾಡದಂಥದ್ದು 75 ವರ್ಷಕ್ಕರ ಶಿವ 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 ಅನ್ಕೊಂತ ಕಣ್ಣರ ಮುಚ್ಚಬೇಕಲ್ಲ. ಅದಕ್ಕಾಗಿ ಗುರು ಪಾದೋದಕ್ಕೆ ಬೇಕು, ಲಿಂಗ ಪಾದೋದಕ್ಕೆ ಬೇಕು, ಜಂಗಮ ಪಾದೋದಕ್ಕೆ ಬೇಕು. ಗುಡಿಯಾಗ ಹೋದ್ಕೊಳ್ಳೆ ಹಿಂಗೆ ಹಿಡ್ಕೊಂಡು ನಿಂತಿರ್ತಾವೆ, ಹಾಕ್ತಾನೆ ಗುರು ಪಾದೋದಕ್ಕ, ಲಿಂಗ ಪಾದೋದಕ್ಕ, ಜಂಗಮ ಪಾದೋದಕ್ಕ ತೋರಿ ತೊಗೊಂಡು 2 ಮುಖಕ್ಕೆ ಒರೆಸ್ಬೇಕು. ಕಪಾಳಕ್ಕೆ 2 ಕಪಾಳಕ್ಕೆ ಒರೆಸ್ಕೋಬೇಕು, ಕೈ ಹೊಡ್ಸ್ಕೋಬೇಕು, ಹೊಟ್ಟೆ ಒರೆಸ್ಕೋಬೇಕು, ತಲೆ ಒರೆಸ್ಕೋಬಾರ್ದು, ಬಟ್ಟೆ ಒರೆಸ್ಬಾರ್ದು. ತೀರ್ಥ ಲಿಂಗದರಿರಲಿ, ಗುರುವಿಂದರಿರಲಿ, ಜಂಗಮದರಿರಲಿ, 3 ಒಂದೇ ಕಡೆ ಸಿಗ್ತಿದ್ವು ಅಂದ್ರೆ ಭಾಳ ಶ್ರೇಷ್ಠ. ಯಾವುದೇ ತೀರ್ಥ ಸಿಕ್ಕ ತಕ್ಷಣ ಕೂದಲಕ್ಕೆ ಎಂದಿಗೂ ಒರೆಸ್ಕೋಬಾರ್ದು, ಬಟ್ಟೆ ಎಂದು ಒರೆಸ್ಕೋಬಾರ್ದು. ಅಂಥ ಶ್ರೇಷ್ಠವಾದಂಥ ಪರಮ ಜ್ಞಾನವನ್ನು ಕರುಣಿಸುವಂಥ ಪಾದೋದಕ, ದೋಷವನ್ನು ಕಳೆಯುವಂಥ ಪಾದೋದಕ, ಈ ಜನ್ಮವನ್ನು ಧನ್ಯ ಮಾಡುವಂಥ ಪಾದೋದಕ, ಕರ್ಮವನ್ನು ಕಳೆಯುವಂಥ ಪಾದೋದಕ. ಅದು ದಿನನಿತ್ಯ ಸೇವನೆ ಮಾಡಬೇಕು. ಜೀವನ ಮುಕ್ತಿ ಹತ್ರ ಹೋಗ್ತದೆ. ಅದು ಸಂಪತ್ತು ಏನೈತೆ ಅಂತಂದು ಒಂದೇ ದಿನಕ್ಕೆ ಗೊತ್ತಾಗಿಲ್ಲ. ಆ ಪಾದೋದಕ ಅದರ ಮಹತ್ವ ಎಂಥದಂದ್ರೆ ಇಷ್ಟು ದಿವಸ, 48 ದಿವಸನೋ, 63 ದಿವಸನೋ ತೊಗೊಂಡು ನೋಡ್ರಿ. ಆ ಲಾಭ ಏನೈತಂತ ಆಮೇಲೆ ನನಗೆ ಬಂದು ಹೇಳ್ರಿ, ಆ ನಂತರ ಬಂದು ಹೇಳ್ರಿ. ಭಾಳ ಶ್ರೇಷ್ಠವಾದಂಥದ್ದು. ಎಂತೆಂಥವ್ರು ಜಯದೇವಿ ತಾಯಿ ಲಿಗಾಡೆ ಅವರು ಸೊಲ್ಲಾಪುರದಿಂದ ಬಂದು ಬಸವ ಕಲ್ಯಾಣದಲ್ಲಿ ಇದ್ದು ದಿನನಿತ್ಯ ತೀರ್ಥವನ್ನು ಸ್ವೀಕಾರ ಮಾಡ್ತಾರೆ. ಆ ತಾಯಿ ಅಗರ್ಭ ಶ್ರೀಮಂತಳು. ಇವತ್ತಿಗೂ ಸೊಲ್ಲಾಪುರ, ಬೀದರ್ ಭಾಗದಲ್ಲಿ, ಕನ್ನಡ ಸಾಹಿತ್ಯ ಲೋಕದಲ್ಲಿ ಆ ತಾಯಿ ಹೆಸರು ಐತಿ, ಇವತ್ತಿಗೂ ಐತಿ. ಜೀವನ ಧನ್ಯ ಆಗ್ಬೇಕಲ್ಲ, ಸಂಸಾರ ಚೆನ್ನಾಗಿ ನಡಿಬೇಕಲ್ಲ. ನಾವು ಏನೋ ಪೂಜೆ ಹೇಳ್ತೀವಿ, ಭಾಳ ಅಂದ್ರೆ 3 ತಿಂಗಳ, ಇಲ್ಲಾಂದ್ರೆ 6 ತಿಂಗಳು ನಡೀತೈತದು. ಆಮೇಲೆ ನಾನು ಭಾಳ ಚೆನ್ನಾಗಿ ಹಣೆಬರ ಬರ್ಕೊಂಬಂದೀನಿ, ನಾ ಇರುತ್ತಾನೆ ಚೆನ್ನಾಗಿರ್ತೈತಿ. ನಾ ಹೋದ್ಮೇಲೆ ನಮ್ಮ ಮನೆ ಹೆಂಗೆ ಹೇಳ್ತೀರಿ ನೀವು? ನಮ್ಮ ಮತ್ತೆ ಇದ್ದೀರಿ ದೊಡ್ಡ ಕಾಣ್ದನ್ರಿ ನಮ್ಮದು. ಅವು ಹೋದ ಒಂದು ಗ್ಲಾಸ್ ಮಜ್ಜಿನೇ ಇಲ್ರಿ ನಮ್ಮ ಮನ್ಯಾಗ. ದುರ್ಯೋಧನ ಭಾಳ ಕೋಪಿಷ್ಟ, ದುಷ್ಟ. ಹೌದನಲ್ಲ? ಆ ಇರುತನೂ ಪಾಂಡವ್ರಿಗೆ 1 ಇಂಚ್ ಜಾಗ ಕೊಡಲಿಲ್ಲ. ಸಾಯ್ತನ ಜಾಗ ಕೊಡಲಿಲ್ಲ. ಅವ ಸತ್ತ ಮೇಲೆ ಎಲ್ಲ ಆಸ್ತಿ ಪಾಂಡವ್ರಿಗೆ ಆಯ್ತು, ಪಾಂಡವ್ರದ್ದು ಆಯ್ತು. ಆಗ ಇವನ್ ಅಂತಂದರಿದ್ರಲ್ಲ
ಕೌರವರು 101 ಮಂದಿ. ಅವ್ರು ಏನೂ ಅನುಭವಿಸ್ಲಿಲ್ಲ, ಏನೂ ಭೋಗಿಸ್ಲಿಲ್ಲ, ಯಾವ ಶಿವಾಸನವನ್ನು ಏರಲಿಲ್ಲ. ದುರ್ಯೋಧನದಿಂದ ಅವ್ರು 300 ಮಂದಿ ಬದುಕಿದ್ರು. ಆ ದುಷ್ಟದನ ಕಪಟದನ ಏನದನ ಒಟ್ಟದನ ಅವನಲಿದ್ದ ನಡೆದಿತ್ತು. ಅವನು ಹೋದ್ಮೇಲೆ ಏನೇ ನಡೀಲ್ಲ. ಹಂಗೆ ಪಾಂಡವರಲ್ಲಿ ಕೂಡ 5 ಮಂದಿ ಅಂತಂದವ್ರು ಇವರು. ವೈಕುಂಠಕ್ಕೆ ಯಾರು ಬರ್ತೀರಂದ್ರೆ ಎಲ್ಲರೂ ತಯಾರದ್ರಂತ. ನಕುಲ, ಸಹದೇವ, ಭೀಮ, ಅರ್ಜುನ ಎಲ್ಲರೂ ತಯಾರದ್ರಂತ. ವೈಕುಂಠ ಅಂದ್ರೆ ಮ್ಯಾಗ ಐತೆ ಅಂತ ಐತಿ ಶಾಸ್ತ್ರದೊಳಗೆ. ಮ್ಯಾಗ ಅಂತಿಲ್ಲ, ಪುಣ್ಯ ಪುಣ್ಯ ಹೇಳ್ತಾನ ಭಗವಂತ. ಹೇಳೋದು ಪುಣ್ಯ ಹೇಳ್ತಾನ. ಭಾಳ ಬಲಿಷ್ಠ ಅಂತ ಭೀಮನಿಗೂ ಆಗಲಿಲ್ಲ, ಅರ್ಜುನನಿಗೂ ಆಗಲಿಲ್ಲ, ನಕಲ ಸಹೋದರಿಗೂ ಆಗಲಿಲ್ಲ. ಯಾರು ಹೋಗ್ಬೇಕಂತ ಪ್ರಯತ್ನ ಮಾಡಿದ್ರು ಕೂಡ ಪುಣ್ಯದ ಲೋಕಕ್ಕೆ ಹೋಗಲಿಕ್ಕಾಗಲಿಲ್ಲ. ಹೋದವನು ಯಾರು? ಧರ್ಮರಾಜ ಒಬ್ಬನೇ. ಅವನ ಜೊತೆ ಕೊನೆ ತನಕ ಇದ್ದದ್ದು ನಾಯಿ ಅದೊಂದೇ. ಬಂದು ಬಾಗಿಲಿ ನಿಂತಾನಂತ, ವೈಕುಂಠದ ಬಾಗಿಲಿಗೆ ಅಥವಾ ಪುಣ್ಯದ ಬಾಗಿಲಿಗೆ ನಿಂತಾನ. ನಿಂತ ತಕ್ಷಣ ಕೇಳ್ತಂತ ದೇವರು, ಅಲ್ಲೋ ನಿಮ್ಮ ತಮ್ಮದವ್ರು 4 ಮಂದಿ ಇದ್ರು, 4 ಮಂದಿ ಅಲ್ಲೇ ದಾರಾಗಿ ಸತ್ರು, ಅವ್ರು ಯಾರು ನಿನ್ನ ಜೊತೆ ಬರಲಿಲ್ಲ. ಮತ್ತು ನೀನು ನಾಯಿ ಕರ್ಕೊಂಬಂದಿದ್ದಿ, ನಾಯಿಗೆ ವೈಕುಂಠದಲ್ಲಿ ಈ ಪುಣ್ಯ ಲೋಕದಲ್ಲಿ ಬಾಗಿಲದೊಳಗೆ ಪ್ರವೇಶ ಇಲ್ಲ ಅಂದ್ಕೊಳ್ಳಿ, ನಾ ಏನು ಮಾಡ್ಬೋದಪ್ಪ? ನಾಯಿಗೆ ಈ ಲೋಕದೊಳಗೆ ಪ್ರವೇಶ ಇಲ್ಲ ಅಂದ್ರೆ ಏನು ಮಾಡ್ಬೋದಿತ್ತು ಧರ್ಮರಾಜ? ಅಂದ್ರೆ ನಾಯಿಗೆ ವಾಪಸ್ ಕಳಿಸ್ಬಿಟ್ರೆ ಅಬ್ಬಡೆ ಬರ್ತೀನಿ ಅನ್ಬೋದಿತ್ತಿಲ್ಲ. ಈ ಗಾಡಿ ಹೊಂಟಿರ್ತೈತಿ, ಸೀಟ್ ಇಲ್ಲ ಅಂದ್ಕೊಳ್ಳಿ, ಏನು ಮಾಡ್ತಾರೆ? ಬಿಟ್ಟು ಹೋಗ್ಕರೇನಿಲ್ಲ. ಇನ್ನೊಂದು ಸಲ ಕರ್ಕೊಂಡು ಹೋಗ್ತೀರಪ್ಪ, ನೀನು ಇಲ್ಲಿ ಯಾರ ನಾಳೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿ. ಮನೆಯಾಗ ಹುಡುಗರು ಆಳಕತ್ತಿದ್ದು ಅಂದ್ರೆ ನಾಯಿಗಿನ ಬಿಟ್ಟು ಹೋಗಿತ್ತ ಧರ್ಮರಾಜ. ಅದನ್ನು ಬಿಟ್ಟು ಹೋಗಿಲ್ಲ. ಅವಂದ ನಾಯಿಗೆ ಒಳಗೆ ಕರ್ಕೊಂಡ್ರೆ ಮಾತ್ರ ಬರ್ತೀನಿ, ಯಾಕಂದ್ರೆ ನನ್ನ ಕಷ್ಟ ಸುಖದಲ್ಲಿ ಸರ್ವಾಂಗೀಣವಾದಂಥ ಪಾಲು ಪಡೆದಂಥದ್ದು ನಾಯಿ. ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ವಾಪಸ್ ಹೋಗ್ಬೇಕಂದ್ರೆ ನಾಯಿ ಜೊತೆಗೆ ಹೋಗ್ತೀನಿ, ಬರ್ಬೇಕಂದ್ರೆ ನಾಯಿ ಜೊತೆಗೆ ಬರ್ತೀನಿ. ಹೆಂಗೆ ಮಾಡ್ತೀನಿ ನಾನು ಅಂತ ಕೇಳಂತ ದೇವರಿಗೆ. ಅವಾಗ ದೇವ್ರನ್ನಂತ, ಇಲ್ಲಪ್ಪ ಬಾ, ನಿನ್ನ ಪರೀಕ್ಷೆ ಮಾಡಿ ನೋಡಿ ನಾನು, ನಿನ್ನ ಭಕ್ತಿಗೆ ನಿನ್ನ ನಿಷ್ಠೆಗೆ ನಾನಾ ಸೋತೀನಿ, ನೀ ಬಾ ಅನ್ನಂತ. ಹಂಗೆ ಜೀವನದ ಹಾದಿ ಒಳಗೆ ನಮ್ಮ ಆಸೆಗಳು ಹೆಂಗಿರ್ಬೇಕಂದ್ರೆ ಪವಿತ್ರವಾದಂಥ ಆಸೆಗಳಿರ್ಬೇಕು, ಸದಾಚಾರಗಳಾದಂಥ ಆಸೆಗಳಿರ್ಬೇಕು, ಸದ್ಗುಣವಾದಂಥ ಆಚಾರಗಳಿರ್ಬೇಕು, ಸದ್ಗುಣಗಳನ್ನು ಒಳಗೊಂಡಂಥ ಆಚಾರಗಳಿರ್ಬೇಕು. ಆ ದೃಶ್ಯಲ್ಲಿ ಈ ನಾಡಿನಲ್ಲಿ ಆಗಿ ಹೋದಂಥ ಯೋಗಿಗಳು, ಸಂತರು, ಮಹಾಂತರು, ಸಂಸಾರಿಕರು ಆ ರೀತಿ ಬದುಕ್ಯಾರ. ಲಗ್ನ ಆಗಿದ್ರಿ 40 ವೀರೇಶ್ವರ ಶರಣರು ಲಗ್ನ ಆಗಿದ್ರು. ವೀರೇಶ್ವರ ಶರಣರು ಆತನ ಹೆಂಡತಿ ಹೆಸರು ಗುರುದೇವಿ, ಲಗ್ನ ಆಗಿದ್ರು. ಅವ್ರಿಗೆ ಮಗಳಿದ್ಲು ರುದ್ರಾಂಬೆ ಅಂತಂದು. ಸಂಸಾರಿಕರು ನಿಮ್ಮಂಗೆ ಸನ್ಯಾಸಿ ಕತ್ತಿ ಅಂತ ಬಿಡ್ರಿ, ಯತ್ನಾಳ ಚನ್ನಬಸಪ್ಪನ ಕತ್ತಿ ಬಿಡ್ರಿ, ಸಜ್ಜಗುಡ್ಡ ಶರಣಮ್ಮನ ಕತ್ತಿ ಬಿಡ್ರಿ, ಇದನ್ನ ನೆನಪಿಟ್ಕೊಡ್ರಿ. ಇಷ್ಟೊತ್ತನ ಹೇಳಿದ್ದು ಎಲ್ಲ ಮರ್ತು ಬಿಡ್ರಿ. ಲಗ್ನ ಆಗಿದ್ರು 40 ವಾಡದ ವೀರೇಶ್ವರ ಶರಣರು, ಅವರ ಧರ್ಮಪತ್ನಿ ಗುರುದೇವಿ, ಅವರ ಮಗಳು ರುದ್ರಾಂಬೆ, ಇಷ್ಟು ಮಂದಿ ಇದ್ರು. ಎಲ್ಲಿದ್ದರು? ಸೊಲ್ಲಾಪುರದಾಗಿದ್ದರು. ಸೊಲ್ಲಾಪುರದಾಗ ವಾಸ ಮಾಡಿದ್ರು. ಅವ್ರಂತರ ನಂದು ಕೊನೆ ಆಸೆ ಅದ, ನನ್ನ ವಯಸ್ಸಂತೂ ಆಯ್ತು, ಇನ್ನೇನು ಭಾಳ ದಿವಸ ಹೋಗಂಗಿಲ್ಲ, ಎಲ್ಲ ಸ್ವಾಮಿಗಳದ್ದು ಪಾದ ಪೂಜೆ ಮಾಡೀನಿ. ಯಾರ್ಯಾರು ಬಂದಾರ ನಮ್ಮ ಮನೆಗೆ ಎಲ್ಲರೂ ಪೂಜೆ ಮಾಡೀನಿ. ಹಾನಗಲ್ ಅಜ್ಜರ್ದು ಒಂದು ಪೂಜೆ ಮಾಡಿಲ್ಲ. ಹಾನಗಲ್ ಕುಮಾರ ಮಹಾಸ್ವಾಮಿಗಳು, ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು, ಅವರೊಬ್ಬರದ್ದು ಪಾದ ಪೂಜೆ ಮಾಡಿಲ್ಲ. ಅವ್ರ ಪಾದ ಪೂಜೆ ಮಾಡಿ ತೀರ್ಥ ತೊಗೊಂಡಂತ ಜೀವನ ಧನ್ಯ ಆಗತ್ತೆ. ಏನರ ಮಾಡ್ರಿ ಅವ್ರ ಕರ್ಸರಿ. ಹಾನಗಲ್ ಎಲ್ಲೈತಿ, ಶಿವಮಂದಿರ ಎಲ್ಲೈತಿ, ಸೊಲ್ಲಾಪುರ ಎಲ್ಲೈತಿ, ಭಾಳ ದೂರ, ಅಜಗಜಾಂತರ ವ್ಯತ್ಯಾಸ. ಅವ್ರು ಎಲ್ಲಿಗೆ ಹೋದ್ರು ಬಂಡಿ ಒಳಗೆ ಹೋಗ್ತಿದ್ರು, ಚಕ್ಕಡಿ ಒಳಗೆ ಎತ್ತು ಕಟ್ಕೊಂಡು 2 ಎತ್ತು ಕಟ್ಕೊಂಡು ಬಂಡಿ ಒಳಗೆ ಹೋಗ್ತಿದ್ರು, ಎಲ್ಲ ಕಂಟ್ಲಿ ಕಟ್ಕೊಂಡು. ಅವರಿಗೆ ಸುದ್ದಿ ಬರ್ತತಿ, ಹಿಂಗೆ 40 ವಾಡದ ವೀರೇಶ್ವರ ಶರಣರು ಬಯಸ್ಯಾರ, ಅವ್ರಿಗೆ ಪಾದೋದಕ್ಕೆ ಬೇಕಾಗೈತಿ, ನೀವೇ ಬಂದು ಕೊಡಬೇಕು ಅಂತ ಅವ್ರು ಬಯಸ್ಯಾರ. ಅಲ್ಲೋ ಪರಮಾತ್ಮನನ್ನ ಕಂಡಂಥವ್ರು 40 ವಾಡದ ವೀರೇಶ್ವರ ಶರಣರು, ಅವ್ರಿಗೇನು ಕೊಡೋದು ನಾವು ಪಾದೋದಕ್ಕೆ? ಇಲ್ರಿ ಅಪ್ಪರ, ಅವ್ರ ಕೊನೆ ಆಸೆ ಐತಿ ಅಂತ ಬರಬೇಕಂತ ಅವ್ರು ಹೇಳ್ತಾರಂತ. ಹಾನಗಲ್ ಕುಮಾರ ಮಹಾಸ್ವಾಮಿಗಳು ಭಾಳ ಚೆನ್ನಾಗಿ ಚಲೋ ನೆನಪಿಟ್ಕೋರಿ.
ಅವರು ತಮ್ಮ ಜೀವಿತ ಅವಧಿವರೆಗೂ ಕೂಡ ಪಲ್ಲಕ್ಕಿಯನ್ನು ಏರಲಿಲ್ಲ, ಅಡ್ಡ ಪಲ್ಲಕ್ಕಿಯನ್ನು ಏರಲಿಲ್ಲ. 2 ಕಪ್ಪನಿ ಬಿಟ್ರೆ 3ನೇ ಕಪ್ಪನಿ ಇದ್ದಿಲ್ಲ. ಕಪ್ಪನಿ ಅಂದ್ರೆ ಉದ್ದನಂಗಿ, ನಿಲುವಂಗಿ ಅಂತಾರೆ. 2 ಕಪ್ಪನಿ ಬಿಟ್ರೆ 3ನೇ ಕಪ್ಪನಿ ಇದ್ದಿದ್ದಿಲ್ಲ. 2 ಜೊತೆ ಕಡಾವ್ ಬಿಟ್ರೆ 3ನೇ ಜೊತೆ ಕಡಾವ್ ಇದ್ದಿಲ್ಲ. ಅಷ್ಟು ಅತ್ಯಂತ ಸರಳವಾಗಿ ಬದುಕಿದವರು ಮಧ್ವೀರಶೈವ ಶಿವಯೋಗಿ ಮಂದಿರದ ಸ್ಥಾಪಕರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಸ್ಥಾಪನೆ ಮಾಡಿದವರು. ಮತ್ತೆ ಒಂದಿಷ್ಟು ಮಂದಿಗೆ ಅವ್ರು ಫೋಟೋ ಹಾಕಿದ್ರು ಕೂಡ ಹೊಟ್ಟೆ ಕಡಿತು ಅಂತಾರೆ. ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳು ಏನಿದ್ರು, ಅವ್ರ ಕೈಯಲ್ಲಿ ಮೊದಲಿಗೆ 7 ಮಂದಿ ಸ್ವಾಮಿಗಳು ಕಲಿತಿದ್ರು. ಅಂಥ ಒಬ್ಬ ಯೋಗಿಗಳು ಅವ್ರು ಉಟ್ಕೊಂಡಿದ್ದು ಬಟ್ಟೆ ತೊಟ್ಕೊಂಡಿದ್ದಂದ್ರೆ 2 ಜೊತೆ ಬಟ್ಟೆಯಲ್ಲಿ ಬದುಕನ್ನು ನಡೆಸಿದರು. ಹರಿದು ಅಂದ್ರೆ ಅವರೇ ಹೊಲ್ದು ಹಾಕ್ಕೊಂತಿದ್ರು. 1 ವರ್ಷಕ್ಕೆ 2 ಜೊತೆ ಕಪ್ಪನಿ, ಆಮೇಲೆ 2 ಜೊತೆ ಕಡಾವು. ಆಮೇಲೆ ಯಾವುದೇ ಊರಿಗೆ ಹೋದ್ರು ಬಂಡೆ ಒಳಗೆ ಹೋಗ್ತಿದ್ರು, ಚಕ್ಕಡಿ ಒಳಗೆ. ಬಾದಾಮಿಂದ ಸೊಲ್ಲಾಪುರಕ್ಕೆ ಅವತ್ತಿನ ದಿನಕ್ಕೆ ಹೋಗ್ಬೇಕಂದ್ರೆ ಡಾಂಬರ್ದ ರೋಡ್ ಇದ್ದಿದ್ದಲ್ಲ, ಮಣ್ಣಿನ ರೋಡ್ನೊಳಗೆ ಎಷ್ಟು ದಿನಕ್ಕೆ ಹೋಗ್ಬೇಕು. ಅವ್ರದ್ದು ಆಸೆ ಐತಿ, ಅವ್ರ ವಯಸ್ಸಾಗೈತಿ. ಇವತ್ತು ನಾಳೆ ಅನ್ನಕತ್ತಾರ 40 ಹೊಡೆದು ವೀರೇಶ್ವರ ಶರಣರು ಅವ್ರಂತಾರೆ ಹಣಗಲಜ್ಜರು. ಅವ್ರು ಸಾಕ್ಷಾತ್ ದೇವರನ್ನ ಕಂಡವರು, ಅವರೇ ದೇವರಾದಾರ. ಮತ್ತ್ಯಾಕೆ ನಮ್ಮ ಪಾದ ಪೂಜೆ ಬಯಸ್ತಾರಪ್ಪ? ನಾ ಇಲ್ಲಿವರೆಗೂ ನನ್ನ ಜೀವಿತ ಅವಧಿವರೆಗೂ ಕೂಡ ನಾನು ಯಾರಿಗೂ ಕೂಡ ಪಾದ ಪೂಜೆ ಮಾಡಿಸ್ಕೊಂಡಿಲ್ಲ, ಪಾದೋದಕವನ್ನು ಕೊಟ್ಟಿಲ್ಲ. ಅವ್ರು ಎಲ್ಲಿ ಹೋದ್ರು ಒಬ್ರು ಸಾಮಾನು ಕರ್ಕೊಂಡು ಹೋಗ್ತಿದ್ರು ಬಾಜು, ಅವ್ರದ್ದೇ ಪಾದ ಪೂಜೆ, ಅವ್ರನ್ನೇ ಅಡ್ಡಪಲಕ್ಕೆ ಕುಂದ್ರಿಸೋದು. ಮಾಡಕ್ಕೆ ಬೇಡ ಅಂತಿದ್ದಿಲ್ಲ, ಮಾಡ್ರಪ್ಪ ಬೇರೆದಾಗ ಕುಂದ್ರಿಸಿ ಮಾಡ್ರಿ, ನಮಗೆ ಬೇಡ, ನಾವು ಅಷ್ಟು ದೊಡ್ಡವರಲ್ಲ. ಬಸವಣ್ಣ ಅಂದಿಲ್ಲ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತಗಿಂತ ಹಿರಿಯರಿಲ್ಲ. ಮರ್ತ್ಯ ಲೋಕದವರು ಇದ್ದವರೆಲ್ಲರೂ ಜಂಗಮರು, ನಾನೊಬ್ಬನೇ ಭಕ್ತ ನನ್ನ ಬಸವಣ್ಣ. ಭಕ್ತಿ ಭಂಡಾರಿ ಬಸವಣ್ಣ ಅನ್ಬೇಕು ಆತ ಹೇಳಿದಂಥ ಮಾತು ನಾನು ಹೇಳಿದ್ದಲ್ಲ. ಅಂತ ಬಸವಣ್ಣನ ನಿಯಮವನ್ನು ಪಾಲಿಸಿದಂಥ ಹಾನಗಲ್ ಕುಮಾರ ಮಹಾಸ್ವಾಮಿಗಳು ಅಂತಾರೆ, ಇಲ್ಲಪ್ಪ ಯಾರಿಗಾರ ಸ್ವಾಮಿಗಳಿಗೆ ತೊಗೊಂಡು ಅಲ್ಲೇ ಮಾಡಿಸ್ಬಿಡ್ರಿ, ಇಲ್ಲ ನಿಮ್ಮದೇ ಬೇಕಂತ ಅವ್ರ ಕೊನೆ ಆಸೆ ಅದ, ಕೊನೆ ಇಚ್ಛೆ ಅದ. ಆಯಿತು, ಒಟ್ಟೊಟ್ಟು ಎಂದಿಗೂ ಟ್ರೈನ್ ಹತ್ತದವರು, ಹತ್ತಲಾರ್ದವರು, ಕಾರ್ ಏರ್ಲಾರ್ದವರು ಅವ್ರು ಅವತ್ತಿನ ದಿವಸ ಟ್ರೈನ್ ಹತ್ತಾರೆ. ಟ್ರೈನ್ ಹತ್ತಿ ಸೊಲ್ಲಾಪುರಕ್ಕೆ ಹೋಗ್ತಾರೆ. ಅದು 1.5 ದಿವಸ ಸೊಲ್ಲಾಪುರಕ್ಕೆ ಟ್ರೈನ್. 1.5 ದಿವಸ ಆದಮೇಲೆ ಹೋಗ್ತಾರೆ. 1.5 ದಿವಸ ತನಕ ನಿರಾರ ಜಾಕ ಮಾಡೋದು ಏನಿಲ್ಲಲ್ಲ. ಅವಾಗೆಲ್ಲ ಟ್ರೈನಾಗ ಜಾಕ ಮಾಡೋಕೆ ವ್ಯವಸ್ಥೆ ಇದ್ದಿಲ್ಲ. ಈಗೆಲ್ಲ ರಾಜಧಾನಿ ಒಳಗದ, ಬೆಂಗಳೂರಿನ ಟ್ರೈನ್ ಒಳಗದ, ಎಲ್ಲ ಜಾಕ ಮಾಡೋಕೆ ವ್ಯವಸ್ಥೆ ಅದ. ಟ್ರೈನಾಗ ಪೂಜೆ ಮಾಡ್ತಾರೆ. ಮೊನ್ನೆಲ್ಲ ಬಂದವ್ ನೋಡ್ರಿ ಫೇಸ್ಬುಕ್ನಾಗ, ಯಾರ್ಯಾರಿಗೆ ಏನೇನು ತಿಳ್ತಿತ್ತು ಅದು ಬೇಕಾದ್ರೆ ನೋಡ್ಬೋದು, ಅಂಥ ವ್ಯವಸ್ಥೆ ಅದ. ಅವಾಗೇನೇ ಇದ್ದಿಲ್ಲ, ಅಲ್ಲೇ ಹಂಗೆ ಇರ್ತಾರೆ. ಹಂಗೆ 1.5 ದಿವಸ ಯಾವ ಜಾಗದಾಗ ಕುಂತಿರ್ತಾರೆ ಹಂಗೆ ಕುಂತಿರ್ತಾರೆ. ಹೋಗಿ ಸೊಲ್ಲಾಪುರ ಮುಟ್ಟಿದ ಮೇಲೆ ಸ್ನಾನ ಮಾಡ್ತಾರೆ. ಮಾಡಿ ಆದಮೇಲೆ 40 ವೀರೇಶ್ವರ ಶರಣರು ಅವರು ಸ್ನಾನ ಮಾಡ್ತಾರೆ. ಪಾದಕ್ಕೆ ಪ್ರಪ್ರಥಮ ಬಾರಿ ಪಾದಕ್ಕೆ ಕೊಡ್ತಾರೆ ಹಾನಗಲ್ಲಜ್ಜರ ಅಂತ ಗೊತ್ತಾದ ತಕ್ಷಣ ಸೊಲ್ಲಾಪುರ, ಬೀದರ ಸುತ್ತಮುತ್ತಿರುವಂಥ ಎಲ್ಲ ಸ್ವಾಮಿಗಳು ಬರ್ತಾರಂತ. ನಮಗೆ ವಿದ್ಯಾ ಕೊಟ್ಟಾನ, ಕಲಿಸ್ಯಾನ, ಆಶ್ರಯ ಮಾಡ್ಯಾನ, ಬಾಲ್ಕಿ ಮಠದ ಚನ್ನಬಸವ ಪಟ್ಟಿದ್ದೇವ್ರು ಹಿಡ್ಕೊಂಡು ಎಲ್ಲರೂ ಬರ್ತಾರಂತ. ಎಲ್ಲ ಮಾಡ್ರೆ ಒಂದು ದಿನಾನು ನಮ್ಗೆ ತೀರ್ಥ ಕೊಟ್ಟಿಲ್ಲ, ಪಾದೋದಕ್ಕೆ ಕೊಟ್ಟಿಲ್ಲ, ಇವತ್ತು ಕೊಡ್ತಾರಂದ್ರೆ ನಾವು ತೊಗೊಳ್ಬೇಕಂತಂದು ಎಲ್ಲರೂ ಹೋಗ್ತಾರೆ. ಪ್ರತಿಯೊಬ್ಬರು ನಮಗೂ ಸಿಗ್ಬೋದಂತ. ಎದುರಿಗೆ ಕುಂತಿರುವಂಥ 40 ಹೊಡೆದ ವೀರೇಶ್ವರ ಶರಣರು ಪಾದ ಪೂಜೆ ಮಾಡ್ತಾರೆ. ಪಾದ ಪೂಜೆ ಮಾಡಿ ಎಲ್ಲ ಆದಮೇಲೆ ತೀರ್ಥವನ್ನು, ಕ್ರಿಯಾಪಾದೋದಕವನ್ನು ಕೊಡ್ತಾರೆ, ತೆಗೆದುಕೊತಾರೆ 40 ಹೊಡೆದ ವೀರೇಶ್ವರ ಶರಣರು. ಅಲ್ಲಿರುವಂಥ ಸುತ್ತಮುತ್ತಲು ಇರುವಂಥ ಎಲ್ಲರೂ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಉಪವಾಸ ಇದ್ದು ಕುಂತಿರ್ತಾರೆ. ಅವರೆಲ್ಲರೂ ತೊಗೊತಾರೆ ಪಾದೋದಕನ. ಎಲ್ಲಿ ಕೊಡಲಾರ್ದಂಥ ಪಾದೋದಕ ಇವತ್ತು ಸೊಲ್ಲಾಪುರಕ್ಕೆ ಬಂದದ. ಒಬ್ಬ ಜಂಗಮ ಮೂರ್ತಿ ಬಂದನ, ಒಬ್ಬ ಧರ್ಮೋದ್ಧಾರಕ್ಕೆ ಬಂದನ, ಒಬ್ಬ ಧರ್ಮ ಪ್ರಚಾರಕ್ಕೆ ಬಂದನ. ತನಗಾಗಿ ಬದುಕಿಲ್ಲ, ಸಮಾಜಕ್ಕಾಗಿ ಬದುಕ್ಯಾನ ಅಂತಂದು ಎಲ್ಲ ಮಂದಿ ತೊಗೊತಾರೆ ಪಾದೋದಕವನ್ನು, ಸ್ವೀಕಾರ ಮಾಡ್ತಾರೆ. ಎಲ್ಲರೂ ಸ್ವೀಕಾರ ಮಾಡ್ಕೊತಾರೆ. ಗದ್ದಿಗೆ ಮೇಲೆ ಹಾನಗಲ್ಲಜ್ಜರು ಕುಂತಾರೆ, ಎದುರಿಗೆ 40 ಹೊಡೆದ ವೀರೇಶ್ವರ ಶರಣರು ಕುಂತಾರೆ. ತೀರ್ಥವನ್ನು ತೆಗೆದುಕೊಂಡ್ರ ಅದೇ ಗದ್ದಿಗೆ ಮೇಲೆ ಹೋಗ್ಯಾರ 40 ಹೊಡೆದ ವೀರೇಶ್ವರ ಶರಣರು. ಅವ್ರ ಕೊನೆ ಆಸೆ ಅಂತದೈತಿ. ಸೊಲ್ಲಾಪುರ ಸೊನ್ನಲಗಿ ಸಿದ್ದರಾಮೇಶ್ವರನ ಪುಣ್ಯಕ್ಷೇತ್ರ. ನೀರು ಇರದೇ ಇರುವಂಥ ಕ್ಷೇತ್ರದೊಳಗೆ ನೀರು ತಂದವರು ಸಿದ್ದರಾಮೇಶ್ವರ. ಆ ಸಿದ್ದರಾಮೇಶ್ವರನ ಗದ್ದಿಗೆ ಎದುರಿಗಿನೇ 40 ಹೊಡೆದ ವೀರೇಶ್ವರ ಶರಣರ ಗದ್ದಿಗೆ.
ಸತ್ತ ಗದ್ದಿಗೆ ಯಾರು ಕಟ್ಸ್ಬೇಕು? ಹೆಣ್ಮಕ್ಳು ಕಟ್ಸ್ಬೇಕು. ಈ ಸತ್ತ ಅನುಕೂಲ ಇಲ್ಲ, ಮುಂದೆ ವರ್ಷ ಕಟ್ಸೋಣ, ಮುಂದೆ ವರ್ಷ ಹೊಲನೇ ಮಾರಿಬಿಡ್ತಾರೆ. ಸಾಲು ಭಾಳ ಆಗಿತ್ತು, ಅಪ್ಪನ ಸಮಾಧಿ ಇತ್ತು, ಅನಿವಾರ್ಯ ಏನು ಮಾಡೋಕ್ಕಾಯ್ತು, ಹೊಲನ ಮಾರಿಬಿಟ್ರು. ಸಮಾಧಿನ ಅವ್ರಾಗ ಹೊಲ್ದಾಗ ಹೊಲ ಮಾರಿದ ಮೇಲೆ ಗದ್ದಿ ಕಟ್ತೀನಿ ಅಂತ ಬಂದ್ಕೊಂಡು ಸುಮ್ಮನೆ ಥರ ಹೊಲ ತೊಗೊಂಡ್ರ. ಬೇಕಂದ್ರೆ ಕೆಬರ್ಕೊಂಡು ಹೋಗಪ್ಪ, ಗಡಿಗೆ ಹಾಕ್ಕೊಂಡು ತಲೆ ಮೇಲೆ ಇಟ್ಕೊಂಡು ಎಲ್ಲೇ ಬೇಕಾದ್ರೆ ಇಟ್ಕೊಂಡು ಬೇಡ ಅಂತ ಹೊಲ ತೊಗೊಂಡ್ರು. ಅತ್ಯಂತ ಪವಿತ್ರವಾದಂಥ ಇಡೀ ಮಹಾರಾಷ್ಟ್ರ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಪವಿತ್ರವಾದಂಥ ಕ್ಷೇತ್ರ ಸೊಲ್ಲಾಪುರದ ಸಿದ್ದರಾಮೇಶ್ವರನ ಕ್ಷೇತ್ರ. ಆ ಕ್ಷೇತ್ರದಲ್ಲಿರುವಂಥ ಸಿದ್ದರಾಮೇಶ್ವರನ ಗದ್ದಿಗೆ ಎದುರಿಗೆ 40 ವರ್ಷದ ವೀರೇಶ್ವರ ಶರಣರ ಗದ್ದಿಗೆಯನ್ನು ಸ್ಥಾಪನೆ ಮಾಡ್ತಾರಂದ್ರೆ ಅವರ ಬದುಕು ಎಂಥದ್ದಿತ್ತು, ಎಂಥ ಬದುಕಿತ್ತು. ಅವ್ರ 40 ವರ್ಷ ಎಲ್ಲೈತಿ? ವಿಜಯಪುರ ಜಿಲ್ಲೆ ಮುದ್ದೇಬಿಳದ ಹತ್ರ ಐತಿ. ಅಲ್ಲಿಂದ ಅಲ್ಲಿ ಹೋಗಿ ಉಳಿದಾರ. ಮರಾಠಿಗರಲ್ಲ, ಸೊಲ್ಲಾಪುರದವರಲ್ಲ, ಮಹಾರಾಷ್ಟ್ರದವರಲ್ಲ. ಆದರೂ ಕೂಡ ಅವ್ರಿಗೆ ಇಡೀ ಜನಾಂಗ ತಿಳಿಬೇಕಾಯ್ತಂದ್ರೆ ಒಂದೇ ಒಂದು ನೈತಿಕವಾಗಿ ಭಾಳ ಶುದ್ಧವಾಗಿದ್ದರು, ಭಾಳ ಶುದ್ಧವಾಗಿದ್ದರು, ಪವಿತ್ರವಾಗಿದ್ದರು. ನಿರಂತರವಾಗಿ ಸಿದ್ದರಾಮೇಶ್ವರನ ದರ್ಶನ ಮಾಡೋಕ್ಕೆ ಯಾರು ಬರ್ತಾರೆ ಅವರೆಲ್ಲ ದಾಸೋಹ ಮಾಡ್ತಿದ್ರು. ಸೊಲ್ಲಾಪುರ ಇಡೀ ಸಿಟಿಯನ್ನು ಸುತ್ತುವರೆದು ಬಂದು ಜೋಳಿಗೆ ಹಾಕ್ಕೊಂಡು ಬಂದು ರೊಟ್ಟಿ ತೊಗೊಂಬಂದು ಎಲ್ಲ ಕಾಳು ಕಡಿ ತಂದು ಅವರೇ ದಾಸೋಹ ಮಾಡ್ತಿದ್ರು. ಅವ್ರು ತಮಗಾಗಿ ಏನನ್ನು ಕಟ್ಕೊಂಡಿದ್ದಿಲ್ಲ. ಅಂತ 40 ವರ್ಷದ ವೀರೇಶ್ವರ ಶರಣರು ಗದ್ದಿಗೆಯನ್ನು ಅಲ್ಲಿ ನಿರ್ಮಾಣ ಮಾಡಿದರು. ಅದಕ್ಕೆ ನಾನು ಹೇಳುವುದಂಥದ್ದು, ನಿಮಗೂ ಆಸೆಗಳು ಇರಬೇಕು, ಇರಬಾರ್ದು ಅಂತ ಅನ್ನಂಗಿಲ್ಲ. ಆಸೆಗಳು ಬೇಕೇ ಬೇಕು, ಆದರೆ ದುರಾಸೆಗಳು ಆಗಬಾರ್ದು. ಇಲ್ರಿ ಈಗ ಒಂದು ಮನೆ ಆದ್ರೆ ಸಾಕ್ರಿ, ನನ್ನ ಆಸೆ ಇದು ಒಂದೇ ಕೊನೆ ಆಸೆ ರೀ, ಮತ್ತೇನಿಲ್ಲ. ಆತು 1 ವರ್ಷದ ಮನೆ ಆಯ್ತು, ಮತ್ತೆ ಬಸವಣ್ಣಪ್ಪನ ಬಲ್ಲಿ ಬರ್ತು, ಆತು ಭೇಟಿ ಆಗೋದು, ನಮಸ್ಕಾರ ಮಾಡಿ ಎಲ್ಲ ಆತಪ್ಪ, ಮನೆ ಎಲ್ಲ ಕಟ್ಸಿದೆ, ಎಲ್ಲ ಚಲೋ ಆಯ್ತು. ಎಲ್ಲರೂ ಮಂದಿ ಕೇಳ್ತಾರೆ, ಹೊಲನೇ ಇಲ್ಲಲ್ಲ, ಮನೆ ಊರೊಳಗೆ ಒಂದಿಟ್ಟು ಹೊಲ ಅಂತಾರೆ. ಅದಕ್ಕೆ ಒಂದು 5 ಎಕರೆ ಹೊಲ ಬರಂಗೆ ಮಾಡು. ಹೊಲ ತೊಗೊಂಡ್ಕೊಳೆ ಏಪ್ಪ ಒಣ ಬೇಸ್ ಆಗೈತಿ, ನೀರು ಬೀಳಂಗೆ ಮಾಡು ನಡಿ. ಅವ ಅಂತಾನೆ, ಬಸವನ ದುಡ್ಯಾಕೆ ಬರ್ತೀನಿ, ಹೆಗಲ ಮೇಲೆ ಇಟ್ಬಿಡಪ್ಪ ನೀನು ನೊಗನ, ಅದನ್ನ ಹೊಡೆದು ಕೊಡ್ತೀನಿ ಅಂತ. ಆಸೆಗಳು ದುರಾಸೆಗಳು ಆಗಬಾರ್ದು. ದುರಾಸೆಗಳು ಆಗಿನೇ ಮಕ್ಕಳು ದೂರ ಆಗ್ತಾರೆ, ಎಲ್ಲರೂ ದೂರ ಆಗ್ತಾರೆ. 70 ಆತಪ್ಪ, ನಮ್ಗೆ ಅರುಮರು ಆಗ್ಲಿಕ್ಕತ್ತೈತಿ, ಮಗ ಚಲೋ ಅದಾನ, ಸೊಸಿ ಭಾಳ ಚೆನ್ನಾಗಿ ಕೇಳ, ಭಾಳ ಚಲೋ ನಡೆಸ್ತಾಳೆ ಸಂಸಾರ ಅಂತ ಪಟ್ಟಣ ಕೊಟ್ಬಿಡ್ಬೇಕು. ತೋರಿ ಆರಾಮ್ ನಡೆಸ್ರಿ ನೀವು. ಯಪ್ಪ ಅಂತಾರೆ ಎಲ್ಲಿ ಸಿಗ್ತಾರೆ ಈಗ ಅಂತ, ಎಲ್ಲಿ ಸಿಗ್ತಾರಪ್ಪ? ಹಗಲತ್ನೇ ಕಂದಿಲ್ಲ ಚೂಡಕ್ಬೋದು. ಮಾಡಿ ತಪ್ಪು ಯಾರು? ನಾವು ಮಾಡಿವಲ್ರಿ. ನೀನು ಒಬ್ಬನೇ ಉಣ್ಣಪ್ಪ, ನೀವು ಒಬ್ಬನೇ ತಿನ್ನಪ್ಪ. ಹಿಂಗೆ ಮಾಡಿ ಈಗ ನನಗೊಂದು ತಲೆ ಬಂದೈತಿ ಇವತ್ತು. ಹೆಚ್ಚು ಮಕ್ಕಳನ್ನು ಹಡ್ದವ್ರು ವಿಶೇಷವಾಗಿ ಸನ್ಮಾನ ಮಾಡ್ಬೇಕಂತಂದು ಸಿದ್ದಪ್ಪನಾರ. ಹೆಚ್ಚು ಮಕ್ಕಳನ್ನ ಹಡ್ದವ್ರಿಗೆ ಯಾಕೆ ಒಂದೊಂದು ಹಡ್ದಾರ ಅವು ಎಲ್ಲೇ ಹೋಗಿ ಉಳಿದ್ಬಿಡ್ತಾವೆ. ಬಾಂಬೆದಾಗೋ, ದಿಲ್ಲಿಯಾಗೋ, ವಿದೇಶದಾಗೋ, ಅಮೇರಿಕಾದಾಗೋ, ಲಂಡನ್ದಾಗ ಉಳ್ತಾರೆ. ಇಬ್ಬರೇ ಮುದುಕಿ ಪಾಪ ಅವ್ರ ಗೋಳು ಕೇಳಪ್ಪಲಿಲ್ಲ. ಇವತ್ತು ಮಧ್ಯಾಹ್ನ ಅನಿಸಿತ್ತು ನನಗೆ, ಯಾರೊಬ್ರು ಬಂದಿದ್ರು, ಅಳದು ನೋಡಿದೆ. ಅವ್ರು ಅಳದು ನೋಡಿದ್ರೆ ಅಂದ್ರೆ ಭಾಳ ಕಷ್ಟ ಆಗ್ತಾನೆ. ಒಂದು 15 ವರ್ಷದಿಂದ ಬಿದಾರ್ಗೆ ಹೋಗಿದ್ದು ನಾನು. ಇಬ್ಬರು ಹೆಣ್ಮಕ್ಳ, ಇಬ್ಬರು ಲಗ್ನ ಮಾಡಿಕೊಟ್ರ. ಅವರು ಆಯ್ತನಕ್ಕೆ ಇಟ್ಕೊರ್ಬೇಕಿಲ್ಲ, ಇಟ್ಕೊಂಡಿಲ್ಲ. ಇಬ್ಬರು ಲಗ್ನ ಮಾಡಿಕೊಟ್ರ, ಇಬ್ಬರೇ. ಅವ್ರಂತಾರೆ ಅಪ್ಪರ ಮನೆ ಕೊಡ್ತೀರಿ, ನೀವು ಬರ್ಕೊಂತ ಹೋಗ್ಕೊಂತೀರಿ ಅಂದು. ನಾನು ಶಿವ ಒಂದು ಸಲ ಬರ್ಬೇಕಾದ್ರೆ 7-11 ಆಗೈತಿ, ಮತ್ತೆ ಇಲ್ಲಿ ಬರೋದು. ಅವಾಗಿನ ಕಲಬುರಗಿ ರೋಡನ್ನು ಸಜ್ಜಿದ್ದಿಲ್ಲ ಅವಾಗ 15 ವರ್ಷದಿಂದ. ಇವತ್ತಿಗಾರ ಬರ್ತಾರೆ, ಅವಾಗ ತಿಂಗಳಿಗೊಮ್ಮೆ, 2 ತಿಂಗಳಿಗೊಮ್ಮೆ, 3 ತಿಂಗಳಿಗೊಮ್ಮೆ ಬರ್ತಾರೆ. ಪ್ರೀತಿ ಐತಿ, ವಿಶ್ವಾಸ ಐತಿ. ಹೆಣ್ಮಕ್ಳಿಗೆ ಹೇಳಿವಿ, ಒಬ್ಬ ಹೆಣ್ಮಕ್ಳು ಬಂದು ಅಲ್ಲೇ ಉಳ್ದ, ಅಪ್ಪ ಒಂದು ಜಪ ಮಾಡ್ಕೊತ, ಏನೋ ಅಲ್ಲೇನ. ಅದಕ್ಕೆ ನಾ ಹೇಳೋದು, ಹಡಿವತ್ತಿಗೆ ಒಂದು ಹೆಚ್ಚಿಗೆ ಹಡಿಬೇಕು, ಉಣ್ಣುವತ್ತಿಗೆ ಒಂದು ತುತ್ತು ಹೆಚ್ಚಿಗೆ ಉಣ್ಬೇಕು. ಏನು ಹಾಕತ್ರಿ? ಅಕ್ಕಿ ಬುಗ್ಸೆಟ್ ಹೊಂಟಾವು, ತಿಂಗಳಿಗೆ 2,000 ರೊಕ್ಕ ಬರಾಕತ್ತಾವ, ಬಸ್ ಫ್ರೀ ಐತಿ, ಮಕ್ಕಳನ್ನ ಸಾಕೋದು ಸಾಕು ಒಂದು ಹಿಡ್ಕೊಳಕ್ಕೆ ಸಾಕು. ಏನು ಸಾಕಾಗಿತ್ತು ನಿಮಗೆ? ಸರ್ಕಾರ ಎಲ್ಲ ಮಾಡಿಕೊಟ್ಟೈತೆ ನಾವು. BPL ಕಾರ್ಡ್ ಒಂದಿದ್ರೆ ಸಾಕು, ದವಾಖಾನೆ ಫ್ರೀ.
ಎಲ್ಲ ಫ್ರೀ ನಡಿ. ಹಾಂ, ಅದಕ್ಕೆ ಆಗಿನ ಕಾಲದಷ್ಟಂತೂ ಕಷ್ಟ ಇಲ್ಲ. ಅದಕ್ಕೆ ಸುಖದಾಗದೀವಿ. ಕಷ್ಟ ಅಂತ ಅನ್ಕೊಂಡಿ ಅಂದ್ರೆ ಕಷ್ಟದಾಗಿರ್ತೀವಿ. ಹಿಂದಕ್ಕಿನ ಕಾಲದ ಮನೆ ಪ್ಯಾನ್ ಇದ್ದೋಣ್ರಿ, ಇದ್ದಿಲ್ಲ. ಈ ಪ್ಯಾನ್ ಹೋಗಿ AC ಬಂದಾಗ ನಾನು ಮೊದಲಿಗೆ ಗುರುಮನೆಗಿದ್ದೆ, ಈಗ ಅರಮನೆಗೆ ಹೋಗಿ ನಾನು ಸಿದ್ದಪ್ಪ ನೋಡ್ಯಾನ ಒಬ್ಬನ. ನೀ 4 ದೊಡ್ಡ ರೂಮ್ ಅದ. ಸಿದ್ದಪ್ಪನವ್ರು ಕಮಿಟಿ ಅದಾರ ಅಲ್ಲಿ ದೊಡ್ಡ ದೊಡ್ಡ. ಹಿಂಗೆ ಅನ್ಸುತ್ತ ಒಬ್ಬನೇ ಅಂದಿ. ಮತ್ತೆ ನಾನು ರೂಮ್ನಾಗ ಒಬ್ಬನೇ ಇರ್ತೀನಿ. ಅವಲ್ಲ ವಿಚಿತ್ರ ಅನ್ಸುತ್ತೆ. ಯಾಕತ್ತವು ಮುದುಕಿ ಅಂತ ಅನಿಸ್ತಿತ್ತು ನನಗೆ. ಭರ್ಜರಿ ಟೈಲ್ಸ್ ಹಾಕ್ಯಾರ, ಭರ್ಜರಿ ಲೈಟ್ ಹಾಕ್ಯಾರ, ಎಲ್ಲ ಕಡೆ ಫ್ಯಾನ್, 2 ಫ್ಯಾನ್ ಹಾಕ್ಯಾರ ರೂಮ್ನಾಗೆಲ್ಲ. ಕಮಿಟಿ ಎಲ್ಲ ವ್ಯವಸ್ಥೆ ಇಟ್ಟಾರ, ಫ್ರಿಜ್ ಇಟ್ಟಾರ, ಗ್ರೀಜರ್ ಇಟ್ಟಾರ, ಎಲ್ಲ ಇಟ್ಟಾರ. ಏನು ಮಾಡ ತಿನ್ಬೇಕಾರೆ ಉಣ್ಬೇಕಾರೆ ಒಬ್ಬನೇ. ಮನೆ ಒಳಗೆ ಸಂಪತ್ತು ಅಂದ್ರೆ ಮನೆ ಒಳಗೆ ಮಕ್ಕಳು ಆಡ್ಕೊಂತ ಮಾತಾಡ್ಕೊಂತ ಒಂದಿಷ್ಟು ಜಗಳ ಮಾಡ್ಕೊಂತ ಇದ್ರೇ ಸಂಸಾರ. ಇರದೇ ಇದ್ರೆ ಏನಿಲ್ಲ. ಜುಯ್ ಅಂತ ಒಬ್ಬನ ಕುಂತಿರ್ತೈತೆ, ಮನೆಗೆ ಹೋಗ್ಕೊಂಡು ಆತೈತಿ. ಸುಮ್ಮನೆ ಯಾಕೆ ಹೋಗ್ತೇವ? ಶುಕ್ರವಾರ ಅಂದ್ರೆ ಶುಕ್ರವಾರ ಐತವ್ರ ಬಲ್ಲಿ ಯಾಕೆ ಹೋಗ್ತೇವೆ ಬಿಡ ತಿಳಿತಾರೆ. ಅದಕ್ಕೆ ಅದೆಲ್ಲವೂ ಆಗಬೇಕು ಸಂಸಾರದೊಳಗೆ. ಅದಕ್ಕೆ ನನ್ನ ತಲೆ ಬಂದಿದ್ದು ಇವತ್ತು, ಯಾರು ಮಕ್ಕಳನ್ನ ಹೆಚ್ಚು ಹಡ್ದಾರಂತ ಗೊತ್ತಾಕತಿ. ಇತ್ತಿತ್ತಲ ಲಗ್ನ ಆದವರು ಅವ್ರಿಗೊಂದು ವಿಶೇಷ ಸನ್ಮಾನ ಮಾಡ್ಬೇಕಂತ ಅನಿಸೈತೆ ನಾವು. ಮತ್ತು ನೀವು ಹೆಂಗದ್ರಿ ಅಂದ್ರೆ ಮಂದಿ ತಪ್ಪು ತಿಳ್ಕೊಬೇಡ್ರಿ. ಮತ್ತು ಓದೋ ಹುಡುಗ ನಮ್ಮ ಮಗ ಅಂತೀರಿ, ಓದ್ಲಾರ್ದವ ನಾಸಿನಿಗಡೆ ಹುಟ್ಬಿಟ್ಟನ್ರಿ, ನಮ್ಮ ಬಟ್ಟೆ ಹುಟ್ಟಬಾರ್ದೈತೆ. ನೀವು ದವಾಖಾನಿಗೆ ಕರ್ಕೊಂಡೋಗವ, ಜೋಪಾನ ಮಾಡವ, ಬೆಡ್ಡನ್ನೇ ಮಕ್ಕೊಂಡ್ರೆ ಎಬಿಸಿ ಜಕ ಮಾಡ್ಸವ. ಹೌದಲ್ಲ? ಅವ ಮಗ ಅಲ್ಲಂತ, ಪಾರಂದಾಗ ಇದ್ದ ಮಗ. ಕೋವಿಡ್ನಾಗ ಏನು ಮಾಡಿದೆ ಹೇಳಪ್ಪ? ಕೋವಿಡ್ನಾಗ ಏನು ಮಾಡಿದೆ? ಮೊಬೈಲ್ನಾಗ ಪ್ರೀತಿ ತೋರಿಸಿದ್ನಲ್ರಿ ಶಿವ. ಹೆಣ್ಣು ಹುಟ್ಟಿದ್ರು ದುಃಖ ಪಡಬೇಡ್ರಿ, ಗಂಡು ಹುಟ್ಟಿದ್ರು ದುಃಖ ಪಡಬೇಡ್ರಿ. ಕನಿಷ್ಠ 3 ಮಕ್ಕಳಾರ ಆಗ್ಬೇಕು ನೋಡ್ರಿ. 3 ಮಕ್ಕಳಾರ ಆಗ್ಬೇಕು ಕನಿಷ್ಠ. ಒಂದು ದೇಶ ರಕ್ಷಣೆ ಮಾಡೋಕ್ಕಿರಲಿ, ಒಂದು ದುಡಿದು ಕಳ್ಸೋಕ್ಕೆ ಹೊರಗೆ ಹೋಗಲಿ, ಒಂದು ನಿಮ್ಮ ಮನ್ಯಾಗ ನಿಮ್ಮನ್ನು ಜೋಪಾನ ಮಾಡೋಕ್ಕಿರ್ತ. ನನ್ನ ಮಾತು ಕೇಳಿದ್ರೆ ಮತ್ತು ಯಾರೋ ಏನೇನು ಹೇಳ್ತಾರೆ, ಜ್ಯೋತಿಷಿ ತೆಗೆದು ಏನೇನು ಹೇಳ್ತಾರೆ, ನಾನು ಬೇಡ ನಿಂಗಲ್ಲ. ಏನು ಕೇಳ್ತೀರಿ ಕೇಳ್ಕೊರಿ. ಆದರೆ ಮುಂದಿನ ಭೋಗ ನೀವೇ ಅನ್ಭವಿಸೋ, ನಾವೇನು ಅನ್ಭವಿಸೋದಿಲ್ಲ. ಅದಕ್ಕಾಗಿ ನೀವು ಗಟ್ಟಿಮುಟ್ಟಿ ಇದ್ದಾಗಲೇ ಯಾರ್ಯಾರಿಗೆ ಏನೇನು ಕೊಡ್ಬೇಕು ಎಲ್ಲ ಕೊಟ್ಟು ನಿಮಗೇನು ಬೇಕಾದ್ರೆ ಇಟ್ಕೊಂಡು ಆರಾಮ ಇದ್ದುಬಿಟ್ರೆ ಒಟ್ಟೊಂದು ಬೆಲ್ಲದ ಗಂಟೆ ತೋರಿಸ್ಕೊಂತ ಇರ್ಬೇಕು. ಅದ್ರಾಗ ಐತಿ ದೊಕ್ಕರ್ ಹೊಡಿಯೈತ್ರಿ. ಅದು ಏನು ಮಾಡೋಕ್ಕಾಗಲ್ಲ. LIC ಐತಿ. ನಾ ಸತ್ತಂದ್ರೆ ರೊಕ್ಕ ಬರ್ತವೆ. LIC ಅಂದ್ರೆ ಭಾಳ ಚಿತ್ರ ಐತದ. ಜೀವಂತ ನಾವು ಇರುತ್ತಾನೂ ರೊಕ್ಕ ಬರಲ್ಲ, ಸತ್ತ ಮೇಲೆ ರೊಕ್ಕ ಬರ್ತಾವ. ಏನು ಚಿತ್ರ LIC ಕಂಪನಿ. ಸತ್ತನ್ರಿ ನಮ್ಮ ಅಪ್ಪ 25 ಲಕ್ಷ ಇಟ್ಟಿದ್ರಿ LIC ಒಳಗೆ. ಒಂದು ದಿನ ಉಂಡಿಲ್ಲ, ತಿಂದಿಲ್ಲ, ಅಡಿಕೆ ತಿಂದಿಲ್ಲ, ಎಲೆ ತಿಂದಿಲ್ಲ, ತಿಂದಿಲ್ಲ ಅವ. ಅದಕ್ಕೆ ಸುಮ್ಮನೆ ಒಂದು ಗಂಟೆ ಇಟ್ಕೋಬೇಕು, ಇರ್ಬೇಕು. ಜೋಪಾನ ಮಾಡೋರಿಗೆ ಅನ್ನಿಸ್ಬೇಕು, ಇಲ್ಲಪ್ಪ ನಮಗೆ ಬರ್ತೈತೆ ಅಂತಂದು. ಕಾಲಮಾನ ಹಂಗೈತಿ. ಅದನ್ನು ಹೇಳ್ತಾ ಕೊನೆಯದಾಗಿ ನಮ್ಮ ವೀರಶೈವ ಪರಂಪರೆಯಲ್ಲಿ ಅಷ್ಟಾವರಣದಲ್ಲಿ 7ನೇ ಹಂತ ಪಾದೋದಕದ ಬಗ್ಗೆ ಹೇಳೀನಿ. ನಿಮ್ಮ ಮನೆಗೆ ಯಾರೇ ಜಂಗಮ ಮೂರ್ತಿ ಬರಲಿ, ಅವು ಅಕಸ್ಮಾತ್ ಹೋಗ್ತೀನಿ ಪಾದ ಪೂಜೆ ಬ್ಯಾಡ ಅನ್ನಂದ್ರೆ ದಯಮಾಡಿ ಹೋಗ್ಬೇಡಪ್ಪ, ಸಾಷ್ಟ ನಿಮ್ಗೆ ನಮಸ್ಕಾರ, ನಿಮ್ಮ ದಿಕ್ಕಿಗೆ ನಮಸ್ಕಾರ ಅಂತ ಹೇಳ್ಬಾರ್ದು. ಯಾರು ಬೇಕಾ ಶಟ್ಕೊಂಡ್ರೆ ನನಗೂ ಬೈತಿದ್ರೆ ಬೈರಕ್ಕ, ಏನು ಬೇಜಾರು ಹಾಕೋ ಭಾಳ. ಮತ್ತು ನೀವು ಎಂದಿಗೂ ಕೂಡ ಏನು ಮಾಡ್ತೀವಿ ಬಿಡ್ರಿ ಪಾದ ಪೂಜೆ ಅಂತ ಎಂದಿಗೂ ಅನ್ನಬಾರ್ದು. ಬಿಬ್ಬ ಶಿವಸ್ವಾಮಿ ಬಂದಿಲ್ಲ, ಪಕ್ಕ ಅನುಭವಿತಾನೆ. ನಜಲಾಪುರಕ್ಕೂ ಇದ್ದು ನಾ ಪಾದಯಾತ್ರೆ. ಆ ಸ್ವಾಮಿಗಳ ಹೆಸರು ಹೇಳಂಗಿಲ್ಲ ನಾನು. ಅವರು ಮನೆಯವರು ರೆಡ್ಡಿಯವರು ಇದ್ದರು, ರಘುನಾಥ್ ರೆಡ್ಡಿ ಅಂತಂದು. ಅವ್ರ ಮನೆಯೊಳಗೆ ವಿಶೇಷವಾದಂಥ ಊಟದ ವ್ಯವಸ್ಥೆ ಮಾಡಿದ್ರು. ಗುರುಮಿಟ್ ಕಲ್ದರ್ ಎಲ್ಲರಿಗೂ ಕರೆದಿದ್ರು, ದೊಡ್ಡ ದೊಡ್ಡ ಲೀಡರ್ಗೆಲ್ಲ ಕರೆದಿದ್ರು, ಪ್ರಸಾದ ಕರೆದಿದ್ರು. ಹೋಗಿದ್ವಿ, ಪಾದ ಪೂಜೆ ಮಾಡ್ಕೊತೀವಿ ಅಂದ್ರು ಅವರು. ನಾವು ಆಯ್ತು ಮಾಡ್ಕೊರಂದ್ವಿ. ನಮ್ಮ ಜೊತೆಗೆ ಇನ್ನೊಬ್ಬರು ಸ್ವಾಮಿಗಳು ಬೇರೆದವ್ರು ಬಂದಿದ್ದರು. ಅವರು ಕುಂತಿದ್ರು. ಇಲ್ಲ ಪಾದ ಪೂಜೆ ತೊಗೊಂಡು ಏನು ಮಾಡ್ತಾರೆ, ಅದ್ರಲ್ಲಿ ಏನಾಗುತ್ತೆ? ನಮ್ಮ ಸ್ವಾಮಿಗಳು ಭಾಳ ವಿಚಿತ್ರ ಅದಾವೆ. ಅದು ತೊಗೊಂಡು ಏನು ಮಾಡ್ತಾರೆ? ಅಲ್ರಿ ಅಪ್ಪ ನಾವು ಸ್ನಾನ ಮಾಡೋಣಕತ್ತಿಲ್ಲ, ಏನೆಲ್ಲ ಅನ್ಕತ್ತಿಲ್ಲ. ಇದ್ದ ಪರಿಸ್ಥಿತಿ ಒಳಗೆ ಪಾದ ಕೊಟ್ಬಿಟ್ರೆ ತೊಗೊಂಡ್ಬಿಡ್ತೀವಿ. ಕೊಡಲಿಲ್ಲ, ಬ್ಯಾಡ್ರಿ ಅಂದ್ರು. ಅವ್ರು ನಮ್ಕಿನ ಹಿರಿಯರಿದ್ರು, ಮತ್ತು ನಾವು ಏನು ಅನ್ನೋಕ್ಕಾಗಲ್ಲ. ರಾಷ್ಟ್ರಪತಿ ಮುಂದೆ ಪ್ರಧಾನಮಂತ್ರಿ ಮಾತಾಡ್ತಾನೆ ಇಲ್ಲ, ಹಂಗೆ ನಾವು ಸುಮ್ಮನೆ ಆಗ್ಬಿಟ್ಟು ಪಾದ ಪೂಜೆನ ಎಲ್ಲ ಉಂಡ್ವಿ, ಎಲ್ಲ ಆಯ್ತು, ಬಂದ್ಬಿಟ್ಟು. ಮುಂದೆ ಏನಾಯಿತು ಅಂದ್ರೆ
ನಜಲಾಪುರ ಅಂದ್ರೆ ಪೂರಾ ತೆಗ್ನಾಗೈತೆ ಅದು, ಪೂರಾ ತೆಗ್ನಾಗೈತೆ. ಯಾವತ್ತು ರಾತ್ರಿಗೆ ಅವ್ರದ್ದು ಜೀಪ್ ಆಕ್ಸಿಡೆಂಟ್ ಆಯ್ತು. ಮುಂದೆ ಒಬ್ಬ ಡೀಸೆಲ್ ಇಟ್ಕೊಂಡು 2 ವೀಲರ್ ಮೇಲೆ ಡೀಸೆಲ್ ಇಟ್ಕೊಂಡು ಬರಾಕತ್ತಿದ್ದ, ಇವ್ರದ್ದು ಮ್ಯಾಗ ಇರಕತ್ತಿತ್ತು ಜೀಪ್, ಕಮಾಂಡರ್ ಜೀಪು. ಬಂದು ಆ ಜೀಪಿಗೆ ಹೊಡೆದವ. ಅದು ಪುಣ್ಯಕ್ಕೆ ಟ್ಯಾಂಕ್ ಇರ್ತಲ್ಲ, ಡೀಸೆಲ್ ಟ್ಯಾಂಕ್ ತುಂಬ್ಕೊಂಬಂದಿದ್ದಲ್ಲ ಮಾರಾಟ ಮಾಡೋಕ್ಕೆ, ಅದು ಹೊಡೆದಿತ್ತಂದ್ರೆ ಇವ್ರ ಗಾಡಿ ಅವ್ರ ಗಾಡಿ ಕೂಡ ಬಸ್ ಮಾಡ್ತಿದ್ದು. ಅವ 2 ವೀಲರ್ ತೊಗೊಂಡು ಗುದ್ದಿದವರು ಇಬ್ಬರು ಸತ್ತರು. ಅವರು ಇವರು ಉಳಿದ್ರು, ಮನೆಯವರೆಲ್ಲ ಉಳಿದ್ರು. ಎಲ್ಲ ಆಯಿತು. ರಾತ್ರಿ ಬಂದವರು ಅವರು, ರಾತ್ರಿ 12 1 ಆಗ್ಲಿಕ್ಕತ್ತೈತಿ. ಧರ್ಮಾಪುರದಾಗ ಇದ್ದು ಅಲ್ಲಿ ಬಂದು ಇಲ್ರಿ ಅಪ್ಪ ಅವ್ರದ್ದು ಏನಾರ ಆಗಲಿ ನೀವು ಇಲ್ಲಿರ ಪಾಪ ಪೂಜೆ ಮಾಡೋಕೆ ಅಂದರು. ರಾತ್ರಿ ಐತಿ ಒಂದು 1 ಗಂಟೆ ಐತಿ. ಹೈರಾಣ ನಡ್ಕೊಂತ ಬಂದೀವ್ರಿ ಸಾವ್ಕಾರ, ಮುಂಜಾನೆ ಮಾಡಕಂತ. ಇಲ್ಲ ನಾನು ನನ್ನ ಹೆಂಡ್ತಿನ ಬಂದ್ರೆ ಹೊರಗದಾಳ, ಅಳಕತ್ತಾಳ, ನನ್ನ ಮೊಮ್ಮಗನಿಗೆ ಆರಾಮಿಲ್ಲ, ನನ್ನ ಮಗನಿಗೆ ಆರಾಮಿಲ್ಲ. ಪಾಪ ಪೂಜೆ ಮಾಡೋದು ಸಮಾಧಾನ ಐತೆ. ಅಕ್ಕಿಗೆ ಭಾಳ ಬಡಬಡಕತ್ತಾಳ, ಅದಕ್ಕೆ ಸ್ವಲ್ಪ ಇದು ಮಾಡಿ ಆಯ್ತು. ರಾತ್ರಿ 1 ಗಂಟೆಗೂ ಕೂಡ ಪಾಪ ಪೂಜೆ ಮಾಡ್ಬೇಕು. ಅದಕ್ಕೆ ನಾನು ಹೇಳೋದು, ಯಾವುದನ್ನು ಭಾಳ ಕನಿಷ್ಠವಾಗಿ ಕಾಣಬಾರ್ದು. ಯಾವ ಶಕ್ತಿ ಯಾವ ರೀತಿ ಬಂದೈತೆ ಗೊತ್ತಿಲ್ಲ. ಅದಕ್ಕೇನಪ್ಪ ಅಂದ್ರೆ ಭಾಳ ಭಕ್ತಿಯಿಂದ ಗುಡಿಗೆ ಹೋಗ್ರಿ, ಅಲ್ಲಾರ ತೀರ್ಥವನ್ನು ಸ್ವೀಕಾರ ಮಾಡಿರಿ, ಚೆನ್ನಾಗಿ ಕುತ್ಕೊಂಡು ಧ್ಯಾನ ಮಾಡಿರಿ. ಗವಿ ಒಳಗೆ ಹೋಗಿ ಸಪ್ಪನಾರ ಗವಿ ಒಳಗೆ ಕುತ್ಕೊಂಡು ಧ್ಯಾನ ಮಾಡಿರಿ, ಬಸವನ ಬಲ್ಲಿ ಕುಂತು ಧ್ಯಾನ ಮಾಡಿರಿ, ಇಲ್ಲಿ ಮಡವಾಳದ್ರ ಬಲ್ಲಿ ಕುಂತ್ಕೊಂಡು ಧ್ಯಾನ ಮಾಡಿರಿ. ಇಲ್ಲ ನಿಮ್ಗೆ ಯಾವ ದೇವ್ರು ಇಷ್ಟ ಅನ್ಸುತ್ತೆ ಅಲ್ಲಿ ಹೋಗ್ರಿ, ನಮಸ್ಕಾರ ಮಾಡಿರಿ, ಕುಂತು 5 ನಿಮಿಷ ಕುಂತು ಧ್ಯಾನ ಮಾಡಿರಿ. ಯಾರ್ದು ಮತ್ತೊಬ್ಬರು ಸುದ್ದಿ ಮಾತಾಡಬೇಡ್ರಿ, ಮನೆ ಸುದ್ದಿ ಮಾತಾಡಬೇಡ್ರಿ. ಯಾರ ಕಷ್ಟಕ್ಕೂ ಪರಿಹಾರ ಕೊಡೋದಿಲ್ಲ. ನಿಮಗಿರುವಂಥ ದೇವರು, ನಿಮಗಿರುವಂಥ ಗುರುನೇ ಪರಿಹಾರ ಮಾಡಬೇಕು. ಅದು ಪಾದೋದಕದಿಂದಲೇ ಪರಿಹಾರ ಆಗಬೇಕು, ತೀರ್ಥದಿಂದಲೇ ಪರಿಹಾರ ಆಗಬೇಕು. ಅದನ್ನು ತಾವು ಎಲ್ಲರೂ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಶ್ರಾವಣ ಶುಕ್ರವಾರ ಧನ್ಯವಾದಂಥ ದಿವಸ ಇವತ್ತು. ಸಂಪತ್ತು ಶುಕ್ರವಾರ ಅಂತಿರೋ, ವರಲಕ್ಷ್ಮಿ ಶುಕ್ರವಾರ ಅಂತಿರೋ, ಹಾಗೆ ನಿಮ್ಮೆಲ್ಲರ ಮನೆಗೂ ಕೂಡ ಸಂಪತ್ತಿನ ರೂಪದಲ್ಲಿ ದೇವರು ಭಗವಂತ ಆಯುಷ್ಯವನ್ನು, ಆರೋಗ್ಯವನ್ನು ನಿಮ್ಮ ಕುಟುಂಬ ವರ್ಗದವರಿಗೆ ಕೊಡಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಸಿದ್ದಪ್ಪ ಕೂಡ ಒಂದು 10 ವರ್ಷದಿಂದ ಕಾಣಿಸುತ್ತೆ. 10 ವರ್ಷ ಆತ ನೀವು ಬಸವನಿಗೆ ಬಂದು 5 ವರ್ಷ 10 ವರ್ಷ ಇದ್ದಾನೆ ಕೆಳಗೆ ಕಾಣಿಸುತ್ತೆ. ಸಿದ್ದಪ್ಪ ತಮ್ಮ ಈರಣ್ಣ ಇವರು ಹಳೆಯ ಒಬ್ಬ ಶಿವಪುತ್ರ. ರಾತ್ರಿ 9 ಗಂಟೆ ಆದಮೇಲೆ 4 ಮಂದಿ ಸೇರಿ ಕೈ ಸುತ್ತಾಗ್ತಿದ್ದೆ. ಅವನು ಸುತ್ತಾಕೋ, ನಾವು ಸುತ್ತಾಕೋ. ಇನ್ನು ಅವಾಗ ಕಾಲು ಚೆನ್ನಾಗಿತ್ತು, ಏನು ಆಕ್ಸಿಡೆಂಟ್ ಆಗಿದ್ದಿಲ್ಲ ಅತ್ತಗೆ. ಸಿದ್ದಪ್ಪಿಗೆ ಇನ್ನೂ ಸ್ವಲ್ಪ ಕುಂಟ್ಕೊಂತ ನಡೀತಾನೆ, ನಿಮ್ಗೆ ಯಾರಿಗೆ ಗೊತ್ತಿರೋದು. ಅವರು ಮಡಿವಾಳ ಅಜ್ಜರ ಕಾಲದಿಂದನೂ ಅಲ್ಲೇ ಇದ್ದಾರೆ, ಅಲ್ಲೇ ಗುಡಿಯಾಗ ಮಕ್ಕೊಂತಿದ್ರು, ಅಲ್ಲೇ ಇರ್ತಿದ್ರು. ಸಣ್ಣ ದುಕಾನ್ ಹಚ್ಚಿದ್ರು, ಚೆನ್ನಾಗ್ಯಾರ, ಚಲೋ ಆಗ್ಯಾರ. ಆದ್ರೆ ಇವತ್ತಿಗೂ ಕೂಡ ಮುಂಜಾನೆ 8 ಆತು, ಅಕಸ್ಮಾತ್ ಸದಾಶಿವ ಸ್ವಾಮಿಗಳು ಎದ್ದಿಲ್ಲ ಅಂದ್ರೆ ಎಬ್ಸಾವನ ಅವನೇ. 8 ಆಗೈತಿ, ಸ್ವಾಮಿಗಳ ಮಕ್ಕೊಂದ್ರೆ ಹೆಂಗ್ರಿ ಅಂತಾನೆ. ಅಲ್ಲೋ ಮರ ಆರಾಮಿಲ್ಲ ಅಂದ್ರೆ ಏನಾಗತ್ತೆ ರೀ, ಮುಂಜಾನೆ ಜಲ್ದಿ ಹೇಳ್ಬೇಕು ಅಂದ್ರೆ ಪ್ರೀತಿ ಐತಿ, ಸಲಿಗೆ ಐತಿ. ಯಾವ ಬೇಕಾದಾಗ ಏನು ಹೇಳಿದ್ರು ಮಾಡುವಂಥ, ರಾತ್ರಿ ಆಗಲಿ ಹಗಲತ್ತಾಗಲಿ ಇಂಥವ್ರಿಗೆ ಹೋದ ಆಯ್ತು. ಡ್ರೈವರ್ ಆಗಿನೂ ಬರ್ತಾನೆ, ಗೌಡ ಆಗಿನೂ ಬರ್ತಾನೆ, ಸಾವ್ಕಾರ ಆಗಿನೂ ಬರ್ತಾನೆ. ಅವ್ರು ಅಣ್ತಮ್ದವ್ರು ಹಂಗೆ, ಎಡ್ಡಳ್ಳಿ ಪರಿವಾರದವ್ರು ಹಂಗೆ. ನಾವು ಎಡ್ಡಳ್ಳಿ ಊರಿಗೆ ಪಾದಯಾತ್ರೆ ಹೋಗಿದ್ವಿ ಫಸ್ಟಿಗೆ 2013ರಾಗ ಸೂರವಾರದಿಂದ ಅಲ್ಲಿ ಹೋದ್ವಿ. ಸರಿಸುಮಾರು 1.5 ಲಕ್ಷ ಕಾಣಿಕೆಯನ್ನು ಕೊಟ್ಟರು ದೇವಸ್ಥಾನಕ್ಕೆ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಎಲ್ಲ ಮನೆ ಒಳಗೂ ಪಾದ ಪೂಜೆ. ಆಮೇಲೆ ಗುಡಿ ಊರು ತುಂಬ ಇವತ್ತಿಗೂ ದಾಸೋಹಕ್ಕೆ ನಮ್ಮಲ್ಲಿ 100 ಮಕ್ಕಳು ಅದಾವು. ಆಮೇಲೆ ದಿನನಿತ್ಯ ಭಕ್ತರು ಬರ್ತಾರೆ. ಸರಿಸುಮಾರು ಇವತ್ತಿಗೆ ನಮ್ಮ ಅಂದಾಜು ಲೆಕ್ಕ ಇರುವಂಥದ್ದು 400ರಿಂದ 450ವರೆಗೆ ಬರ್ತಾರೆ ಭಕ್ತರು ದೇವಸ್ಥಾನಕ್ಕೆ ಬರ್ತಾರೆ. ಅವ್ರಿಗೆಲ್ಲರಿಗೂ ಕೂಡ ಅವ್ರು ಎಡ್ಡಳ್ಳಿ ಊರಿನ ಹೊತ್ತೊಂದ ಎಲ್ಲ ಜಾತಿ ಎಲ್ಲ ಧರ್ಮದವರು ಸೇರಿ ಒಂದು ಟ್ಯಾಕ್ಟ್ರಿ ತುಂಬ ಪೂರ್ಣವಾದಂಥ ಜೋಳ, ಅಕ್ಕಿ, ಗೋಧಿ, ಹೆಸರು, ಏನು ಬೆಳೀತಾರೆ, ಉದ್ದ ಏನು ಬೆಳೀತಾರೆ ಅದನ್ನೆಲ್ಲವನ್ನು ಕೊಡ್ತಾರೆ. ಅಂಥ ಒಂದು ದಾಸೋಹದ ಮಹಾಮನೆ ಶ್ರೀ ಸಿದ್ದನಗೌಡ ಎಡ್ಡಳ್ಳಿ ಅವರು, ಅವರ ಮನೆಯಲ್ಲಿ ಇವತ್ತಿನ ಪ್ರವಚನವನ್ನು ಮಾತನಾಡಿದ್ದೇವೆ. ಅವರು ಒಳ್ಳೆಯ ರೀತಿಯಾದಂಥ ಸೇವೆಯನ್ನು ಮಾಡ್ತಾಯಿದ್ದಾರೆ. ಅವ್ರ ಮಕ್ಕಳು, ಅವ್ರ ಕುಟುಂಬ ವರ್ಗ ಎಲ್ಲರೂ ಇನ್ನಷ್ಟು ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ ಅನ್ನೋಂಥ ಮಾತನ್ನು ಹೇಳ್ತಾ, ಏನ್ರಿ ಅವ್ರು ಕೊಟ್ಟಾರ ಅಂದ್ಕೊಳ್ಳಿ ಅವ್ರಿಗೆ ಹೇಳ್ತಾರೆ, ನಮ್ಗೆ ಹೇಳಂಗಿಲ್ಲ. ನಾನು ಹಿಂಗೆ ಅನ್ನಬೇಡ್ರಿ, ಎಲ್ಲರಿಗೂ ಇರ್ತೈತೆ ಆಶೀರ್ವಾದ. ಆದ್ರೆ ಅವ್ರು ಏನು ಮಾಡ್ಯಾರ ಅನ್ನೋದಕ್ಕೆ 1-2 ಮಾತುಗಳನ್ನು ಹೇಳೀನಿ. ನಿಮ್ಮೆಲ್ಲರ ಮೇಲೆ ಕೊತ್ತಲ ಬಸವೇಶ್ವರನ ಆಶೀರ್ವಾದ ಇರಲಿ, ಸಪ್ಪಣ್ಣಾರ ಆಶೀರ್ವಾದ ಇರಲಿ, ಮಡಿವಾಳಜ್ಜನ ಆಶೀರ್ವಾದ ಇರಲಿ. ಎಲ್ಲರೂ ನಮ್ಮವರೇ, ಎಲ್ಲ ಮನೆಗೆ ಬಂದೀನಿ, ಭಾಳಷ್ಟು ಮನೆಗಳಿಗೆ ಬಂದೀನಿ. ಈ 1.5 ವರ್ಷ ಬಂದಿಲ್ಲ. ಇನ್ನೊಂದು 3 ತಿಂಗಳು ಆದಮೇಲೆ ಗ್ಯಾರಂಟಿ ಬರ್ತಾನೆ, ಓಡಲ್ ಮತ್ತೆ ಬರ್ತಾನೆ, ಮತ್ತೆ ಶುರುವಾಗತ್ತೆ. ತಿಳಿತಲ್ಲ ಏಸು ಮಂದಿರಿ ಔಷಧಿ ತಂದು ಕೊಡೋರು, ಕಂಡಾಪಟ್ಟಿ ಮಂದಿ ಔಷಧಿ ತಂದು ಕೊಡ್ತಾರೆ. ತೊಗೊಂಡೇ ಯಾರು ಕೊಟ್ಟರು ಅಲ್ಲ ನಂಗೆಲ್ಲ ಎಲ್ಲರೂ ತೊಗೊತೀನಿ, ಆರಾಮಂತೂ ಆಗುತ್ತೆ. ಇಷ್ಟು ಮಾತು ಗ್ಯಾರಂಟಿ.
ಗುರುದೇವನಾಗಿರುವಂಥ ಕಾಡಸಿದ್ದೇಶ ನುಣಿಕೆರೆಯ ಪರಮ ಪೂಜ್ಯರ ಆಶೀರ್ವಾದ ಸಂಪೂರ್ಣವಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೆ ಮಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.